गुरु ब्रह्मा गुरुर्देवो महेश्वरः गुरु साक्षात् परं ब्रह्म तस्मै श्री गुरवे नमः। गुरवे सर्वलोकानां विषये भवरोगिणां विधये सर्वविद्यानां दक्षिणामूर्तये नमः। प्रतिस्पतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तो पुनः पुनः श्रीमच्छङ्करभगवत्पूज्यपादगुरुभ्यो नमः। वन्देकं सच्चिदानन्दं यतिवर्यं महामहिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीनं सदाशिवं सद्गुरुं सच्चिदानन्दं समाधानं समाश्रये। सच्चिदानन्देन सरस्वती महागुरुभ्यो नमः। गुरवो ब्रह्मा दृश्योऽपि स्वभक्तानां दृश्यो भवति यस्सदा अचिन्त्यमहिमानन्तम् आश्रये भीष्टसिद्धये। ॐ नमो भगवते परमानन्दस्वरूपाय परमात्मने भक्तवराय नारदाय च। ಭಗವದ್ಭಕ್ತರಲ್ಲಿ ಸೇವನೆ ಪ್ರಾರ್ಥನೆ. ನಮ್ಮ ಸೌಭಾಗ್ಯದಂತೆ ಈ ಎರಡು ಪ್ರವಚನವನ್ನು ನಮ್ಮ ಅಣ್ಣಂದಿರಾದಂತಹ ವಿಷಯಪ್ರಾಧಾನ್ಯಗಳು ನಡೆಸಿಕೊಟ್ಟಿದ್ದಾರೆ. ಬೆಳಗ್ಗಿನ ಪಾಠದಲ್ಲಿ ತ್ರಿಭಂಗ ರೂಪವಾದ ಭಕ್ತಿ ಏನು ಅನ್ನೋ ವಿಚಾರವನ್ನು ಬಹು ವಿಸ್ತಾರವಾಗಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಭಕ್ತಿ ಭಕ್ತ ಭಗವಂತ ಅನ್ನೋದನ್ನು ಭಂಗ ಮಾಡಿಕೊಳ್ಳೋದು ಅಂದರೆ ಅದನ್ನು ಅಳಿಸ್ಕೊಂಡು ಪೂರ್ಣ ಭಗವನ್ಮಯನಾಗಿ ಭಗವಂತನ ಚಿಂತನೆ ಮಾಡೋದು ನಿಜವಾದ ಭಕ್ತಿಯ ಲಕ್ಷಣ ಅಂತ ಒಂದು ಅರ್ಥ ಮಾಡಿದ್ರು. ಇನ್ನೊಂದು ತ್ರಿಭಂಗ ಅಂದರೆ ಕಾಂತಾ ಭಕ್ತಿ ಅಂದರೆ ಒಂದನ್ನು ಬಯಸೋದ್ರ ಮೂಲಕವಾಗಿದೆ. ಕಾಂತಾ ಭಕ್ತಿಗೆ ಎರಡು ಅರ್ಥ ಮಾಡ್ತಾರೆ, ಗುರು ತೋರಿಸಿದ್ದಾರೆ. ಹೆಂಡತಿ ತೋರಿಸುವ ಭಕ್ತಿಯನ್ನು ಕಾಂತಾ ಭಕ್ತಿ ಅಂತ ಹೇಳ್ತಾರೆ. ಕಾಮ್ಯ ಭಕ್ತಿ ಒಂದನ್ನು ಬಯಸುತ್ತಾ ಪರಮಾತ್ಮನನ್ನು ಆರಾಧನೆ ಮಾಡೋದೇನಿದೆ ಅದು ಒಂದು ಕಾಮ್ಯ ಭಕ್ತಿ. ಇನ್ನೊಂದು ಸಾತಿಶಯ ಭಕ್ತಿ, ಇನ್ನೊಂದು ಗೌರವ ಭಕ್ತಿ, ಏನೋ ಸಾಮಾಜಿಕ ಪ್ರತಿಷ್ಠೆ ಇತ್ಯಾದಿ ಹೊಂದಬೇಕು ಅಂತ. ಈ ತರಹ ಯಾವುದ ಐಹಿಕ ಆಮುಷ್ಟಿಕ ಫಲವನ್ನು ಅಪೇಕ್ಷಿಸಿಕೊಳ್ಳದೇನೆಯೇ ಪ್ರೇಮಕ್ಕಾಗಿ ಪ್ರೇಮ, ಭಕ್ತಿಗಾಗಿ ಭಕ್ತಿ, ಇದನ್ನು ಮಾಡೋದೇನಿದೆ ಇದು ನಿಜವಾದ ಭಕ್ತಿ ಅಂಥೇಳಿ ಮುಗಿಸಿದರು. ಈಗ 67ನೇ ಸೂತ್ರ. ಭಕ್ತಾ ಏಕಾಂತಿನೋ ಮುಖ್ಯಾ. ಭಕ್ತರು ಅಂದರೆ ಯಾರವರು ಅಂತ. ಏಕಾಂತಿಗಳಾಗಿರ್ತಕ್ಕಂತಹ ಭಕ್ತರಿದ್ದಾರಲ್ಲ ಅವರೇ ನಿಜವಾದ ಭಕ್ತರು, ಅದೇ ಮುಖ್ಯವಾದ ಭಕ್ತಿ ಅಂತ ಬರ್ತಾ ಇದೆ. ಅಂದರೆ ಏಕಾಂತವಾದ ಅಂತ ಅಂದರೆ ತುದಿ, ಒಂದನ್ನೇ ತುದಿ ಇಟ್ಕೊಂಡಿರೋರು. ಯಾವೊಂದನ್ನು? ಪರಮಾತ್ಮನನ್ನೇ ಗುರಿಯಾಗಿ ಮಾಡಿಕೊಂಡು ಅವನ ಹೊರತಾಗಿ ಮತ್ತೊಂದನ್ನು ಯಾವುದನ್ನು ಚಿಂತಿಸದೇ ಇರುವಂತಹ, ಮತ್ತೊಂದನ್ನು ಪ್ರೇಮಿಸದೇ ಇರುವಂತಹ, ಮತ್ತೊಂದರ ಸ್ಮರಣೆ ಇಲ್ಲದೇ ಇರುವಂತಹ ಯಾವ ನಡವಳಿಕೆ ಇದೆಯೋ ಆ ನಡವಳಿಕೆ ಯಾರಿಗಿದೆಯೋ ಅವರು ಏಕಾಂತ ಭಕ್ತರು ಅಂತ. ಈ ಶ್ರೀ ವೈಷ್ಣವರಲ್ಲೂ ಕೂಡ ಈ ಏಕಾಂತ ಭಕ್ತರ ವಿಚಾರವಾಗಿ ಬಹಳ ಜಾಸ್ತಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಏಕಾಂತ ಭಕ್ತರು ವೈಕುಂಠದಲ್ಲಿ ನಾರಾಯಣನ ಸಮೀಪದಲ್ಲಿರ್ತಾರಂತೆ, ವೆರಿ ನೆಕ್ಸ್ಟ್. ಅಂದರೆ ಅವರಿಗೆ ಬಹಳ ಹತ್ತಿರದ ಇದು. ಹೇಗೆ ಚಕ್ರವರ್ತಿ ಮಹಾರಾಜನ ಸಮೀಪದಲ್ಲಿ ಕೆಲವು ಮಂತ್ರಿಗಳು ಇರ್ತಾರಲ್ಲ, ಆಮೇಲೆ ಸೆಕೆಂಡ್ ರೌಂಡ್ ಮಂತ್ರಿಗಳು, ಆಮೇಲೆ ಮೆಂಬರ್ಸ್ಗಳು, ಆಮೇಲೆ ಬಾಕಿ ಅಲ್ಲಿ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು, ಆಮೇಲೆ ಪ್ರಜೆಗಳು ಬರಬೇಕು. ಜನರು ನೋಡಕ್ಕೆ ಬರಬೇಕಾದ್ರೆ ಅವ್ರದ್ದು ಅಗ್ರಡೆ ಬೇರೆ ಆಗಿರುತ್ತೆ. ಹಾಗೆ ಅವರು ಏಕಾಂತ ಭಕ್ತರು ವಿಷ್ಣುವಿಗೆ ಶ್ರೀಮನ್ನಾರಾಯಣನಿಗೆ ವೈಕುಂಠದಲ್ಲಿ ಪಕ್ಕದಲ್ಲೇ ಇರುವರು ಅಂತ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅದನ್ನು ಇಲ್ಲಿ ಇಟ್ಕೊಂಡಿಲ್ಲ. ಇಲ್ಲಿ ಏಕಾಂತ ಅಂತ ಅಂದರೆ ತುದಿ ಅಥವಾ ನಿರ್ಣಯ, ಒಂದನ್ನೇ ನಿರ್ಣಯ ಮಾಡ್ಕೊ ಅಂತ ಶಬ್ದಕ್ಕೆ ಎರಡು ಅರ್ಥವೂ ಇದೆ. ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಇರುವಾಗ ಅಂತಹ ನಿರ್ಣಯ ಅಂತ ಅರ್ಥ ಮಾಡಿದ್ದಾರೆ. ಇದು ಹೊರತಾಗಿ ಮತ್ತೊಂದನ್ನು ಯಾವುದೊಂದು ಯೋಚಿಸದೇ ಇರೋದು, ಸ್ಮರಿಸದೇ ಇರೋದಿದೆಯಲ್ಲ, ಸ್ಮರಣೆ ಮಾಡದೇ ಇರೋದಿದೆಯಲ್ಲ, ಅದು ಒಂದು ಏಕಾಂತ ಭಕ್ತಿಯಿಂದ. ಅಥವಾ ಒಂದನ್ನೇ ತುದಿಯಾಗಿ ಕೇಂದ್ರವನ್ನಾಗಿ ಮಾಡಿಕೊಂಡು
ನಿರಂತರ ಸ್ಮರಣೆ ಮಾಡೋದು. ಇಲ್ಲಿ ಎಲ್ಲ ತರಹ ಭಕ್ತಿಯಲ್ಲಿಯೂ ಪರಮ ಪ್ರೇಮ ರೂಪವಾದ ನಿರಂತರವಾದ ಸ್ಮರಣೆಯೇ ಮುಖ್ಯವಾದ ಇದು ಅದರ ಲಕ್ಷಣ. ಅದಕ್ಕೆ ಬಾಕಿ ಅಭಿವ್ಯಕ್ತಿ ಅನೇಕ ಪ್ರಕಾರ ಇರ್ಬೋದು. ಅದಕ್ಕೆ ಶ್ರವಣದ ಮೂಲಕವಾಗಿ ಮಾಡ್ತಾನ, ಭಜನಾ ಮೂಲಕ ಮಾಡ್ತಾನ, ಜಪದ ಮೂಲಕ ಮಾಡ್ತಾನ, ಇನ್ನೊಂದ್ರ ಮೂಲಕ ಮಾಡ್ತಾನ, ಅದು ಅಖ್ಯ ಅಲ್ಲ. ಎಲ್ಲದರಲ್ಲಿಯೂ ಸಮಾನವಾದ ಧರ್ಮ ಅಂಶ ಯಾವುದೋ ನಿರಂತರವಾದ ಸ್ಮರಣೆ. ಆ ಸ್ಮರಣೆಯಲ್ಲಿ ಪ್ರೇಮ ಇರೋದು. ನಿರಂತರ ಸ್ಮರಣೆಯಲ್ಲೆಲ್ಲ ಪ್ರೇಮ ಇರಬೇಕು ಅಂತಿಲ್ಲ. ಹೇಗೆ ಅಂದರೆ ಪುತ್ರ ಶೋಕವಾದರೆ, ಭಾರಿ ಧನ ನಷ್ಟವಾದರೆ ಯಾವಾಗಲೂ ಆ ಚಿಂತೆಯನ್ನು ಇರ್ತಾನೆ. ಅದೇ ಶೋಕಾವಿಷ್ಟವಾದ ಚಿಂತೆ. ತುಂಬ ಲಾಸ್ ಆಗ್ಬಿಡ್ತೀವಿ ವ್ಯವಹಾರದಲ್ಲಿ. ಸರ್ವಸ್ವವನ್ನು ಕಳ್ಕೊಂಡ್ಬಿಟ್ಟ ಅಂದರೆ ಭಾಳ ಚಿಂತಾಕ್ರಾಂತರಾಗ್ಬಿಡ್ತಾನೆ. ಸ್ವಲ್ಪ ಅದೇ ಚಿಂತೆಯಲ್ಲೇ ಮುಗಿಬಿಡ್ತಾನೆ. ಅದೇ ಅಲ್ಲಿ ಪ್ರೇಮ ಇರಲ್ಲ. ಕಳ್ಕೊಂಡ ವಸ್ತುವಿನಲ್ಲಿ ಪ್ರೇಮ ಇರ್ಬೋದು, ಅದು ಚಿಂತನ ವಿಷಯದಲ್ಲಿ ಕಳ್ಕೊಂಡ್ಬಿಟ್ಟಲ್ಲ ದುಃಖ ಇರುತ್ತೆ, ಶೋಕ ಇರುತ್ತೆ. ಆದರೆ ಇಲ್ಲಿ ಬರೀ ಸ್ಮರಣೆ ಅಷ್ಟೇ ಅಲ್ಲ, ಪರಮ ಪ್ರೇಮ ರೂಪವಾದ ಸ್ಮರಣೆ. ಆ ಒಂದು ಸ್ಮರಣೆ ಯಾರಿಗಿದೆಯೋ ಅವರು ಏಕಾಂತ ಭಕ್ತರು ಅಂತ ಈ ರೀತಿಯಾಗಿ ಶ್ಲೋಕದಲ್ಲಿ ಏಕಾಂತ ಭಕ್ತರ ಲಕ್ಷಣವನ್ನು ಹೇಳ್ತಾ ಮುಂದಕ್ಕೆ ಅವರಿಗೆ ಏನೇನಾಗುತ್ತೆ ಆ ಏಕಾಂತ ಭಕ್ತರಿಗೆ ಅನ್ನೋದನ್ನು ಸೂತ್ರದಲ್ಲೇ ನಾರದರು ಆ ಏಕಾಂತ ಭಕ್ತರಿಗಾಗುವಂತಹ ಶಾರೀರಿಕ ವಿಕಾರಗಳು, ಮನೋವಿಕಾರಗಳು, ಜೀವನದಲ್ಲಾಗುವಂತಹ ಬದಲಾವಣೆಗಳು ಏನೇನು ಅನ್ನೋದನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಕಂಠಾವರೋಧ, ರೋಮಾಂಚ, ಅಶ್ರುಭಿ ಪರಸ್ಪರಂ ಲಪಮಾನಾಃ ಪಾವಯಂತಿ ಕುಲಾನಿ ಪೃಥಿವೀಂಚ. ಇಂಥ ಒಂದು ಸೂತ್ರ ನೋಡಿದೆ. ಆ ಪ್ರೇಮ ನಿರ್ಭರತೆ, ಪ್ರೇಮಾತಿರೇಕ, ಪ್ರೇಮದ ಪರಮಕಾಷ್ಠ ಮುಟ್ತಾರಲ್ಲ, ಆ ಪರಮಕಾಷ್ಠ ಮುಟ್ಟಿದಂತಹ ಅವರಿಗೆ ಆ ಪರಮಾತ್ಮನ ವಿಚಾರ ಎತ್ಬಿಟ್ರೆ ಸಾಕಂತವರಿಗೆ ಕಣ್ಣೀರು ಬರಿಸ್ಕೊಂಡ್ಬಿಡುತ್ತೆ. ಮಾತೇ ಆಳಕ್ಕಾಗಲ್ಲ, ತೊದಲು ನುಡಿ ಆಗ್ಬಿಡುತ್ತೆ, ಕಂಠಾಲ ಕಟ್ಕೊಂಡ್ಬಂದ್ಬಿಡುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ರಾಮ ಅಂದರೆ ಸಾಕು ಸಮಾಧಿ ಹೋಗ್ಬಿಡ್ತಿದ್ದಂತೆ. ಆ ಶಬ್ದವೇ ಅವರನ್ನು ಸಮಾಧಿಗೆ ಕರ್ಕೊಂಡು ಹೋಗ್ಬಿಡ್ತಿತ್ತಂತೆ. ಹಾಗೆ ಲೋಕದಲ್ಲೂ ಒಂದೊಂದು ವಿಷಯದಲ್ಲಿ ತುಂಬ ಮುಳುಗಿದವರಿಗೆ ಆ ಪದ ಕೇಳಿಕೊಳ್ಳೇನೆ ಅವರಿಗೆ ಕಿವಿ ನೆಟ್ಟಗಾಗ್ಬಿಡುತ್ತೆ. ಆಟದ ಆಸಕ್ತರಾದ ಜನರಿಗೆ ಅವರಿಗೆ ಇಷ್ಟವಾದಂತಹ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದ ಅಲ್ಲಿಯೇ ಗಮನ ಇಟ್ಟು ಕೇಳ್ತಾ ಇರ್ತಾರೆ. ಯಾರಿಗೆ ಯಾವುದರಲ್ಲಿ ಅತಿಯಾದ ಆಸಕ್ತಿ ಪ್ರೇಮ ಇರುತ್ತೋ ಅವರು ಅದರಲ್ಲಿ ಅತಿಯಾದಂತಹ ತನ್ಮಯತೆಯನ್ನು ಹೊಂದಿರ್ತಾರೆ. ಆದರೆ ಇದೆಲ್ಲ ಕಾಲ್ಪನಿಕ, ಇದೆಲ್ಲ ಕೇವಲ ತಾತ್ಕಾಲಿಕ. ವಿಷಯಾಸಕ್ತಿಯಲ್ಲಿ, ವಿಷಯ ಪ್ರೇಮದಲ್ಲಿ ತಾತ್ಕಾಲಿಕತ್ವ, ಕಾಲ್ಪನಿಕತ್ವ ಬಿಟ್ಟೇ ಇರಲ್ಲ, ಇದ್ದೇ ಇರುತ್ತೆ. ಯಾಕೆಂದರೆ ಎಲ್ಲರಿಗೂ ಇರೋದಿಲ್ವಲ್ಲ, ಆದ್ರಿಂದಲೇ ಅದು ಕಾಲ್ಪನಿಕ. ಯಾರಿಗಿದ್ರೂ ಅದು ತುಂಬ ಹೊತ್ತಿರಲ್ಲ, ಬದಲಾವಣೆ ಆಗ್ಬಿಡುತ್ತೆ ಅದರ ಇರುವ ಪ್ರೇಮ. ಆದರೆ ತಾತ್ಕಾಲಿಕ. ಅದು ಪರಮಾತ್ಮನ ಮೇಲಿರುವ ಪ್ರೇಮ ಇದೆಯಲ್ಲ, ಪರಮಾತ್ಮ ವಸ್ತುವೇ ನಿತ್ಯವಾದ ವಸ್ತು ಆದ್ದರಿಂದ ಅಲ್ಲಿರುವ ಪ್ರೇಮ ಶಾಶ್ವತವಾದ ಪ್ರೇಮ. ಮತ್ತು ಸತ್ಯವಾದ ವಸ್ತು ಆದ್ದರಿಂದ ಅದು ಕಾಲ್ಪನಿಕ ಅಲ್ಲ. ಸತ್ಯವಾದ ವಸ್ತುವಿನ ಮೇಲಿಟ್ಟ ಪ್ರೇಮ ಏನಿದೆ ಅದು ಸತ್ಯದಲ್ಲಿ ಒಂದು ಮಾಡಿ ಈತನ ತ್ರಿಭಂಗ ಅಂತ ಏನಿದೆ ಆ ಭಕ್ತಿಯನ್ನು ವಿಭಾಗವನ್ನೇ ಕಳೆದು ಆನಂದ ಸಾಗರದಲ್ಲಿ ಮುಳುಗಾಕ್ಬಿಡುತ್ತೆ. ಕೊನೆಗೆ ನಮ್ಮ ಮಹಾಭಾಗವತರು, ಆಮೇಲೆ ಇವರು ಬ್ರಹ್ಮಾನಂದರು ಬಹಳ ಭಕ್ತಿ ವಿಷಯವಾಗಿ ಪ್ರವಚನ ಮಾಡೋದು, ಅದರ ಬಗ್ಗೆ ಚರ್ಚೆ ಮಾಡೋದು ಬಹಳಷ್ಟು ಮಾಡ್ತಾ ಇದ್ದಂತೆ. ಕೊನೆಗೆ ಒಂದು ತೀರ್ಮಾನ ಬಂದಂತೆ, ಏನು ಮಾತಾಡಿ ಪ್ರಯೋಜನ ಇಲ್ಲ, ಪ್ರವಚನ ಮಾಡಿ ಪ್ರಯೋಜನ ಇಲ್ಲ, ನಿರಂತರವಾದಂತಹ ಭಜನೆ ಮಾಡ್ತಾ ಇದ್ರೆ ಅದೇ ಎಲ್ಲವೂ ಅಂತ. ಹಾಗಾಗಿ ಯಾವ ಕಡೆ ಹೋಗಬೇಕಾದ್ರೂ ರಾಮಾಯಣ ಸಪ್ತಾಹ ಅಂತ. ರಾಮಾಯಣ ಸಪ್ತಾಹಕ್ಕೆ ರಾಮನೇ ಅಯನ ಸ್ಥಾನ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಭಜನೆ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು ಇದೆ. ಇನ್ನು ಬೇರೆ ಮಾತು ಯಾರು ಹಾಕ್ಕೊಡುದು, ರಾಮನ ಹೊರತಾಗಿ ಬೇರೆ ಮಾತು ಯಾರ ಬಾಯಲ್ಲಿ ಬರ್ಕೂಡುದು ಅಂತ ನಿಯಮ ಮಾಡಿದ್ದಂತೆ. ಏನಾದರೂ ಒಬ್ಬರು ಕರಿಬೇಕಾದ್ರೆ ರಾಮ್ ಅಂತ ಕರೆಯೋದಂತೆ. ರಾಮ್ ಅಂದರೆ ಅದನ್ನು ಕರಿತಾ ಇದ್ದ ಅರ್ಥ ಮಾಡಬೇಕು. ಕೊಡುವಾಗ ಅದೇ. ಅದು ಒಂದ್ಸಲ ಬ್ರಹ್ಮಾನಂದರು ಅವರು ರೈಲ್ವೆ ಸ್ಟೇಷನ್ ಕೂತಿದ್ದರಂತೆ. ರೈಲ್ವೆ ಸ್ಟೇಷನ್ ಕೂತಿದ್ದಾಗ ಅವರನ್ನು ನೋಡೋಕ್ಕೆ ಯಾವಾಗಲೂ ಅವ್ರ ಜೊತೆ ಒಂದು 15-20 ಜನ ಶಿಷ್ಯರು ಇದ್ದೇ ಇರ್ತಾರೆ. ಅವ್ರ ಜೊತೆ ಬಹಳ ಮಹಾತ್ಮರವರು, ಶುದ್ಧ ಪುರುಷರು, ಹೌದು, ರಾಮಮಯರಾಗಿದ್ದರು. ಅವರ ಶಿಷ್ಯ ವೃಂದವು ಅವ್ರ ಜೊತೆಲ್ಲ ಯಾವಾಗಲೂ ಇರ್ತಾ ಇದ್ರು. ಒಂದು 15-20 ಜನ ಕಮ್ಮಿ ಇಲ್ಲ, ಯಾವಾಗಲೂ ಇರ್ತಿದ್ರು.
ಒಬ್ಬರು ಪಂಡಿತರು ಆಕಸ್ಮಿಕವಾಗಿ ಅದೇ ಸ್ಟೇಷನ್ಗೆ ಹೋಗಿದ್ದಾಗ ಏನು ಇಷ್ಟೊಂದು ಒಂದು ಸಾಮಾನ್ಯ ಅವರ ಒಂದು ಧಾವಳಿ ಸುತ್ಕೊಂಡಿದ್ರು ಮೈಗೆ, ಬಂಚೇನೂ ಅಲ್ಲ, ಧಾವಳಿ ನೋಡಿರ್ಬೇಕಲ್ಲ ಉಣ್ಣೆದು, ಧಾವಳಿ ಸುತ್ಕೊಂಡಿದ್ರು, ಒಂದು ಕೋಲ್ ಹಿಡ್ಕೊಂಡಿದ್ರು, ವಯಸ್ಸು ಆಗಿತ್ತು, ಅದರ ಆಧಾರ ಕೋಲ್ ಹಿಡ್ಕೊಂಡಿದ್ರು, ಕೂತಿದ್ರು. ನೋಡೋಕ್ಕೆ ಭಾಳ ದಿವ್ಯ ಸುಂದರ ವಿಗ್ರಹ ಅಲ್ಲ, ಭಾಳ ಒಂದು ಇದಾಗಿ ವಿಭೂತಿ ವಿಷಯ ಕಾಣ್ತಿರ್ಲಿಲ್ಲ, ಸಾಮಾನ್ಯ ಮನುಷ್ಯರಾಗಿ ಕಾಣ್ತಿದ್ರು. ಒಬ್ಬ ಪಂಡಿತರಿಗೆ ಕುತೂಹಲ ಆಯ್ತಂತೆ, ಏನಿದು ನೋಡಿದ್ರೆ ಸಾಮಾನ್ಯ ಮನುಷ್ಯ ಒಂದು ಧಾವಳಿ ಸುತ್ಕೊಂಡಿದ್ದಾನೆ, ಒಂದು 15-20 ಜನ ಅಯ್ಯೋ ಕಾಲು ಕೈ ಕೂತ್ಕೊಂಡು ಭಾಳ ಭಯಭಕ್ತಿಯಿಂದ ಅವರಲ್ಲಿ ವಿನಯದಿಂದ ಮಾತಾಡ್ತಾ ಅವ್ರ ಜೊತೆಯಲ್ಲೇ ಇದ್ದಾರಲ್ಲ, ಏನು ಮಾತಾಡ್ತೀನಿ ನೋಡ್ತೀನಿ ಏನು ಅವರ ಬಂಡವಾಳ ಅಂತ ಇವ್ನು ಅನಿಸ್ತಂತೆ. ಅಂದ್ಬಿಟ್ಟು ಅವರು ಹೋದ್ರು ಅಂತ ಬಿಟ್ಟು ಭವಂತಹ ಕೆ ಸಂಸ್ಕೃತ ಮಾತಾಡಿಸಿ ಮಾಡಿಬಿಟ್ರಂತೆ. ಭವಂತಹ ಕೆ ಅಂತಂದರೆ ತಾವು ಯಾರು ಅಂದರೆ ರಾಮ್ ಅಂತಂದ್ರೆ ಇಷ್ಟು ಹೇಳ್ತಾರೆ. ಆಮೇಲೆ ಕುತಃ ಆಗತಾಹ ಭವಂತಹ ಅಂದರೆ ಎಲ್ಲಿಂದ ತಾವು ಬಂದಿದ್ದೀರಿ ಅಂದರೆ ರಾಮ್ ಅಂದರೆ ಇಷ್ಟು ಹೇಳ್ತಾ ಕೊಡ್ತಾರಲ್ಲ. ಆಮೇಲೆ ಒಂಥರ ಇವರಿಗೆ ಒಂಥರ ಅವ್ರದ್ದು ವಿಚಿತ್ರ ಧಾರ್ಷ್ಟ್ಯ ಅನಿಸ್ತಂತೆ, ನಾನು ಬಹಳ ಭಾಗವತೋತ್ತಮ ಮಹಾಭಕ್ತ ಅಂತ ತೋರಿಸ್ಕೊಳಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಈ ಪಂಡಿತರಿಗೆ ಅರ್ಥ ಆಯ್ತಂತೆ. ಹಾಗೆ ತಾವು ಎಲ್ಲಿಗೆ ಹೊರಟಿದ್ದೀರಿ ಇಲ್ಲಂತೆ ರಾಮ್ ಅನ್ನಂತೆ. ಏನು ಪ್ರಶ್ನೆಗೆ ಹೇಳಿದ್ರು ರಾಮ್ ಅಂತ ಇದ್ದಾರಲ್ಲ ಅಂದ್ಬಿಟ್ಟು ಇವ್ರಿಗೆ ಬೇಜಾರಾಗ್ಬಿಟ್ಟಂತೆ. ಆಮೇಲೆ ಇವರೆಲ್ಲ ಯಾರು ಅಂತ ಕೇಳಿದಂತೆ, ಇವರು ನಿಮ್ಮ ಶಿಷ್ಯರ ಏನು ರಾಮ್ ಅಂತೆ. ನಾನು ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ಬಿಟ್ಟು ಅವ್ರ ಗುರುಗಳ ಹತ್ರ ಹೋದಂತೆ. ಏನು ಹೇಳೋಣ ಗುರುಗಳೇ, ಲೋಕದಲ್ಲಿ ಎಂತೆಂಥ ಸಾಧುಗಳು ಅಂತಿದ್ದಾರೆ ಗೊತ್ತಾ, ಬಹಳ ಧೂರ್ತ ಸಾಧುಗಳು ಇರ್ತಾರೆ, ಏನು ಇಲ್ದೇನೆ ಜನರೆಲ್ಲ ತಮ್ಮಗಳು ಮಾಡ್ಕೊಂಡು ಮಾಡ್ತಿರ್ತಾರೆ, ದೊಡ್ಡವರು ನಿಲ್ಸ್ಕೊಂಡು ಮೆರಿತಾ ಇರ್ತಾರೆ, ಹಾಗೆ ಹೀಗೆ ಅಂತ ದೂರ ಮಾಡಿಬಿಟ್ಟಂತೆ. ಯಾಕಪ್ಪ ಏನಪ್ಪ ಎಲ್ಲಿ ಏನಾಯಿತು ಅಂತ ಕೇಳಿದಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಹೀಗೆ ಹೋಗಿದ್ದೆ ಒಂದು ಸ್ಟೇಷನ್ಗೆ ಹೀಗೆ ಆಯಿತು ಅಂತ. ಸರಿಯಾಗಿ ಉತ್ತರ ಕೊಟ್ಟಿದ್ದಾರಲ್ಲ, ಕರೆಕ್ಟಾಗಿ ಹೇಳಿದಾರಲ್ಲ ಅವರು. ನೀವು ಯಾರು ಕೇಳಿದ್ರೆ ನಾನು ರಾಮಸ್ವರೂಪ ಅಂತ ಹೇಳಿದ್ದಾರೆ. ಈಗ ಎಲ್ಲಿಂದ ಬಂದು ನಾನು ರಾಮನಿಂದಲೇ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ರಾಮನ ಹತ್ರನೇ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇವರೆಲ್ಲ ಯಾರು ಕೇಳಿ ಇವರೆಲ್ಲ ರಾಮಸ್ವರೂಪರು ಅಂತ ಹೇಳಿದ್ದಾರೆ. ತಪ್ಪು ಹೇಳಿದ್ವಲ್ಲ ಅವರು, ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರಲ್ಲ ಅದಂತೆ. ಕಪಾಳ ಹೊಡೆದಂಗೆ ಆಯ್ತದೆ. ಈಗ ಹರೇ ಎಂಥ ಇದಾಗ್ಬಿಡ್ತು ನನಗೆ, ನಾನು ಯಾವ ಭಾವನೆ ಇಟ್ಕೊಂಡಿದ್ದೆ ಅವ್ರ ವಿಷಯಕ್ಕೆ, ಹೇಗೆ ಆಗ್ಬಿಡ್ತು ಅಂತ ಅವ್ರಿಗೆ ಆಮೇಲೆ ಅನಿಸ್ತದೆ. ಅಂದರೆ ನಿಜವಾದ ಭಕ್ತರಿಗೆ ಜಗತ್ತಲ್ಲೂ ಹಾಗೆ ಕಾಣುತ್ತೆ. ಇದು ಏನು ಕೇಳಿದ್ರೆ ರಾಮ ಅಂತಲ್ಲ, ಸುಳ್ಳಲ್ಲ ಅದು. ನಾವು ಕಂಬ ಅಂತ ಅಂತೀವಲ್ಲ, ನಿಜ ಹೇಳ್ದೆ ಅನ್ಕೋತೀವಿ, ನಾವು ಹೇಳ್ತೀವಿ ಸುಳ್ಳು. ಇದು ಕಂಬ, ಇದು ಬಾಗಿಲು, ಇದು ಗೋಡೆ ಅಂತ ನಾವು ಹೇಳಿದ್ರೆ ಕರೆಕ್ಟಾಗಿ ಹೇಳಿದೆ, ಸತ್ಯವಾಗಿ ಹೇಳಿದೆ ಅಂತ. ಇದು ಕಂಬನೇ, ಅದು ಗೋಡೆನೇ, ಇದು ಬಾಗಿಲೇ. ಎಲ್ಲಿದೆ ಕಂಬ, ಕಬ್ಬಣ ಬಿಟ್ಟು ಕಲ್ಲು ಬಿಟ್ಟು ಎಲ್ಲಿದೆ ಗೋಡೆ, ಮರ ಬಿಟ್ಟು ಎಲ್ಲಿದೆ ಬಾಗಿಲು? ಬರೀ ಕಲ್ಪನೆ. ನಮ್ಮಗಳ ಪ್ರಯೋಜನ, ನಮ್ಮಗಳ ಅನುಕೂಲತೆ, ನಮ್ಮಗಳ ಒಂದು ವ್ಯಾವಹಾರಿಕ ದೃಷ್ಟಿಯನ್ನಿಟ್ಕೊಂಡು ಇದೆ ಕಂಬ, ಇದೆ ಗೋಡೆ, ಇದೆ ಬಾಗಿಲು ನಾವು ಅಂತ ಇದ್ದೀವಿ. ವಸ್ತುತಃ ಅಲ್ಲಿ ಅದಕ್ಕೆ ಕಂಬತ್ವ, ಗೋಡೆತ್ವ, ಬಾಗಿಲತ್ವ ಇದೆಯಾ? ಬಾಗಿಲಾಗಿರೋದು, ಗೋಡೆಯಾಗಿರೋದು, ಕಂಬ ಆಗಿರೋದು ಅಂತ ಒಂದಿದೆಯಾ? ಇಲ್ಲ. ಅದೆಲ್ಲ ನಮ್ಮಗಳ ಒಂದು ವ್ಯವಹಾರದಲ್ಲಿ ಇಟ್ಟುಕೊಂಡ ಆಕಾರಕ್ಕೆ ಕೊಟ್ಟ ಹೆಸರು ಅಷ್ಟೇ. ಹೀಗಿದ್ದು ಒಂದು ಪುಡಿಯಾಗಿದ್ದರೆ ಮಣ್ಣಂತೆ, ಆಮೇಲೆ ಮುದ್ದೆ ಮಾಡಿದೆ ಒಂದು ಮಣ್ಣು ಮುದ್ದೆ ಅಂತೆ, ಹೀಗೆ ಮಾಡಿಬಿಟ್ರೆ ಗಡಿಗೆ ಅಂತೆ. ಏನಾಗಿದೆ ಮಣ್ಣಲ್ಲಿ ವ್ಯತ್ಯಾಸ? ಎಲ್ಲ ಮಣ್ಣೆ, ಅದು ಒಂದಕ್ಕೆ ಬೇರೆ ಬೇರೆ ಒಂದೊಂದು ಆಕಾರದ ಒಂದು ಹೆಸರು. ಅಂದರೆ ನಮ್ಮಗಳ ಹೆಸರೆಲ್ಲ ಬರೀ ಕಾಲ್ಪನಿಕ ವ್ಯಾವಹಾರಿಕವೇ ಹೊರತು ಸತ್ಯವಲ್ಲ. ಅವರು ಏನಂತಾರೆ ಅದು 100ಕ್ಕೆ 100 ಸತ್ಯವಾದಂತಹ ಮಾತನ್ನೇ ಆಡ್ತಿರ್ತಾರೆ. ಅವರೆಲ್ಲವನ್ನೂ ರಾಮ, ಎಲ್ಲವನ್ನೂ ನಾರಾಯಣ, ಎಲ್ಲವನ್ನೂ ಶಿವ, ಎಲ್ಲವನ್ನೂ ಪರಮಾತ್ಮ. ಯಾವ ಒಂದು ಪರತತ್ವದ ಗುರುತಿಗಾಗಿ ಶಿಷ್ಟಾಚಾರದಲ್ಲಿ ಶಾಸ್ತ್ರದಲ್ಲಿ ಒಂದು ಗೌಣನಾಮವನ್ನು ಇಟ್ಕೊಂಡಿದ್ದಾರೆ. ನಿಜನಾಮ ಇಲ್ಲ, ಯಾಕಂದರೆ ವಾಚಾಮ ಗೋಚರನಾದ ಪರಮಾತ್ಮನಿಗೆ ನಾಮ ಎಲ್ಲಿಂದ ಬರುತ್ತೆ? ನಾಮ ಇಲ್ಲ. ಆದರೂ ವ್ಯವಹಾರಕ್ಕೆ ಗುರುತಿಸೋದಕ್ಕಾಗಿ ಒಂದು ಗೌಣನಾಮ ಇಟ್ಕೊಂಡಿದ್ದಾರಲ್ಲ, ಆ ನಾಮದಿಂದ ಯಾವುದನ್ನು ಕರೆದ್ರೂ ತಪ್ಪಾಗಲ್ಲ. ನಮ್ಮ ಶಾಸ್ತ್ರ ಪ್ರಕಾರ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ವ್ಯಭಿಚಾರ ಮಾಡೋದು, ಇದು 3 ಬಹಳ ಅಕ್ಷಮ್ಯವಾದ ಪಾಪ, ಅಪರಾಧ ಅಂತ. ಕಳ್ತನ ಮಾಡೋದು ತುಂಬ ದೊಡ್ಡ ಪಾಪ, ಸುಳ್ಳು ಹೇಳೋದು ಮಹಾಪಾಪ, ವ್ಯಭಿಚಾರ ಮಾಡೋದು ಮಹಾಪಾಪ ಅಂತ. ವ್ಯಭಿಚಾರ ಅಂದ್ರೇನು? ಪರಸ್ತ್ರೀಯನ್ನಾಗಲಿ ಅಥವಾ ತನಗೆ ಸಂಬಂಧಪಡದ ಸ್ತ್ರೀಯನ್ನಾಗಲಿ ತಾನು ಅನುಭವಿಸೋದು ವ್ಯಭಿಚಾರ ಅಂತ ವ್ಯವಹಾರದಲ್ಲಿ. ಕಳ್ತನ ಅಂದರೆ ಏನು? ತನ್ನದಲ್ಲದೇ ಇರುವಂಥ ಇನ್ನೊಬ್ಬರ ವಸ್ತುವನ್ನು ತಂದು ಮಾಡ್ಕೊಳ್ಳೋದು.
ಹಾಗೆ ಸುಳ್ಳು ಅಂದರೆ ಏನು? ಒಂದು ವಸ್ತು ಒಂದು ತರಹ ಇದು ಇನ್ನೊಂದು ತರಹ ಹೇಳಿದರೆ ಸುಳ್ಳು ಅಲ್ವೇ? ವಸ್ತು ಯಾವುದೋ ಒಂದು ರೀತಿ ಇರುತ್ತೆ, ಅದು ಇನ್ನೊಂದು ರೀತಿ. ಇದು ಬಂಗಾರ ಅಂತ ಹೇಳಿಬಿಟ್ರೆ ಬಂಗಾರ ಕಂಬ ಅಂದರೆ ಸುಳ್ಳು ಹೇಳ್ತಾ ಇದೆಯಾ? ಕಬ್ಬಿಣದ ಕಂಬ ಅದು, ಬಂಗಾರ ಕಂಬ ಅಲ್ಲ ಅಂತ. ಅಂದರೆ ವಸ್ತು ಒಂದು ರೀತಿ ಇದ್ದು ಮತ್ತೊಂದು ಪ್ರಕಾರವಾಗಿ ಹೇಳಿದರೆ ಅದು ಸುಳ್ಳು ಅಂತ. ಆದರೆ ತತ್ವದೃಷ್ಟಿಯಿಂದ ಈ ಮೂರು ಅಪಚಾರವು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸುಳ್ಳು ಹೇಳ್ತಾ ಇದ್ದೀವಿ. ಎಲ್ಲವೂ ಪರಮಾತ್ಮನೇ ಆಗಿದ್ದರೂ ಕೂಡ ಇದು ಮರ, ಇದು ಜನ, ಇದು ಮನೆ, ಇದು ಇಂಥ ವಸ್ತು ಅಂತ ಹೇಳಿ ಹೇಳ್ತಾ ಇದ್ದೀವಲ್ಲ, ಸುಳ್ಳಲ್ವೇ? ವಸ್ತು ಹಾಗಿದೆಯೇ? ಹಾಗೇನೆಯೇ ಕೆಲವಷ್ಟನ್ನು ನಮ್ಮದು ಅಂತ ಇಟ್ಕೊಂಡು ನಾವು ಇದು ನಂದು, ನಮ್ಮನೆ ಸೈಟು, ಇಲ್ಲಿ ಬರೋ ಹಾಗಿಲ್ಲ, ನೀವು ಒಳಗೆ ಬರಬೇಕಾದ್ರೆ ನಮ್ಮ ಪರ್ಮಿಷನ್ ತೊಗೋಬೇಕು ಅಂಥೇಳಿ ನಾವು ಇದೇ ರೀತಿ ಒಂದು ಸಾಮಾಜಿಕವಾಗಿ ಇರೋ ಒಂದು ಅಧಿಕಾರ ತಗೊಂಡು ಸಮಾಜದಲ್ಲಿ ಒಪ್ಕೊಂಡಿರ್ಬೋದು, ಗೌರ್ಮೆಂಟ್ ಕೊಟ್ಟಿರ್ಬೋದು. ವಸ್ತು ಕಡೆಯಿಂದ ವಸ್ತು ಸ್ಥಿತಿನ ಹೇಳಿ, ನಮ್ದಾಗಕ್ಕೆ ಏನಿಂದು ಅದು ಇದು ನಮ್ದಲ್ಲದೇ ಇರೋದು ನಂದು ಅಂದ್ಕೊಂಡು ಕಳ್ತಾನ ಅಲ್ವೇ? ಹಾಗೆ ಕೆಲವೊಂದು ನಾನು ಅನುಭವಿಸ್ತೀನಿ ಅಂತೇಳಿ ಸಮಾಜದಲ್ಲಿ ಒಪ್ಪಿದ್ರು ಕೂಡ ಅನುಭವಿಸ್ಲಿಕ್ಕೆ ಏನಿದೆ ನಿಂದು? ಎಲ್ಲವೂ ಭಗವಂತನ ರೂಪ ಅಲ್ವೇ? ವ್ಯಭಿಚಾರವನ್ನೂ ಮಾಡ್ತಾ ಇದ್ದೀವಿ, ಕಳ್ತನವನ್ನೂ ಮಾಡ್ತಾ ಇದ್ದೀವಿ, ಸುಳ್ಳನ್ನೂ ಹೇಳ್ತಾ ಇದ್ದೀವಿ. ಶಾಸ್ತ್ರಕಾರರು ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಹೇಳಕ್ಕೆ ಹೋಗಲಿಲ್ಲ. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಹೇಳಕ್ಕೆ ಕೂತ್ಕೊಂಡ್ಬಿಟ್ರೆ ನಾವು ಮೂರದ್ದು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಕೂತ್ಕೊಬೇಕಾಗತ್ತೆ. ಇದನ್ನು ಬಿಟ್ಟು ವ್ಯವಹಾರದಲ್ಲಿ ಒಪ್ಪಿಕೊಂಡ ಕಳ್ಳತನ, ಸುಳ್ಳು, ವ್ಯಭಿಚಾರಕ್ಕೆ ಮಾತ್ರ ಪ್ರಾಯಶ್ಚಿತ್ತ ಹೇಳಿದರು. ಹಾಗಾಗಿ ತತ್ವದೃಷ್ಟಿಯಿಂದ ವಸ್ತುಸ್ಥಿತಿ ಏನಾಗಿದೆಯೋ ಆ ರೀತಿ ಹೇಳೋದೇ ನಿಜವಾದಂತಹ ಸತ್ಯವಾದಂತಹ ಮಾರ್ಗ. ಆದರೆ ಆ ಒಂದು ಭಗವಂತನ ಸ್ವರೂಪವನ್ನು ತಮ್ಮ ಅನುಭವದಲ್ಲಿ ಕಂಡು ಪೂರ್ಣವಾಗಿ ಅದನ್ನು ಅನುಭವಿಸಿ ತನ್ಮಯರಾಗಿ ಆ ಒಂದು ಭಗವದ್ಭಾವನೆಯನ್ನು ಊರಿಸಿಕೊಂಡಂತಹ ಮಹಾನುಭಾವರಿಗೆ ಆ ವಿಚಾರ ಬಂದುಬಿಟ್ರೆ ಸಾಕು, ಜ್ಞಾಪಕ ಆಗಿಬಿಟ್ರೆ ಸಾಕು. ಜ್ಞಾಪಕ ಆಗೋದು ಹೊಸ ಅಲ್ಲ, ಆ ಜ್ಞಾಪಕ ಆಗ್ತಾನೆ ಇರುತ್ತೆ. ಆಗ್ತಾನೆ ಏನಾಗುತ್ತೆ ಅಂದರೆ ಕಂಠ ಗದ್ಗದಾಗ್ಬಿಡುತ್ತೆ, ಮಾತಾಡೋಕ್ಕೆ ಒಂಥರ ಇದೆ, ಕಣ್ಣೀರು ಶುರುವಾಗುತ್ತೆ, ರೋಮಾಂಚ, ಮೈ ನೀವೇ ಹೇಳ್ಬಿಡುತ್ತೆ, ಒಂಥರ ಕೂದೆಲ್ಲ ಇದಾಗ್ಬಿಡುತ್ತೆ. ರೋಮಾಂಚ ಅಂತ ಏನಾಗುತ್ತೆ ಕನ್ನಡದಲ್ಲಿ? ಹೊಂಪುಳಿಯುವುದು, ಹೊಂಪುಳಿಯಾಗುವುದು ಗುರುಗಳಿದ್ದಾರೆ. ನಾನು ಕೇಳೇ ಇಲ್ಲ ಈ ಪದವನ್ನು. ನಿಮಿರ್ಕೊಂಡ್ಬಿಡುತ್ತೆ, ಅಲ್ಲ ನೆಟ್ಟಗಾಗ್ಬಿಡುತ್ತೆ ಕೂದೆಲ್ಲ. ನೀರೇ ಹೇಳುವುದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಲೌಕಿಕವಾದಂತಹ ಅತಿಯಾದ ಆನಂದವಾದಾಗೂ ಒಂದು ರೀತಿ ಮೈ ನಿಮಿರೇಳುತ್ತೆ. ತಾನು ಇದ್ದಕ್ಕಿದ್ದಾಗೆ ಬಹಳ ಐಶ್ವರ್ಯ ಬೆಳೆಸ್ಬಿಟ್ಟ, ಲಾಟ್ರಿ ಬಂದ್ಬಿಡ್ತು, ಕೋಟಿ ಲಾಟ್ರಿ ಬಂದ್ಬಿಡ್ತು ಅಂದರೆ ಏನೋ ಒಂಥರ ಸಂತೋಷ ಆಗ್ಬಿಡುತ್ತೆ, ಬಹಳ ಒಂಥರ ರೋಮಾಂಚ ಆಗ್ಬಿಡುತ್ತೆ ಅವನಿಗೆ. ಹಾಗೆ ಕೆಲವು ಅಘಟಿತ ಘಟನೆಯನ್ನು ಸಡನ್ನಾಗಿ ಕಂಡವನಾದರೆ ರೋಮಾಂಚ ಆಗ್ಬಿಡುತ್ತೆ. ಆದರೆ ಇದೆಲ್ಲ ತಾತ್ಕಾಲಿಕ, ಇದು ಯಾವುದೋ ಒಂದು ಪುಣ್ಯ ಪಾಪ ವಶಾತ್ ಆಗುತ್ತೆ. ಆದರೆ ಭಗವಂತರನ್ನು ನಿರಂತರ ಸ್ಮರಿಸ್ಕೊಂಡು ಭಗವತ್ ಪ್ರೇಮವನ್ನು ತುಂಬಿಕೊಂಡು ಆ ಭಾವನೆಯಲ್ಲಿ ಮುಳುಗಿದಂಥವರಿಗೆ ಮತ್ತೆ ಅವರು ವ್ಯಕ್ತವಾಗ್ತಾರೆ. ಅಭಿವ್ಯಕ್ತಿ ಪಡಿಸುವಾಗಲೆಲ್ಲ ಅವರಿಗೆ ರೋಮಾಂಚನ ಆಗ್ತಾನೇ ಇರುತ್ತೆ. ರೋಮಾಂಚನವಾಗೋದು, ಕಂಠ ಕಟ್ಕೊಂಡ್ಬರೋದು, ಅಶ್ರುಭಿ, ಕಣ್ಣೀರು ಸುರಿತಾ ಇರುತ್ತೆ. ಇಲ್ಲಿ ಎರಡು ತರಹ. ಪರಭಕ್ತರಿಗೆ ಒಂದು ರೀತಿ ತನ್ಮಯತೆಯನ್ನು ಉಂಟಾಗಿ ಮತ್ತು ವಿಶೇಷತೆ ಅನ್ನೋದು ಅವರ ಕಡೆಯಿಂದ ತೋರದೆ ಹೋದರೂ ಕೂಡ ಆ ಪರಭಕ್ತಿಗಾಗಿ ಸಾಧನೆ ಮಾಡ್ತಾ ಇರುವಂತಹ ಸಾಧಕ ಇದಲ್ಲ, ಅವನಿಗೆ ಅಯ್ಯೋ ಇಷ್ಟು ದಿವಸ ನಾನು ಶ್ರಮಪಟ್ಟರು ಕೂಡ, ಇಷ್ಟು ಭಕ್ತಾಗ್ತಿದ್ರು ಕೂಡ ನನಗೆ ಅರ್ಥಾಗ್ತಾ ಇನ್ನೂ ಗೊತ್ತಾಗ್ತಿಲ್ವಲ್ಲ, ನನಗಿನ್ನೂ ಆ ಭಗವಂತನ ದರ್ಶನ ಆಗಲಿಲ್ವಲ್ಲ, ನನಗಿನ್ನೂ ಸತ್ಯ ಗೊತ್ತಾಗಲಿಲ್ವ ಅಂಥೇಳಿ ತುಂಬ ದುಃಖ ಪಡುತ್ತೆ. ಯಾವುದನ್ನು ತುಂಬ ನಾವು ಜೀವನದಲ್ಲಿ ಇಷ್ಟಪಟ್ಟಿರ್ತೀವೋ ಆ ಇಷ್ಟಪಟ್ಟ ವಸ್ತು ತುಂಬ ದಿವಸ ನಮಗೆ ಸಿಗದೆ ಹೋದರೆ, ತುಂಬ ದಿನ ನಮ್ಮನ್ನು ಕಾಡಿಸಿಬಿಟ್ರೆ ಅದು ತಡ್ಕೊಳಕ್ಕಾಗಲ್ಲ, ಸಂಕಟ ದುಃಖ ಬಿಡುತ್ತೆ. ಬಡತನದಲ್ಲಿ ಬೆಂದವರಿಗೆ ಯಾವ ರೀತಿ ದುಃಖ ಆಗುತ್ತೋ, ರೋಗದಲ್ಲಿ ಬೆಂದವರಿಗೆ ಎಷ್ಟು ದಿವಸ ಆದರೂ ವಾಸಿನೇ ಆಗಲಿಲ್ಲ ಅಂತ ಆಗ್ಬಿಟ್ರೆ ನೀವು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಿ ಗುಳೋದು ಅಳ್ತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಯಾವ ತಾಪದಿಂದ, ಯಾವ ಒಂದು ಕಷ್ಟದಿಂದ ಯಾವ ಮನುಷ್ಯ ಒದ್ದಾಡ್ತಿರ್ತಾನೋ ಅವನಿಗೆ ಆ ಕಷ್ಟ ಪರಿಹಾರವಾಗದೇ ಇದ್ದಾಗ ಅವನಿಗೆ ಕಣ್ಣೀರು ಬಂದೇ ಬರುತ್ತೆ, ದುಃಖ ಆಗೇ ಆಗುತ್ತೆ. ಈ ಆರ್ತ ಭಕ್ತರಿಗೂ ಕೂಡ ಪರಮಾತ್ಮನ ಕಾಣಬೇಕು, ಪರಮಾತ್ಮನ ಅನುಭವಿಸಬೇಕು, ಪರಮಾತ್ಮ ಮಯನಾಗಬೇಕು, ನನಗಿನ್ನೂ ಈ ಒಂದು ಸಂಸಾರದ ಬಂಧ ನನಗೆ ಬಿಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಈ ಒಂದು ಅವಿದ್ಯಾಕಲ್ಪಿತ ರೂಪ, ಪ್ರಮಾತ್ರ ರೂಪ, ಈ ಪರಿಚ್ಛಿನ್ನ ರೂಪ, ಈ ಅಜ್ಞಾನ ಏನು ಮಾಡೋದು ಬಿಡ್ಕೊಳ್ತಿಲ್ವಲ್ಲ, ಅಭಿಮಾನ ಹೋಗ್ತಾನೆ ಇಲ್ವಲ್ಲ ಅಂಥೇಳಿ ಅವನಿಗೆ ಈ ಒಂದು ವ್ಯಾವಹಾರಿಕ ರೂಪವನ್ನು ಕಳ್ಸ್ಕೊಳ್ಳೋಕ್ಕೆ ಬಹಳ ಪ್ರಯತ್ನ ಮಾಡ್ತಿರ್ತಾನೆ. ಭಗವದ್ಭಕ್ತಿಯನ್ನು ಪೂರ್ಣವಾಗಿ ಉಳಿಸ್ಕೊಂಡು ಒದ್ದಾಡ್ತಿರ್ತಾನೆ. ಅದು ಇನ್ನೂ ಆಗದೇ ಇದ್ದಾಗ
ಕಣ್ಣೀರು ವಿಷಯ ಬರುತ್ತೆ, ದುಃಖ ವಿಷಯ ಬರುತ್ತೆ. ಯಾರು ಅಂತ ಹೇಳ್ಕೋಬೇಕು, ಅವನು ಏನು ಮಾಡೋದು? ಅವನು ಹೇಳ್ಕೋಬೇಕಾದ ವ್ಯಕ್ತಿಯೂ ಆತನೇ, ಅವನತ್ತನೇ ಹೇಳ್ಕೊಂಡು ಅಳುತ್ತೇವೆ. ಆ ರೀತಿಯಾಗಿ ಆ ಏಕಾಂತ ಭಕ್ತರಿಗೆ ಅಶ್ರು ಕಣ್ಣೀರು ಸುರಿಯೋದು ಅಷ್ಟೇ ಅಲ್ಲ, ಪರಸ್ಪರಂ ಲಪಮಾನ. ಅವರಿಗೆ ಅವರ ಸ್ವಭಾವದವರಾದ ಜನ ಸಿಕ್ಕಿಬಿಟ್ರಂತೂ ಏನು ರಸಗವಳ. ವ್ಯವಹಾರಸ್ಥರಿಗೆ ಆ ವ್ಯವಹಾರಸ್ಥ ಸಿಕ್ಕಿದ್ದ ಅದೇ ಮಾತಾಡ್ತಾ ಇರ್ತಾರೋ, ಭಗವದ್ಭಕ್ತರಿಗೆ ಅಂಥ ಭಗವದ್ಭಕ್ತರ ಸಹವಾಸ ದೊರಕಿಬಿಟ್ರಂತೂ ಆ ಮಾತನ್ನೇ ಆಡ್ತಾ, ನೀವು ಏನು ಮಾಡ್ತೀರಿ, ನೀವು ಹೇಗೆ ಮಾಡ್ತಾ ಇದ್ದೀರಾ, ನಿಮ್ಗೆ ಹೇಗೆ ಇದು ಅನ್ನಿಸ್ತಾ ಇದೆ ಅಂದರೆ ಪರಸ್ಪರ ಒಬ್ಬರೊಬ್ಬರ ಅನುಭವವನ್ನು ಹೇಳ್ಕೊಳ್ಳೋದು, ಒಬ್ರಿಗೊಬ್ರಿಗೆ ಆಗುವಂಥ ಕಷ್ಟಗಳನ್ನು ಹೇಳ್ಕೊಳ್ಳೋದು. ನನಗೂ ಈ ಥರ ಒಂದು ದಿವಸ ಆಗಿತ್ತು, ಹೀಗಾಗಿದ್ದಾಗ ಹೀಗೆ ಮಾಡಿಕೊಳ್ಳೆ, ಇಂಥವರು ನನಗೆ ಉಪದೇಶ ಮಾಡಿ ಹೋದರು, ಅದನ್ನು ಸ್ವಲ್ಪ ಸಮಾಧಾನವಾಯಿತು, ಭಗವಂತ ಪರೀಕ್ಷೆ ಮಾಡ್ತಾನೆ ಅಂತ ಹೇಳೋದ್ರು, ಬಹುಶಃ ನನ್ನನ್ನು ಪರೀಕ್ಷೆ ಮಾಡ್ತಿರ್ಬೇಕು, ಆಗಲಿ ಪರೀಕ್ಷೆ ಮಾಡಲಿ, ಇವಾಗಿವೇ ಪರೀಕ್ಷೆ ಮಾಡಿದರೆ ನಾನು ಖಂಡಿತ ಪರಮಾತ್ಮ ಪರೀಕ್ಷೆಗೆ ಪಾಸಾಗುವನಲ್ಲ, ನಾನು ಬಹಳ ಅಲ್ಪ, ಮಹಾ ಕಿಂಚಿಜ್ಞ ನಾನು, ಆದರೂ ಏನೋ ನನ್ನ ಪ್ರಾರಬ್ಧ ಇನ್ನೂ ಮುಗಿದಿಲ್ಲ, ನನ್ನ ಪಾಪ ಇನ್ನೂ ಸವದಿಲ್ಲ ಅಂತ ಕಾಣುತ್ತೆ, ಪರಮಾತ್ಮ ಇನ್ನೂ ದರ್ಶನ ಕೊಟ್ಟಿಲ್ಲ ಅಂತ ಹೇಳಿ ಬಹಳ ಗೋಳಾಡ್ತಾ ಇರ್ತಾರೆ. ಹಾಗಾಗಿ ಆ ಭಕ್ತರ ಜೊತೆ ಸೇರಿ, ಆ ಮಹಾತ್ಮರ ಜೊತೆ ಸೇರಿಕೊಂಡು ಅದೇ ಮಾತನಾಡುತ್ತಾ, ಅವನ ಕಥೆಯನ್ನೇ ಗುಣಗಾನ ಮಾಡುತ್ತಾ, ಆ ಸಂತರ ಚರಿತ್ರೆಯ ಬಗ್ಗೆನೇ ಮಾತಾಡ್ತಾ, ಆ ರೀತಿಯಾಗಿ ಅಹೋರಾತ್ರಾನ್ ವಾಹಯಂತಿ, ಹಗಲು ದಿವಸ ರಾತ್ರಿಗಳು ಅದೇ ರೀತಿ ಕಲಿತಾ ಇರ್ತಾರೆ. ಆ ರೀತಿ ಕಲಿತಾ ಇರುವಂಥ ಆ ಭಕ್ತರಿಗೆ ವಾಗ್ಗದ್ಗದಾ ದ್ರವತೆ ಯಸ್ಯ ಚಿತ್ತಂ ಮೃದತ್ಯಭೀಕ್ಷಂ ಹಸತಿ ಕ್ವಚಿಚ್ಚ ವಿರಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ. ಆ ಏಕಾಂತ ಭಕ್ತಿಯನ್ನು ಪರಭಕ್ತಿಯನ್ನು ತುಂಬಿಕೊಂಡಂತಹ ಭಕ್ತರಿಗೆ ವಾಕು ಗದ್ಗದವಾಗುತ್ತೆ, ತೊಲು ನುಡಿಯಾಗುತ್ತೆ, ಸ್ಪಷ್ಟೋಕ್ತಿಯೇ ಬರೋದಿಲ್ಲ. ಆಮೇಲೆ ಹೃದಯಭೀಕ್ಷಂ ನಿರಂತರ ಅಳ್ತಾ ಇರ್ತಾರೆ, ಆ ಇಷ್ಟನಾದ ಭಗವಂತನ ದರ್ಶನವಾಗಲಿಲ್ಲ, ಪ್ರಾಪ್ತಿ ಆಗಲಿಲ್ಲ ಅಂಥೇಳಿ ಬಹಳವಾದ ದುಃಖ ಆಗ್ತಾ ಇರುತ್ತೆ. ಒಮ್ಮೊಮ್ಮೆ ಅವನ ವಿಭೂತಿಯನ್ನು, ಅವನ ವಿಶೇಷತೆಯನ್ನು ಜಗತ್ತಿನಲ್ಲಿ ಗುರುತಿಸಿದವರಾಗಿ ಜೋರ ನಗಕ್ಷು ಮಾಡ್ತಿದ್ದಾರೆ. ಕ್ವಚಿತ್ ಹಸತಿ, ಓಹೋ ಭಗವಂತ ಈ ರೀತಿ ನನ್ನ ಮಾಡಿಬಿಟ್ಯಾ, ಹೀಗೆ ಮಾಡಿದ್ರು ಕೂಡ ನಾನೇನು ನಿನ್ನ ಬಿಡೋದಿಲ್ಲ, ಏನು ಅಂದ್ಕೊಂಡಿದ್ಯಾ, ಎಂಥ ಮಾಯೆ ತೋರಿಸಿದ್ರು ನಾನು ನಿನ್ನ ದಾಸನಾಗದೆ ಬೇರೆ ಕಡೆ ಹೋಗೋದಿಲ್ಲಪ್ಪ, ನಿನ್ನ ದಾಸತ್ವವನ್ನು ಖಂಡಿತ ಬಿಡುವನಲ್ಲ ಅಂಥೇಳಿ ಎಷ್ಟೆಷ್ಟು ಆ ತರಹ ಮಾಯ ಅವನು ಗೋಳಕೊಟ್ಟರು ಕೂಡ ಅದಕ್ಕೆ ಅವನು ಇದು ಮಾಡ್ಕೊಳ್ಳೋದಿಲ್ಲ. ಅದು ನಿರಂತರವಾಗಿ ಅವನು ಇದರಲ್ಲಿ ಮುಳುಗುತ್ತಾನೆ. ವಿರಜ್ಜ ಉದ್ಗಾಯತಿ, ನಾಚಿಕೆಯನ್ನು ಬಿಟ್ಟು ಜೋರಾಗಿ ಕೀರ್ತನೆ ಮಾಡ್ತಾ ಕೂತ್ಕೊಳ್ತಾನೆ, ನರ್ತನೆ ಮಾಡ್ತಾನೆ. ಆ ಭಕ್ತ ನರ್ತನ ಮಾಡ್ತಾ ಯಾವ್ಯಾವ ಜಾಗದಲ್ಲೆಲ್ಲ ಕುಣಿದಾಡ್ತಾನೋ ಆ ಜಾಗದಲ್ಲೇ ಪವಿತ್ರವಾಗುತ್ತೆ. ಅವನಿರೋ ಭೂಮಿಯೇ ಪವಿತ್ರವಾಗಿರುವಂಥ ಭೂಮಿ ಆಗಿಬಿಡುತ್ತೆ. ಯಾಕೆಂದರೆ ಭಗವಂತನನ್ನು ಹೃದಯ ತುಂಬಿಕೊಂಡಂಥ ಮಹಾನುಭಾವ ಏನು ಮಾತಾಡ್ತಾನೋ ಅದೇ ವೇದವಾಣಿ, ಏನು ನಡವಳಿಕೆ ಇಟ್ಕೊಳ್ತಾನೋ ಅದೇ ವೇದೋಕ್ತ ಕರ್ಮಗಳು, ಅವನ ಏನು ಚರ್ಯ ಇದೆ ಅದೇ ಸಚ್ಚರಿತ್ರೆ, ಸನ್ಮಾರ್ಗ. ಈ ರೀತಿಯಾಗಿ ಅವನ ಚರ್ಯೆಯೇ ಒಂದು ರೀತಿ ಅದ್ಭುತವಾದಂತಹ ಜಗತ್ತಿಗೆ ಮಾರ್ಗದರ್ಶಕವಾದಂತಹ ಚರಿತ್ರೆಯಾಗಿರುತ್ತೆ. ಆ ಮಹಾನುಭಾವ ಅಥವಾ ಆತ ಹೆಂಗಸಾಗಿರಲಿ ಗಂಡಸಾಗಿರಲಿ, ಅಂಥವನಿಗೆ ಆ ಹೆಂಗಸಾಗಿದ್ದ ಆ ಅಂಥವನಿಗೆ ಜನ್ಮ ಕೊಟ್ಟಂತಹ ತಾಯಿಯೇ ನಿಜವಾದಂತಹ ಕೃತಾರ್ಥಳಾದ ತಾಯಿ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತಿ ಚತೇನ ಅಪಾರ ಸಂವಿತ್ ಸುಖಸಾಗರೇ ಸದಾ ವಿಲೀಯತಿ ಯಸ್ಯ ಮನಃ ಪ್ರಚಾರ ಅಂತ. ಇದು ಆ ಪುಣ್ಯಾತ್ಮ ಯಾರ ವಂಶದಲ್ಲಿ ಹುಟ್ಟಿದಾನೋ, ಆಕೆ ಯಾವ ವಂಶದಲ್ಲಿ ಹುಟ್ಟಿದಾಳೋ ಆಕೆಗೆ ಜನ್ಮ ಕೊಟ್ಟಂತಹ ತಾಯಿಯೇ ನಿಜವಾದಂತಹ ಧನ್ಯರಾಗಿರ್ತಕ್ಕ ತಾಯಿ, ಇದಾದ ಪುಣ್ಯಾತ್ಮತೆಯಾಗಿರ್ತಕ್ಕ ತಾಯಿಯಲ್ಲ ಅವಳು. ಇದಾದ ಕೃತಾರ್ಥ. ಶಾಸ್ತ್ರದಲ್ಲಿ ಒಬ್ಬ ಮಗ ಸತ್ಪುತ್ರನಾಗಿ ಭಗವದ್ಭಕ್ತನಾದರೆ 7 ತಲೆಮಾರಿನ ಜನರನ್ನೆಲ್ಲ ಉದ್ಧಾರ ಮಾಡ್ತಾನೆ ಅಂತ. ತಂದೆ, ಅಜ್ಜ, ಮುತ್ತಜ್ಜ, ತಾತಜ್ಜ, ಅವರ ಹಿಂದಿನವರು ಎಲ್ಲರನ್ನೂ ಕೂಡ ಅವನು ನರಕದಿಂದ ಎಬ್ಬಿಸಿಬಿಟ್ಟು ಉತ್ತಮ ಲೋಕಕ್ಕೆ, ಪುಣ್ಯ ಲೋಕಕ್ಕೆ ಒಯ್ದು ಬಿಡ್ತಾನೆ. ಅವನ ತಪಶಕ್ತಿ ಅಷ್ಟು ಜೋರಾಗಿರುತ್ತೆ. ಹಾಗೆಯೇ ಯಾವ ಮನುಷ್ಯ ದುಷ್ಟನಾಗ್ಬಿಡ್ತಾನೋ, ವಿಷಯಾಸಕ್ತನಾಗ್ತಾನೋ, ಶಾಸ್ತ್ರ ನಿಂದಿತ ಕರ್ಮ ಮಾಡ್ತಾನೋ, ಪಿತೃಗಳನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಅವನು ಅಂತ. ಅಷ್ಟು ಪಾಪಕೃತ್ಯದಿಂದ ಹಿಂದಿನವರೆಲ್ಲ ಹಾಳ ಹೋಗ್ತಾರೆ. ಆ ವಂಶಕ್ಕೆ ಹುಟ್ಟೋದಕ್ಕೆ ನಾಲಾಯಕೊಂಡು ಉಳಿಸ್ಕೋತಾನೆ. ಆದರೆ ಪುಣ್ಯಾತ್ಮನಾಗಿ ಹುಟ್ಟಿದರೆ ತಂದೆ ತಾಯಿಗಳಿಗೂ ಉತ್ತಮ ಗತಿ, ಅಜ್ಜಂದಿರಿಗೂ ಎಲ್ಲರೂ ಕೂಡ ಕುಲದವರಲ್ಲ. ಕುಲಂ ಪವಿತ್ರಂ, ಇಡೀ ಕುಲವನ್ನೇ ಪವಿತ್ರನಾಗಿ ಮಾಡ್ತಾನೆ. ವಿಶ್ವಂಭರ ಪುಣ್ಯವತಿ ಚತೇನ, ಆ ಮಹಾತ್ಮನಿಂದ ಈ ಭೂಮಿಯೇ ವಿಶ್ವಂಭರನ ಭೂಮಿಯೇ ಪುಣ್ಯವತಿಯ ಪುಣ್ಯಾತ್ಮ ಆಗ್ತಾಳೆ. ಈ ಅಪಾರವಾದ ಈ ಸಂಬಿತನೇ ಅರಿವು,
ಈ ತುದಿಯೇ ಇಲ್ಲದ ಅನಾದಿ ಅನಂತವಾದಂತಹ ಚೈತನ್ಯ ಸಾಗರದಲ್ಲಿ ಯಾವಾತನ ಮನಸ್ಸು ಮುಳುಗೋಗಿರುತ್ತೋ, ಯಾವ ಪರಮಾತ್ಮನಲ್ಲಿಯೇ ಯಾತನ ಮನಸ್ಸು ಏಕಾತ್ಮತೆಯನ್ನು ಹೊಂದಿರುತ್ತೋ ಅಂಥ ಮಹಾನುಭಾವದಿಂದ ಜಗತ್ತಿಗೆ ಕಲ್ಯಾಣ, ಲೋಕಕ್ಕೆ ಕಲ್ಯಾಣ, ವಂಶವೇ ಕೃತಾರ್ಥ, ಇದು ಅವರ ಜನ್ಮವೇ ಸಾರ್ಥಕ ಅಂಥೇಳಿ ಅಷ್ಟರ ಮಟ್ಟಿಗೆ ಆ ಭಗವದ್ಭಕ್ತಿಯನ್ನು, ಏಕಾಂತ ಭಕ್ತಿಯನ್ನು ಹೊಂದ್ತಾ ಇದ್ದಾರೆ. ಈ ಭಕ್ತಿಯನ್ನು ಹೊಗಳೋದು ಕೇವಲ ಮೃಷಾವಾದ ಅಲ್ಲ, ನಿಜವಾಗಿ ಭಕ್ತರಾದವ್ರಿಗೆ ಹಾಗಾಗುತ್ತೆ. ಇನ್ನೊಂದು ಉದ್ದೇಶ ಏನು, ಅಂಥ ಭಕ್ತಿಯನ್ನು ನಾವು ಸಂಪಾದನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಿದ್ವಿ. ಇಂಥ ಭಕ್ತಿ ನಮಗೆ ಊರೂರಿಗೂ, ಯಾಕೆಂದರೆ ಭಕ್ತರಿಗೆ ಪರಮಭಕ್ತರ ಲಕ್ಷಣವನ್ನು ಹೇಳಿದಾಗ ಆ ಲಕ್ಷಣ ನನಗೆ ಅಳವಟ್ಟಿದಾಗ ನಾನು ಪರೀಕ್ಷೆ ಮಾಡ್ಕೋಬೇಕು. ನನಗೆ ಭಗವಂತನ ವಿಚಾರ ಕೇಳ್ಕೊಳ್ಳಿದ್ರೆ ರೋಮಾಂಚನವಾಗುತ್ತಾ, ಭಗವಂತನ ವಿಚಾರ ದೊರಕಲಿಲ್ಲ ಅಂತ ದುಃಖ ಆಗ್ತಾ ಇದೆಯಾ, ಅಳು ಬರ್ತಾ ಇದೆಯಾ, ನನಗೆ ಸಂಕಟ ಆಗ್ತಾ ಇದೆಯಾ ಅಂತ ನನ್ನ ಪರೀಕ್ಷೆ ಮಾಡ್ಕೊಂಡು, ಹಾಗಾದರೆ ನನ್ನ ಭಕ್ತಿ ಊರಿಲ್ಲ, ನನಗಿನ್ನೂ ಅದಿನ್ನೂ ಬೇಕು ಅಂತ ಅನಿಸಿಲ್ಲ. ಈ ಒಂದು ಭಾವ ಊರದೇ ಇರೋದಕ್ಕೆ ಇನ್ನೇನೋ ನನ್ನಲ್ಲಿ ದೋಷ ಇದೆ, ಇನ್ಯಾವುದೋ ವಿಷಯಾಸಕ್ತಿ ಎಳಿತಾ ಇದೆಯೋ, ಅಭಿಮಾನ ಬಾಧೆಪಡಿಸ್ತಾ ಇದೆಯೋ, ಇನ್ಯಾವುದೋ ಒಂದು ಸನ್ನಿವೇಶ ನನಗೆ ತೊಂದರೆ ಮಾಡ್ತಾ ಇದೆಯೋ ಅಂಥೇಳಿ ಆ ಒಂದು ಭಾವಕ್ಕೆ ಪ್ರತಿಕೂಲವಾದಂತಹ ಪದಾರ್ಥವನ್ನಾಗಲಿ, ವಾತಾವರಣವನ್ನಾಗಲಿ, ವಿಷಯವನ್ನಾಗಲಿ, ಅಭಿಮಾನವನ್ನಾಗಲಿ ಬಿಡೋದು ಪ್ರಯತ್ನ ಮಾಡ್ತಾ ಮತ್ತಿನ್ನೂ ಹೆಚ್ಚು ಪಡಿಸ್ಕೊಂಡು ಹೋಗಬೇಕು. ಭಕ್ತಿಭಾವ ಬಲವಾಗಿ ಊರುವರೆಗೂ ಕೂಡ ಅದು ಯಾವ ಕಾರಣಕ್ಕೂ ಅದನ್ನು ಬಿಡಬಾರ್ದು. ಹಾಗಾಗಿ ಆ ಪರಮಾತ್ಮನಲ್ಲಿ ಮುಳುಗಿದಂತಹ ಭಕ್ತರು ಯಾವ ರೀತಿ ಇರ್ತಾರಪ್ಪ ಅಂತಂದರೆ, ತೀರ್ಥೇ ಕುರುವಂತಿ ತೀರ್ಥಾನಿ, ಸುಕರ್ಮಿ ಕುರುವಂತಿ ಕರ್ಮಾಣಿ, ಸಚ್ಛಾಸ್ತ್ರೇ ಕುರುವಂತಿ ಶಾಸ್ತ್ರಾಣಿ. ಯಾವ್ಯಾವುದು ತೀರ್ಥ ಅಂತ ಪ್ರಸಿದ್ಧವಾಗಿರುತ್ತದೆಯೋ ಆ ತೀರ್ಥಗಳ ತೀರ್ಥತ್ವವನ್ನು ಹೆಚ್ಚಿಸೋದು, ತೀರ್ಥವಾಗದೇ ಇರುವಂತಹ ಜಾಗವನ್ನು ತೀರ್ಥವನ್ನಾಗಿ ಮಾಡೋದು, ಎಲ್ಲವನ್ನೂ ಮಾಡ್ತಾರಂತೆ. ಅಂದರೆ ಆ ಮಹಾತ್ಮರು ಯಾವ ನದಿಯಲ್ಲಿ ಸ್ನಾನ ಮಾಡ್ತಾರೋ ಆ ನದಿಯೂ ಪವಿತ್ರವಾಗುತ್ತೆ, ಅಲ್ಲಿ ಸ್ನಾನ ಮಾಡುವವರೆಲ್ಲ ಪವಿತ್ರರಾಗ್ತಾರೆ. ನಿಜವಾದ ತೀರ್ಥತ್ವ ಇವರಿಂದಲೇ ಬರೋದು ಅವರಿಗೆ. ಅದಕ್ಕೆ ಕೇವಲ ಭೌತಿಕವಾದ ಜಡಾತ್ಮಕವಾದಂತಹ ನೀರಿಗಾಗಲಿ, ಮಣ್ಣಿಗಾಗಲಿ, ಬೇರೆ ಬೆಂಕಿಗಾಗಲಿ, ಗಾಳಿಗಾಗಲಿ ಪವಿತ್ರತೆ ಬರೋಲ್ಲ. ಅದರಲ್ಲಿ ಭಗವನ್ಮಯ ತುಂಬಿದಾಗ ಮಾತ್ರ ಅದು ಪವಿತ್ರತಮವಾದದ್ದಾಗಿ, ಪುಣ್ಯತಮವಾದದ್ದಾಗಿ ಆಗುತ್ತೆ. ಭಗವನ್ಮಯರಾಗಿರುವಂತಹ ಭಕ್ತರು ಯಾವಾಗ ಅಲ್ಲಿ ಮಿಂದು ಅಲ್ಲೇ ವಾಸವಾಗಿ ಆ ಒಂದು ಇದಲ್ಲೇ ಮುಳುಗಿದರಾಗಿರ್ತಾರೋ ಆಗ ಸಹಜವಾಗಿ ಆ ಪರಮಾತ್ಮನ ಸ್ವಭಾವವಲ್ಲ ಆ ಭಕ್ತರ ಮೂಲಕ ಆ ತೀರ್ಥಕ್ಕೂ ಬರುತ್ತೆ, ಜಾಗಕ್ಕೂ ಬರುತ್ತೆ, ಆ ಸನ್ನಿವೇಶ ವಾತಾವರಣಕ್ಕೆಲ್ಲ ಬಂದ್ಬಿಡುತ್ತೆ. ಯಾಕಂದರೆ ಪರಮಾತ್ಮನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಪರಮಾತ್ಮನು ಸ್ವತಃ ಮಂಗಳ ಸ್ವರೂಪ, ಮಂಗಳ ಸ್ವರೂಪನಾದ ಪರಮಾತ್ಮ ಹಿಡ್ಕೊಂಡಂತಹ ಭಕ್ತರು ಮಂಗಳಮಯರಾಗಿರ್ತಾರೆ. ಅವರು ಯಾವ್ಯಾವುದಲ್ಲಿ ಏನೇನು ಮಾಡ್ತಾರೋ, ಸುಕರ್ಮೀ ಕುರುವಂತೆ ಕರ್ಮಾಣಿ, ಕರ್ಮಗಳ ಸ್ವಭಾವ ಒಂದು ಬಂಧನಾತ್ಮಕವಾಗಿ ಇರುವಂಥದ್ದು, ಮನುಷ್ಯನ ಕಟ್ಟಾಕ್ಬಿಡುತ್ತೆ ಕರ್ಮ. ಆದರೆ ಇವರು ಕರ್ಮವನ್ನು ಮಾಡುವ ಉಪಾಯವನ್ನು ತೋರಿಸ್ಕೊಟ್ಟು ಕರ್ಮದಲ್ಲಿ ಇದ್ದರೂ ಕೂಡ ಕರ್ಮದಲ್ಲಿ ಅಂಟದೇ ಹಾಗೆ ಮಾಡಿಸ್ತಾರೆ. ಹಲಸಿನ ತೊಲೆ ಬಿಡಿಸ್ಕೋಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಹೇಗೆ ಬಿಡಿಸಿದರೆ ಆ ಅಂಟು ಕೈಗೆ ಹತ್ತೋದಿಲ್ವೋ, ಅದೇ ರೀತಿ ಭಗವದ್ಭಕ್ತಿಯಿಂದ ಕರ್ಮವನ್ನು ಮಾಡಿದರೆ ಆ ಕರ್ಮ ನಮಗೆ ಬಂಧನ ಉಂಟು ಮಾಡೋದಿಲ್ಲ ಅದನ್ನು ಅವ್ರು ತೋರಿಸ್ಕೊಡ್ತಾರೆ. ಫಲಾಪೇಕ್ಷೆ ಇಲ್ಲದೇನೆಯೇ ಕರ್ಮ ಮಾಡಿದರೆ ಕರ್ಮ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಸಂಘಪೂರ್ವಕವಾಗಿ, ಸಂಘತ್ಯಾಗಪೂರ್ವಕವಾಗಿ ಕರ್ಮವನ್ನು ಮಾಡಿದರೆ ಆ ಕರ್ಮ ನಮಗೆ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಸಾಮಾನ್ಯ ನಮ್ಮಂಥ ಪ್ರಾಕೃತಿಕರಿಗೆ ಈ ಮೂರು ಭಾಗವನ್ನು ಬಿಟ್ಟು ಬಹಳ ಕಷ್ಟ. ನಾವು ಏನೂ ಪ್ರಯೋಜನ ಇಲ್ಲದೆ ಕರ್ಮ ಮಾಡಬೇಕು ಅಂದರೆ ಹೆಂಗೆ ಆಗುತ್ತೆ? ನಾವೇನು ಯಂತ್ರನ, ಏನೂ ಪ್ರಯೋಜನ ಇಲ್ಲದೆ ಕರ್ಮ ಮಾಡೋದಕ್ಕೆ ಅಂತ ನಮಗೆ ಆ ರೀತಿ ತರ್ಕ ಮಾಡ್ತೀವಿ. ಆದರೆ ನಮ್ಮ ಒಂದು ಮಟ್ಟವನ್ನು ನೋಡಿ, ನಮ್ಮ ಸ್ಥಿತಿಯನ್ನು ನೋಡಿ, ನಮಗೆ ಮುಖ್ಯ ಭಕ್ತಿ, ಏಕಾಂತ ಭಕ್ತಿ ಮೈಗೂಡದೇ ಇರುವಾಗ ನಮ್ಮ ಲೌಕಿಕ ವ್ಯವಸ್ಥೆ, ಲೌಕಿಕ ನಡವಳಿಕೆ ಏನಿದೆ ಇದನ್ನೇ ನಮಗೆ ಗೊತ್ತು ಮಾಡಿ, ಇದು ನಿನ್ನ ಕರ್ತವ್ಯ, ಈ ಕರ್ತವ್ಯದಲ್ಲಿ ನಿನ್ನ ಪ್ರೇಮ, ಭಗವತ್ ಪ್ರೇಮವನ್ನು ನೀನು ಸಂಪಾದನೆ ಮಾಡಿಕೊಂಡು ಸೇರಿಸ್ಕೊಂಡು ನೀನು ಅದನ್ನು ದಾಟಬಹುದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇನ್ನೂ ಚೆನ್ನಾಗಿ ಮಾಡಿಸ್ತಾರೆ. ನಮ್ಮ ಸ್ವಾಮಿಯವರು ಇನ್ನೂ ಆಗ್ತಾನೆ ಬೆಂಗಳೂರು ಹೋಗಿದ್ದು ಹೊಸ್ತು, ಅವ್ರಿಗೆ ಹೆಚ್ಚಿಗೆ ಬೆಂಗಳೂರು ಪರಿಚಯವೂ ಇರಲಿಲ್ಲಂತೆ. ಅದು ಕೃಷ್ಣಸ್ವಾಮಿಯವ್ರ ಮನೆ ಅಲ್ಲೇ ಇತ್ತು. ಕೃಷ್ಣಸ್ವಾಮಿಯವರು ಹೆಡ್ ಮಾಸ್ಟರ್ ಆಗಿದ್ದರು. ಅವರಿಗೆ ಕೃಷ್ಣಸ್ವಾಮಿಯವರು ಪ್ರತಿನಿತ್ಯ ಬೆಳಗ್ಗೆ ಅವರು ಸ್ನಾನ ನೀರು ಆದ್ಕೂಡಲೇ ದೇವ್ರ ಪೂಜೆ ಮಾಡಿಬಿಟ್ಟೆ ಆಮೇಲೆ ಅವರು ಊಟ ಮಾಡಿಕೊಂಡು 9 ಗಂಟೆ 10 ಗಂಟೆ ಅವರು ಶಾಲೆಗೆ ಹೋಗ್ತಾಯಿದ್ರು. ನಮ್ಮ ಸ್ವಾಮಿಗಳು ಹೋಗಿದ್ದಾಗ ಸುಬ್ರಾಯರೇ ಬಂದಿದ್ದೀರಾ, ಇವತ್ತು ನೀವೇ ಪೂಜೆ ಮಾಡಿ ಅಂತಂದ್ರಂತೆ. ಅವ್ರು ಭಾಳ ಶಿಸ್ತು. ಅವ್ರದ್ದು 7:30 ಕರೆಕ್ಟಾಗಿ ಪೂಜೆ ಶುರು ಮಾಡಬೇಕು.
8:30 8:45 ಭುಜ ಮುಗಿಬೇಕು. ಯಾಕೆ ನಾವು 9 ಗಂಟೆ ಅವ್ರು ಊಟ ಕೂರೋರು. ನಮ್ಮ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಅದೇನೋ ಅವ್ರ ಮನೇಲಿ ಮನೆ ಆಕಾರದಲ್ಲಿ ಅವ್ರು ದೊಡ್ಡ ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಮುಂದ್ಗಡೆ ಹಿಂದ್ಗಡೆ ಎಲ್ಲ ಹೂ ಗಿಡ, ತುಂಬ ಹೂ ಬಿಟ್ಟಿದ್ವು. 3-4 ಬುಟ್ಟಿ ಹೂ ಕೊಯ್ದಿಟ್ಟಿದ್ರಂತೆ. ಅದು ಸಣ್ಣ ಸಣ್ಣ ಹೂಗಳು. ನಮ್ಮ ಸ್ವಾಮಿಗಳಿಗೆ ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ ಒಂದೊಂದೇ ಹೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಪೂಜೆ ಮಾಡ್ತಿದ್ದೆ. ಒಂದಷ್ಟು ಹೊತ್ತಾಯಿತು, ರಾಮಾಷ್ಟೊತ್ತಾಯಿತು, ಕೃಷ್ಣ ಮುಗೀತಾನೇ ಇಲ್ಲ. 8:45 ಆಯಿತು, ಪೂಜೆ ಮುಗಿದಿಲ್ಲ. ಇನ್ನು ನಾವೇನು ಮಾಡ್ತಾ ಇದ್ದಾರೆ. ಬಂದರು ಕೃಷ್ಣರು, ಏನು ಸುಬ್ರಾಯರೇ ಯಾಕಿನ್ನೂ ಪೂಜೆ ಮುಗಿದೇ ಇಲ್ಲ ಅಂತ ಕೇಳಿದ್ರು. ಯಾಕಿನ್ನೂ ಆಗಿಲ್ಲ ಅಂತ. ಇವು ತುಂಬ ಹೂ ಇದೆ, ಇದೇ ಆಗಿಲ್ಲ ಅಂತಂದಂತೆ. ಮುಗಿತಾನೇ ಇಲ್ಲ ಅಂತ ಎಷ್ಟಮ್ಮ ಅವ್ರು ಹೇಳಿದ್ರು. ಅಯ್ಯೋ ಏನು ಪರಮೇಶ್ವರಿಗೆ ಒಂದೊಂದೇ ಹೂ ಕೊಡಬೇಕು ಅಂತ ನಿಮ್ಮ ಇದೆಯಾ? ಶಿವಾಯ ನಮಃ ಪುಷ್ಪಾಂಜಲಿಂ ಸಮರ್ಪಯಾಮಿ. ನೀನು ಬೊಕ್ಸೆ ತಗೊಳ್ಳಿ, ಒಂದು ಪಾದ ಮೇಲೆ ಹಾಕಿ. ಶ್ರೀಕೃಷ್ಣಾಯ ನಮಃ ಪುಷ್ಪಾಂಜಲಿ ಎಷ್ಟು ಹೂ ಇಟ್ಟರೆ ತಾನೇ ಒಂದೇ ಸಲ ಮುಗಿಸೋಕ್ಕಾಗಲ್ಲ. ಏನು ಪರಮೇಶ್ವರಿಗೇನು 1 ಹೂ ಕೊಟ್ಟರೆ ತಗೊಳಕ್ಕಾಗತ್ತೆ, 2 ಹೂ ಕೊಟ್ಟರೆ 10 ಹೂ ಕೊಟ್ಟರೆ ತಗೊಳಕ್ಕಾಗಲ್ಲ ಅಂತಿದೆಯಾ? ಅವನು ಸರ್ವಶಕ್ತ. ಅವನು ಎಷ್ಟು ಕೊಟ್ಟರು ತಗೋತಾನೆ, ಏನು ಕೊಡದೆ ಹೋದ್ರೆ ಏನು ಕೇಳೋದ. ಪ್ರೇಮದಿಂದ ಕೊಡೋದನ್ನು ಮುಖ್ಯವೇ ಹೊರತಲ್ಲಿ. ನೀನು ಎಷ್ಟು ಕೊಟ್ಟರಿ ಏನು ಕೊಟ್ಟರಿ ಅನ್ನೋದು ಮುಖ್ಯ ಅಲ್ಲ. ಪ್ರೇಮ ಭಕ್ತಿಪೂರ್ವಕವಾಗಿ ಪುಷ್ಪಾಂಜಲಿ ಪಾಲಿನ ಅಷ್ಟನ್ನು ಸಮರ್ಪಣೆ ಮಾಡಿ ಅಷ್ಟನ್ನು ತಗೊಳ್ತಾನೆ. ಅವನಿಗೆ ಏನು ಕಷ್ಟ ಇಲ್ಲ, ಅವನು ಸರ್ವಶಕ್ತ ಅವನು ಅಂತ ಅಂದಂತೆ. ಹುರುಳಿಗೆ ಹೂ ಅಲ್ವೇ, ನಾನು ಯಾಕೆ ಒಂಥರ ಇದರಲ್ಲಿ ಅವ್ರಿಗೆ ಹೆದರಿಕೆ ಆಗಿಬಿಟ್ಟಿದಂತೆ. ಅಂದರೆ ನಾನು 2-3 ಹೂವನ್ನು ಹಾಕಿಬಿಟ್ರೆ ಒಂದೊಂದು ನಾಮಕ್ಕೆ ಒಂದು ರೀತಿ ಕಾಟಾಚಾರ ಆಗಿಬಿಡುತ್ತನೋ ನನ್ನ ಪೂಜೆ, ಒಂಥರ ಅಶ್ರದ್ಧೆ ಅಂತ ಅನ್ಸ್ಕೊಂಡ್ಬಿಡುತ್ತನೋ ಅಂತ ಆ ರೀತಿ ಒಂದು ಇದನ್ನು ಇಟ್ಕೊಂಡು ಅವರು ಒಂದೊಂದೇ ಪೂಜೆ ಮಾಡ್ತಿದ್ದಂತೆ. ಅಂದರೆ ಅಲ್ಲೂ ಕೂಡ ಯಾವ ರೀತಿ ನಾವು ಪೂಜೆ ಮಾಡಬಹುದು ಅಂತ ಸುಲಭೋಪಾಯವನ್ನು ತೋರಿಸ್ಕೊಡೋದ್ರ ಜೊತೆಗೆ ಪ್ರೇಮವನ್ನು ಬೆಳೆಸೋದು ಅನ್ನೋದೇ ಬಹಳ ಮುಖ್ಯ ಅನ್ನೋದು ತೋರಿಸ್ಕೊಟ್ಟಂತೆ. ಅಂದರೆ ಸುಕರ್ಮಿ ಕುರುವಂತಿ ಕರ್ಮಾಣಿ ಅಂದರೆ ಯಾವ ಅಯ್ಯೋ ಇಷ್ಟೆಲ್ಲ ಹೂವಿದೆಲ್ಲಪ್ಪ ಪೂಜೆ ಮುಗಿಯೋದಿಲ್ಲ ನಂದು ಅಂತ ಹೆದರ್ಕೋಬೇಕಾಗಿಲ್ಲ. ತುಂಬ ಹೂ ತಂದುಬಿಟ್ರೆ ಅಷ್ಟು ಹೂವನ್ನು ಮುಗಿಸೋವರೆಗೂ ಪೂಜೆ ಮಾಡ್ತಾನೇ ಇರಬೇಕು ಅಂದ್ಕೊಂಡ್ಬಿಟ್ರೆ ಅದೇನು ಸಂಜೆ ಆದರೂ ಮುಗಿಯೋದೇ ಇಲ್ಲ. ಅದೇ ಒಂದು ರೀತಿ ಬಂಧನ ಆಗ್ಬಿಟ್ಟು ದುಃಖಕ್ಕೆ ಕಾರಣ ಆಗ್ಬಿಡುತ್ತೆ ಅವರಿಗೆ. ಹಾಗೇನು ಅಂದ್ಕೋಬೇಕಾಗಿಲ್ಲ. ಎಷ್ಟಾದರೂ ತಂದುಬಿಡ್ಲಿ, ಒಂದು ಬುಟ್ಟಿನ ಹಾಕ್ಬಿಡಿ ಪರಮೇಶ್ವರ ಮೇಲೆ, ಅವನು ಕಾಲ ಮೇಲೆ ಏನಾಗುತ್ತೆ. ಹಾಕುವಾಗ ಕಾಟಾಚಾರಕ್ಕಲ್ಲ, ಡಸ್ಟ್ಬಿನ್ಗೆ ಹಾಕುವಾಗ ಹಾಕಬೇಡಿ, ಅಥವಾ ಇನ್ನೇನು ಹೊರಗಡೆ ಹಾಕಬೇಡಿ. ಪ್ರೇಮದಿಂದಲೇ ಕೊಡಿ. 1 ಹೂ ಕೊಡುವಾಗ ಯಾವ ಪ್ರೇಮ, ಯಾವ ಭಕ್ತಿ, ಯಾವ ರೀತಿಯಾದಂತಹ ಏಕಾಗ್ರತೆ ಇರುತ್ತೋ ಅದೇ ಏಕಾಗ್ರತೆ, ಅದೇ ಪ್ರೇಮದಿಂದ ಆ ಪರಮಾತ್ಮ ತನ್ಮೇಲಾಗಿ ನನ್ನವನು, ನಾನಾಗಿರ್ತಕ್ಕವನು, ನನ್ನ ಸ್ವರೂಪ ಅಂಥೇಳಿ ಪರಮಾತ್ಮಲ್ಲಿ ತನ್ನತನವನ್ನು ಒಪ್ಪಿಕೊಂಡು ತನ್ನವನು ಇದನ್ನು ಅಭಿಮಾನವನ್ನು ಪಟ್ಕೊಂಡವನಾಗಿ ಪೂಜೆ ಮಾಡಿದರೆ ಆ ಕರ್ಮ ಖಂಡಿತ ಬಂಧನ ಕಾರಣವಲ್ಲ. ಆ ಕರ್ಮವೇ ಎಲ್ಲ ಬಂಧನ ಬಿಡಿಸುತ್ತೆ ನಮಗೆ. ಸುಕರ್ಮಿ ಕುರುವಂತಿ ಕರ್ಮಾಣಿ ಸ್ವಚ್ಛಾಸ್ತ್ರೀ ಕುರುವಂತಿ ಶಾಸ್ತ್ರಾಣಿ. ಶಾಸ್ತ್ರವನ್ನು ಕೂಡ ಸ್ವಚ್ಛಾಸ್ತ್ರವನ್ನಾಗಿ ಮಾಡ್ತಾರಂತೆ ಆ ಮಹಾತ್ಮರು. ಅಂದರೆ ಇವತ್ತಿನ ಶಾಸ್ತ್ರ ಗ್ರಂಥವನ್ನು ನಾವು ಅವಲೋಕನೆ ಮಾಡೋಕ್ಕೆ ಹೊರಟ್ರೆ ಒಂದು 38 ಸ್ಮೃತಿ ಗ್ರಂಥ ಇದೆ. ಮನುಸ್ಮೃತಿ, ಆಪಸ್ತಂಭ ಸ್ಮೃತಿ, ಬೋಧಾಯನ ಸ್ಮೃತಿ, ಗೌತಮ ಸ್ಮೃತಿ, ಅತ್ರಿ ಸ್ಮೃತಿ, ಪರಾಶರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ವೃದ್ಧಮನು, ವೃದ್ಧಹಾರೀತ, ಲಘು ಪಾರಾಶರಿ, ಲಘು ಸ್ಮೃತಿ, ಏನೋ ಸ್ಮೃತಿಗಳು ಅಂದರೆ ಒಂದು 38 ಸ್ಮೃತಿ. ಕೆಲವು ಸ್ಮೃತಿಗಳಂತೂ ಇನ್ನೊಂದನ್ನು ಬೈಯೋದೆ. ಮೊನ್ನೆ ನಮ್ಮಲ್ಲಿ ಅಷ್ಟಾದಶ ಸ್ಮೃತಿ ಒಂದು ಸ್ಮೃತಿ ಇದೆ. ಆ ಸ್ಮೃತಿಯಲ್ಲಿ ಒಂದು ವಿಚಾರ ಓದ್ತಾ ಇದ್ದೆ. ಅದು ಏನು ಬಹುಶಃ ನನಗನ್ನಿಸಿದ್ದು ಅದು ಶ್ರೀ ವೈಷ್ಣವರ ಸ್ಮೃತಿ ಅಂತ ಅನ್ನಿಸ್ತು. ಅಲ್ಲಿ ಏನಿದೆ ಅಂದರೆ, ಯಾರಾದರೂ ತ್ರಿಪುಂಡ ಭಸ್ಮಧಾರಣೆ ಮಾಡಿಬಿಟ್ಟು ವಿಷ್ಣು ಪೂಜೆ ಮಾಡಿದರೆ ಆ ವಿಷ್ಣುವಿಗೆ ಅದು ಅಪಚಾರವಾಗಿ ಅವನು ನರಕಕ್ಕೆ ಹೋಗ್ಬಿಡ್ತಾನೆ. ತ್ರಿಪುಂಡ ಧಾರಣೆ ಭಸ್ಮವನ್ನು ಹಾಕುವಂಥವನ್ನು ಬ್ರಾಹ್ಮಣಾರ್ಥಕ್ಕೆ ಕರೆದುಬಿಟ್ಟು ತಂದೆ ತಾಯಿ ಶ್ರಾದ್ದದಲ್ಲಿ ಅವನು ಕೂರಿಸ್ಬಿಟ್ರೆ ಪಿತೃಗಳೆಲ್ಲ ನರಕಕ್ಕೆ ಹೋಗ್ತಾರೆ. ಇದು ಸ್ಮೃತಿ. ಇದು ಹೀಗೆಲ್ಲ ಸ್ಮೃತಿ ಬರ್ಕೊಂಡಿದ್ದಾರಲ್ಲ ಅಂತ ನಮ್ಮ ಸ್ವಾಮಿಗಳವರು ಗೀತೋಪನ್ಯಾಸದಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ. ಇಂದಿನ ಸ್ಮೃತಿಗಳನ್ನು ನೋಡಿದರೆ ಪರಸ್ಪರ ಕಚ್ಚಾಡುವಂತೆ ಕಾಣುತ್ತೆ ಅಂತ. ಕೋತಿಗಳು ಪರಸ್ಪರ ಕಚ್ಚಾಡುತ್ತಲ್ಲ ಜಗಳ ಬಂದಾಗ, ಆ ರೀತಿ ಸ್ಮೃತಿಗಳನ್ನು ನೋಡಿದರೆ ಒಂದು ಪಂಥದವರು, ಒಂದು ಮತದವರು ಇನ್ನೊಂದು ಪಂಥದವರನ್ನ, ಇನ್ನೊಂದು ಮತವನ್ನು ಹೀಯಾಳಿಸೋದು, ಆ ತಿರಸ್ಕಾರ ಮಾಡೋದು, ಇದೇ ಧರ್ಮಶಾಸ್ತ್ರದ ಗುರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಧರ್ಮಶಾಸ್ತ್ರ ಅನ್ನೋದು ವೇದಕ್ಕೆ ಹೊಂದ್ಕೊಂಡಿರಬೇಕು. ವೇದ ಪರಮಾತ್ಮ ಸ್ವಭಾವಕ್ಕೆ ಹೊಂದ್ಕೊಂಡಿದೆ. ಪರಮಾತ್ಮ ಕಡೆ ಕರ್ಕೊಂಡು ಹೋಗಬೇಕು ಶಾಸ್ತ್ರಗಳು. ಭಗವದ್ಭಕ್ತಿಯನ್ನು ಬೆಳೆಸಬೇಕು. ಅದು ಶಾಸ್ತ್ರದ ಶಾಸ್ತ್ರತ್ವ. ಶಾಸ್ತ್ರದ ಲಕ್ಷಣ ಎಲ್ಲಿ ಬರುತ್ತೆ? ಯಾವ ಶಾಸ್ತ್ರದ ನಡವಳಿಕೆ
ನಮ್ಮನ್ನು ಪರಮಾತ್ಮ ಕಡೆಗೆ ಒಯ್ಯತ್ತೋ. ಶಾಸ್ತ್ರ ಅಲ್ಲ ಇರೋದು ಕೈಗಂಬ ಇದ್ದ ಹಾಗೆ. ರೋಡ್ಗಳಿಗೆ ಸ್ವಲ್ಪ ದೂರ ಹೋಗ್ಕೊಳ್ಳಿ, ಅಲ್ಲಿ ಎಲ್ಲಿ ರೋಡ್ ಕವರ್ ಆಗುತ್ತೋ ಅಲ್ಲಿ ಕೈಗಂಬ ಹಾಕ್ತಾರೆ. ಇದು ಮೈಸೂರು ಕಡೆಗೆ, ಇದು ಬೆಂಗಳೂರು ಕಡೆಗೆ, ಇದು ಇನ್ನೊಂದು ಊರು ಕಡೆಗೆ ಅಂತ ಹಾಕ್ತಾರೆ. ಯಾಕಂದರೆ ಹೋಗೋರಿಗೆ ಅನುಕೂಲವಾಗಲಿ ಅಂತ. ಹಾಗೆ ಶಾಸ್ತ್ರಗಳು ನಮ್ಮನ್ನು ನಡವಳಿಕೆಯಲ್ಲಿ ಯಾವ್ಯಾವ ರೀತಿ ನಡವಳಿಕೆ ಇಟ್ಕೋಬೇಕು, ಹೇಗೆ ಇಟ್ಕೊಂಡ್ರೆ ನಾವು ಪರಮಾತ್ಮ ಹತ್ರ ಹೋಗ್ತೀವಿ ಅನ್ನೋದಕ್ಕೆ ಒಂದು ಕೈಗಂಬ ಇದಕ್ಕೆ ತೋರಿಸ್ತದೆ. ಹೀಗೆ ನಡ್ಕೊಳ್ಳಿ, ಈ ರೀತಿ ಆಚಾರ ಇಟ್ಕೊಳ್ಳಿ, ಈ ರೀತಿ ಅನುಷ್ಠಾನ ಮಾಡಿ, ಈ ರೀತಿ ನೀವು ಭಕ್ತಿ ಬೆಳೆಸ್ಕೊಳ್ಳಿ ಅಂತ ಆ ರೀತಿ ತೋರಿಸ್ಬೇಕಾ. ಅದನ್ನು ತಿರಸ್ಕಾರ ಮಾಡೋದು, ಬೈಯೋದು, ಅನ್ನೋದು, ರಾಗದ್ವೇಷ ಬೆಳೆಸೋದು ಇದೇ ಶಾಸ್ತ್ರದ ಲಕ್ಷಣ. ಅವ್ರ ಕೈ ಕೊಟ್ಬಿಟ್ರೆ ಮುಖ್ಯ ಭಕ್ತಿಗೆ, ಅದು ಮಹಾತ್ಮರ ಕೈ ಕೊಟ್ಬಿಟ್ರೆ ಶಾಸ್ತ್ರವನ್ನು, ಯಾವುದು ನಿಜವಾದ ಶಾಸ್ತ್ರ, ಯಾವುದು ಕೇವಲ ಮತಿಯಿಂದ ಹುಟ್ಟಿದ ಶಾಸ್ತ್ರ, ಮತಿಯಿಂದ ಹುಟ್ಟಿದ್ದು ಮತ, ಅದು ತತ್ವದ ಮೇಲೆ ಸಿದ್ಧಾಂತದ ಮೇಲೆ ಹುಟ್ಟಿದಂತಹ ಶಾಸ್ತ್ರ ಇದೆಯಲ್ಲ ಅದು ನಿಜವಾದ ಶಾಸ್ತ್ರ. ಮತ ಬೇರೆ, ಸಿದ್ಧಾಂತ ಬೇರೆ. ಸಿದ್ಧಾಂತಕ್ಕೆ ಯಾರ ಒಪಿನಿಯನ್ನು ಬರಲ್ಲ, ಅಲ್ಲಿ ಯಾರ ಅಭಿಪ್ರಾಯವೂ ಬರಲ್ಲ. ಮತಕ್ಕೆ ದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಅದ್ವೈತ ಮತ ಅಲ್ಲ. ಯಾಕಂದರೆ ಅದ್ವೈತನು ಸಿದ್ಧಾಂತ, ಅದು ಅದ್ವೈತನು ತತ್ವ, ಅದು ಅದ್ವೈತನು ಸ್ವರೂಪ, ಅದು ಮತಿಯಿಂದ ಹುಟ್ಕೊಂಡಿಲ್ಲ. ಇದೆಲ್ಲ ಮತಿಯಿಂದ ಹುಟ್ಕೊಂಡಿದ್ದ ಅದೆಲ್ಲ ಮತವಾಗತ್ತೆ. ಹಾಗಾದ್ರಿಂದ ಶಾಸ್ತ್ರದ ಶಾಸ್ತ್ರತ್ವ ಯಾವ ರೀತಿ ಆಗಬೇಕು, ಅದಕ್ಕೆ ಲಕ್ಷಣ ಏನು, ನಿಯಮವೇನು, ಯಾವ ರೀತಿ ಇದ್ದ ಶಾಸ್ತ್ರ ಮನುಷ್ಯರನ್ನು ಸರಿಯಾದ ಗೋಲು, ಅದರ ತುದಿ, ಮುಟ್ಟಬೇಕಾದ ಜಾಗ, ಗಮ್ಯಸ್ಥಾನ ಅಲ್ಲಿ ಕರ್ಕೊಂಡು ಹೋಗುತ್ತೋ ಅದು ನಿಜವಾದ ಶಾಸ್ತ್ರ ಅನ್ನೋದನ್ನು ಅವರು ತೋರಿಸ್ತಾ ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಹೇಗೆ ಮಾಡ್ಕೋಬೇಕು. ಆಮೇಲೆ ಪ್ರಮಾಣವಾದ ಶಾಸ್ತ್ರ ಗ್ರಂಥದಲ್ಲೂ ಕೆಲವು ಸಂದರ್ಭದಲ್ಲಿ ಪೌರಾಪರಿ ವಿರೋಧ ಬಂದ್ಬಿಡುತ್ತೆ. ನಮ್ಮ ಸ್ವಾಮಿಗಳವರು ಸನ್ಯಾಸ ಮಾಡಬೇಕು ಅಂತ ಇದು ಮಾಡಿದಾಗ, ಸಂಕಲ್ಪ ಮಾಡಿದಾಗ 1948ನೇ ಇಸ್ವಿ ಅಲ್ಲಿ ಸನ್ಯಾಸ ಮಾಡಬೇಕು ಅಂದ್ಕೊಂಡಾಗ ಏನಾಯ್ತಂತೆ, ಕೂಷ್ಮಾಂಡ ಹೋಮ ಮಾಡಿಸ್ಬಿಟ್ರು ನಮ್ಮ ತಂದೆಯವರು. ನಮ್ಮ ತಂದೆಯವರು 1937ನೇ ಇಸ್ವಿಯಿಂದಲೇ ಪರಿಚಯ ಅವರಿಗೆ. ಪ್ರಥಮ ಶಿಷ್ಯರೇ ನಮ್ಮ ತಂದೆಯವರು ಯಜ್ಞಾನ ಶಾಸ್ತ್ರಿಗಳು ಶ್ರೀನಿವಾಸ ಭಟ್ರು ಅಂತ. 37ನೇ ಇಸ್ವಿ 42ನೇ ಇಸ್ವಿವರೆಗೂ ನಮ್ಮ ತಂದೆಯವರು ಇಲ್ಲಿದ್ದರು. ನಮ್ಮ ತಾಯಿನೂ ಕರ್ಕೊಂಡ್ಬಂದು ಇಲ್ಲೇ ಇದ್ದೆ, ಅವರ ಹತ್ರ ವೇದಾಂತವನ್ನು ಓದಿದರು. 48ನೇ ಇಸ್ವಿ ಸನ್ಯಾಸ ಮಾಡಿಸ್ಬೇಕಾದಾಗ ನಮ್ಮ ತಂದೆಯವರ ಹತ್ರನೇ ಒಂದಷ್ಟು ಕರ್ಕೊಂಡ್ಬಂದು ಋತ್ವಿಜರನ್ನು ಮತ್ತೂರಿಂದ ಅಂತ ಹೇಳಿದರು. ಹಾಗಾಗಿ ಒಂದಷ್ಟು ಜನವನ್ನು ಕರ್ಕೊಂಡ್ಬಂದಿದ್ರು. ಕರ್ಕೊಂಡ್ಬಂದಾಗ ನಮ್ಮೂರಲ್ಲಿ ಒಂದು ಸನ್ಯಾಸ ಪ್ರಯೋಗ ಅಂತ ಒಂದಿದೆ, ನಮ್ಮ ಬರ್ಕೊಂಡಿದ್ದಾರೆ. ಆ ಪ್ರಯೋಗದ ಪ್ರಕಾರವಾಗಿ ಸನ್ಯಾಸ ಮಾಡಿಸ್ಬೇಕು ಅನ್ನುವಾಗ ಏನು ಮಾಡಿದ್ರು, ಕೂಷ್ಮಾಂಡ ಇವತ್ತು ನಾಳೆ ಸನ್ಯಾಸ ಆಗಬೇಕು ಅನ್ನುವಾಗ ಇವತ್ತು ವಿರಜಾ ಹೋಮ, ಅದಕ್ಕೆ ಮೊದಲು ಒಂದು ಕೂಷ್ಮಾಂಡ ಹೋಮ ಅಂತ ಮಾಡಿಸಿದ್ದಾರೆ. ಕೂಷ್ಮಾಂಡ ಹೋಮ ಅಂದರೆ ಮಂತ್ರಕ್ಕೆ ಹೆಸರು, ಕುಂಬಳಕಾಯಿ ಅಲ್ಲ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅಲ್ಲ, ತುಪ್ಪದಲ್ಲೇ ಮಾಡುವಂತಹ ಕೆಲವು ಮಂತ್ರಗಳ ಹೋಮ. ಯದ್ದೇವಾದೇವಿ ಹೇಳದೇವಿ ಇತ್ಯಾದಿ ಮಂತ್ರ ಬರುತ್ತೆ. ಆ ಟೈಮಿಗೆ ಏನಾಗಿತ್ತು, ಮೈಸೂರಿಂದ ವೆಂಕಟರಾಮಾವಧಾನಿಗಳು, ನೀವು ಕೇಳಿರಬೇಕು ನೀವು, ಅವರು ಬಹಳ ದೊಡ್ಡ ಪಂಡಿತ, ಅವರು ಪ್ರಯೋಗ ಪುಸ್ತಕವನ್ನೇ ಬರೆದಿದ್ದಾರೆ. ಅವರು ಪೂರಾಪರ ಅಪಸ್ತಂಭೀಯ ಪೂರ ಪ್ರಯೋಗ ಪಾರಿಜಾತ ಅಂತ ಪ್ರಯೋಗ ಮಾಲಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ವೆಂಕಟರಾಮ ಶಾಸ್ತ್ರಿ ಮೈಸೂರು ಆಸ್ಥಾನ ವಿದ್ವಾನವರು. ಅವರು ಇನ್ನೂ 4-5 ಜನ ಎಲ್ಲ ಬಂದಿದ್ದರು. ಇಲ್ಲೋ ಎಲ್ಲ ಇಲ್ಲಿ ಆಗ್ತಿತ್ತು. ಯಾಕಂದ್ರೆ ನಮ್ಗೆ ಗೊತ್ತಿರೋಲ್ಲ, ಯಾವುದೋ ಇದು ನಡೀತಾ ಇತ್ತು ಆ ಕಲಾಪ ನಡೀಬೇಕಾದ್ರೆ ಸರಿ ಅವರು ರೈಲು ಬಂದಂತೆ, ಏನು ನಡೀತಾ ಇದೆ ಹಾಗೆ ಅಂತ ಅಂದ್ರಂತೆ. ಇದೆಲ್ಲ ಇದು ಪಂಚಗವ್ಯ ಆಯಿತು, ಪುಣ್ಯ ಆಯಿತು, ಈಗ ಕೂಷ್ಮಾಂಡ ಹೋಮ ಆಗಬೇಕು ಅಂತಂದರು. ಯಾಕೆ ಕೂಷ್ಮಾಂಡ ಹೋಮ ಮಾಡ್ತೀರಾ, ಅದೆಲ್ಲಿದೆ ಮಾಡೋಕ್ಕೆ ಅವಕಾಶ, ಅದು ಹೇಗೆ ಮಾಡ್ತೀರಾ ನೀವು ಅಂತ ನಮ್ಮ ತಂದೆ ತಿಳ್ಕೊಬಿಟ್ರು. ಅವರು ವೆಂಕಟರಾಮಾವಧಾನಿಗಳು ನಮ್ಮ ತಂದೆಯವ್ರಿಗೆ ಆಕ್ಷೇಪ ಮಾಡಿದ್ರು. ನಮ್ಮ ತಂದೆಯವರು ಹೇಳಿದ್ರು, ಹೀಗಿದೆ ನಮ್ಮ ಪ್ರಯೋಗದಲ್ಲಿ ಹೀಗಿದೆ ಹಾಗಿದೆ, ಅದು ಆ ಪ್ರಯೋಗದಲ್ಲಿ ಸುಮ್ಮನೆ ಬರ್ಕೊಂಡಿರೋದು, ಅದು ಅಪ್ರಮಾಣ ಹಾಗೆ ಹೀಗೆ ಅಂತ ಬೈದ್ಬಿಟ್ರು. ನಮ್ಮ ಸ್ವಾಮಿಗಳು ಅಲ್ಲೇ ಕೂತಿದ್ರು. ಅವರು ಇದಕ್ಕೆ ಸ್ವಾಮಿಗಳು ಏನಂದ್ರು, ವೆಂಕಟರಾಮಾವಧಾನಿಗಳೇ, ಈಗ ಕರ್ಮ ನಡೀತಿರೋ ಕಾಲ, ಇಲ್ಲಿ ಚರ್ಚೆ ಮಾಡೋ ಕಾಲ ಅಲ್ಲ, ಈಗ ನಡೀಲಿ ಆಗಲಿ, ಮಧ್ಯಾಹ್ನ ಊಟ ಆದಮೇಲೆ ಕೂತ್ಕೊಂಡು ಚರ್ಚೆ ಮಾಡಬಹುದಾ ಮಾಡಬಾರ್ದಾ ಚರ್ಚೆ ಮಾಡೋಣ ಅಂತ ನಮ್ಮ ಸ್ವಾಮಿಗಳು ಒಂದು ಮಾತು ಹೇಳಿಬಿಟ್ಟು ಸುಮ್ಮನಿಸ್ಬಿಟ್ರು. ಆಯಿತು ಹಾಗೆಂದ್ರೆ ಮಾಡಿದ್ದೆ. ಎಲ್ಲ ಮಧ್ಯಾಹ್ನವೂ ಕಲಾಪ ಆಯಿತು. ಅವತ್ತು ಗುರುಳಿಗೆ ಊಟ ಇಲ್ಲ. ಅವತ್ತು ಏನೋ ಒಂದು ತ್ರಿವರ್ದಶಿ ಪ್ರವರ್ದಶಿ ಅಂತ ಹೇಳಿ ಆ ಅಕ್ಕಿ ಹಿಟ್ಟನ್ನೇನೋ ತಿಂತಾರೆ, 3 ತುತ್ತು ತಿಂತಾರೆ ಅಷ್ಟೇ ಅವರಿಗೆ. ಆಯಿತು, ಗುರುಗಳು ಎಲ್ಲರೂ ಊಟ ಆಯಿತು, ಇದಾಯಿತು. ಗುರುಳು ಕರೆದ್ರು, ಬರ್ರಿ ಅಂತ. ಬರ್ರಿ ನಮ್ಮ ತಂದೆಯವರು ಕರೆದ್ರು. ಈ ಕೂಷ್ಮಾಂಡ ಹೋಮ ಮಂತ್ರ ಪ್ರಯೋಗ ಎಲ್ಲಿದೆ ಅಂತ ಕೇಳಿದ್ರು ಗುರುಗಳು. ಆರಣ್ಯಕದ 2ನೇ ಪ್ರಶ್ನೆಯಲ್ಲಿ ಈ ವಿಚಾರ ಬರುತ್ತೆ ಅಂದ್ಬಿಟ್ರು ನಮ್ಮ ತಂದೆಯವರು. ಸರಿ, ಹಾಗೆ ಆ ಪುಸ್ತಕ ತರಿಸಿ ಇದ್ರು. ಅದು ಕಾರಲ್ಲಿ ಇಬ್ಬರಲ್ಲೇ ಇತ್ತು, ಅದು ಸಾರಣ ಭಾಷ್ಯ ಇತ್ತು, ತಗೊಂಬಂದರು. ಅಲ್ಲಿ
ಸಂವತ್ಸರಂ ದೀಕ್ಷಿತೋ ಭವತಿ ಸಂವತ್ಸರಾದೇವಾತ್ಮಾನಂ ಪುನೀತೆ ಮಾಸಂ ದೀಕ್ಷಿತೋ ಭವತಿ ಯೋ ಮಾಸಸ ಸಂವತ್ಸರಃ ಸಂವತ್ಸರಾದೇವಾತ್ಮಾನಂ ಪುನೀತೆ ಚತುರ್ವಿಂಶ ರಾತ್ರಿ ದೀಕ್ಷಿತೋ ಭವತಿ ಚತುರ್ವಿಂಶ ಅರ್ಧ ಹೀಗೆ ಒಂದು ಸಂವತ್ಸರ ವ್ರತ ಮಾಡಿಕೊಂಡು ಆಮೇಲೆ ಮಾಡೋದು. ಒಂದು ಸಂವತ್ಸರ ಮಾಡೋಕ್ಕಾಗಲ್ವೋ ಒಂದು ತಿಂಗಳಾದರೂ ಮಾಡ್ಕೊಳ್ಳಿ. ಒಂದು ತಿಂಗಳು ಮಾಡ್ಕೊಳ್ಳೋಕ್ಕಾಗಲ್ವೋ 24 ದಿವಸ ಮಾಡ್ಕೊಳ್ಳಿ. 24 ದಿವಸ ಆಗಿದೆ 12 ದಿವಸ ಮಾಡ್ಕೊಳ್ಳಿ. ದ್ವಾದಶ ರಾತ್ರಿ ದೀಕ್ಷಿತೋ ಭವತಿ ಅದನ್ನು ಮಾಡಿದ್ರು. ಆಮೇಲೆ ಷಡ್ರಾತ್ರಿ ದೀಕ್ಷಿತೋ ಭವತಿ ಒಂದು 6 ದಿವಸವಾದರೂ ಆ ವ್ರತ ಮಾಡಿಕೊಂಡು ಆಮೇಲೆ ಮಾಡ್ಕೋಬೇಕೆ ಹೊರತು ಆಮೇಲೆ ತಿಸ್ರೋ ರಾತ್ರಿ ದೀಕ್ಷಿತೋ ಭವತಿ ತ್ರಿಪದಾ ಗಾಯತ್ರಿಯ ಏವಾತ್ಮಾನಂ ಪುನೀತೆ ಅಂತ ಕೊನೆಯ ಪಕ್ಷವೇ ಮುಗಿಸ್ಬಿಟ್ಟಿದೆ. ಅದನ್ನು ಹಿಡ್ಕೊಂಡ್ಬಿಟ್ರು ಅವರು ವೆಂಕಟರಾಮಾನುಜರು. ತಿಸ್ರೋ ರಾತ್ರಿ ದೀಕ್ಷಿತೋ ಭವತಿದ್ದೆ 3 ದಿವಸ ಮಾಡಿದ್ರೆ ಹೆಂಗೆ ನೀವು ಮಾಡ್ತೀರಾ ಇದನ್ನ ಅಂತ. ನಮ್ಮ ತಂದೆಯವರು ಇಲ್ಲ ಮುಂದಕ್ಕೆ ಇನ್ನೂ ಇದೆ ಅಂದರು. ಏನಿದೆ ಅದು? ಕರ್ಮಾದಿಶ್ವೇತೈರ್ಜುಹುಯಾತ್ ಪೂತೋ ದೇವಲೋಕಾನ್ ಸಮಷ್ಟುತೆ. ಕರ್ಮಾದಿಷು ಏತೈಹಿ ಜುಹುಯಾತ್. ಯಾವ ಕರ್ಮವನ್ನು ಮಾಡಬೇಕಾದ್ರೂ ಆರಂಭದಲ್ಲಿ ಇದನ್ನು ಮಾಡ್ಕೋಬಹುದು ಒಂದು ವಾಕ್ಯ ಇದೆ ಅಂದರು. ಅದು ಸಾಮಾನ್ಯ ಭಾಷೆ ತೆಗೆದು ಸ್ವಾಮಿಗಳು ತೋರಿಸಿದ್ರು ವೆಂಕಟರಾಮಾನುಜನಿಗೆ. ನೋಡಿ ಹೀಗಿದೆಯಲ್ಲ ಅಂತ. ಗೊತ್ತಾಗಲಿಲ್ಲ ಹೀಗಂದ್ಬಿಟ್ಟೆ ಅಂತ ಒಪ್ಕೊಂಡ್ಬಿಟ್ರು. ಅಂದರೆ ನಮ್ಮ ಸ್ವಾಮಿಗಳು ಹೇಳಿದಂತೆ ನೋಡಿ ವೆಂಕಟರಾಮಾನುಜನಿಗಳೇ, ಯಾರೇ ಆಗಲಿ ಒಂದು ಪ್ರಯೋಗ ಬರೀಬೇಕಾದ್ರೆ ಸುಮ್ಮನೆ ಸುಮ್ಮನೆ ಬರೆಯೋಲ್ಲ, ಹುಡುಗಾಟ ಅಲ್ಲ ಬರೆಯೋದು ಅನ್ನೋದು. ಒಂದು ಪರಂಪರೆಯಲ್ಲಿ ಒಂದು ಸಂಪ್ರದಾಯದಲ್ಲಿ ಒಂದು ಪದ್ಧತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅದಕ್ಕೇನೋ ಒಂದು ಆಧಾರ ಇರುತ್ತೆ. ನಮಗೆ ಗೊತ್ತಾಗಲ್ವ ಅನ್ಮಾತ್ರಕ್ಕೆ ನಾವು ಖಂಡನೆ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಸರಿಯಾಗಿ ನಾವು ಖಂಡನೆ ಮಾಡಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಗೊತ್ತಿರಬೇಕು. ಇದಿಲ್ಲವೇ ಇಲ್ಲ 100ಕ್ಕೆ 100 ಗೊತ್ತಿದ್ರೆ ಅವಾಗ ಮಾತಾಡ್ಬೋದು ನಮ್ಮ ಸ್ವಾಮಿ ಹೇಳಿದ್ರಂತೆ. ಅಂದರೆ ಆ ಕರ್ಮಾದಿಶು ಅಪಿ ಏತೈಹಿ ಜುಹುಯ, ಕರ್ಮದ ಆರಂಭದಲ್ಲೂ ಕೂಡ ಇವುಗಳನ್ನು ಮಾಡಬಹುದು ಅಂತ ಯಾವಾಗ ಶ್ರುತಿಯೇ ಹೇಳ್ಬಿಡ್ತಾ ಅವಾಗ ಸನ್ಯಾಸದ ಆರಂಭದಲ್ಲಿ ಮಾಡಬಹುದು ಅಂತ ಆಯಿತು ಅಂತ ನಮ್ಮ ಸ್ವಾಮಿಗಳ ವಾಕ್ಯಾರ್ಥನ ನಮ್ಮ ತಂದೆಯವರಿಗೂ ಆ ವಾಕ್ಯ ಹೇಳಿದ ಹೊತ್ತು ಈ ರೀತಿ ಅರ್ಥ ಬರುತ್ತೆ ಗೊತ್ತಿರಲಿಲ್ಲ. ಅದು ಸ್ವಾಮಿಗಳ ಅರ್ಥ ತೆಗೆದಿರೋದನ್ನ ಕರ್ಮಾದಿಷ್ಟು ಏತೈಹಿ ಜುಹುಯ ಅಂತ ಯಾವಾಗ ಶ್ರುತಿ ಹೇಳಿಬಿಡ್ತಾ ಅವಾಗ ಈ ಸನ್ಯಾಸಾಂಗವಾಗಿ ಮಾಡೋಕ್ಕೆ ಬರುತ್ತೆ ಅಂತ ಸ್ವಾಮಿಗಳು ವಾಕ್ಯಾರ್ಥ ತೋರಿಸಿದ್ರು. ಸ್ವಾಮಿಗಳು ಮೀಮಾಂಸ ಓದಿದ್ರು, ಸೂತ್ರ ಭಾಷ್ಯ ಓದಿದ್ರು, ನ್ಯಾಯ ಯುಕ್ತಿಗಳು ಚೆನ್ನಾಗಿ ಗೊತ್ತಿತ್ತು, ವಾಕ್ಯಾರ್ಥ ಮಾಡೋ ಕ್ರಮ. ಹಾಗಾಗಿ ಇಟ್ಟರು ವಿಷಯವನ್ನು ಒಪ್ಕೊಂಡ್ಬಿಟ್ರವ್ರು. ಒಬ್ಬ ತೋರಿಸಿದ್ಮೇಲೆ ಒಪ್ಕೊಳ್ಳೋದಾನ ಪ್ರಶ್ನೆ ಇಲ್ವಲ್ಲ. ಹಾಗಾಗಿ ಆಯ್ತು. ಅಂದರೆ ಶಾಸ್ತ್ರವನ್ನು ಸ್ವಚ್ಛಾಸ್ತ್ರವನ್ನಾಗಿ ಮಾಡೋರು ಯಾರು ಅಂತ. ಅಂದರೆ ಈ ರಮಣ ಮಹರ್ಷಿಗಳ ಹತ್ರ ಒಬ್ಬರು ಶಂಕರ ಭಾಷ್ಯ ಓದ್ತಾ ಇದ್ರಂತೆ. ಅಂದರೆ ಆ ಭಾಷೆ ಓದ್ತಿದ್ದೆ ಸರಿಯಾಗಿದೆ ಅಂತ ಅವರು ಅಪ್ರಿಷಿಯೇಟ್ ಮಾಡ್ತಿದ್ದಂತೆ ರಮಣ ಮಹರ್ಷಿಗಳು. ನಾವು ಭಾಷ್ಯವನ್ನು ಓದಿ ಅನುಭವಕ್ಕೆ ತಂಗೋ ಪ್ರಯತ್ನ ಮಾಡೋದು, ಅವರು ಅನುಭವದಿಂದ ನೋಡಿ ಭಾಷೆ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳೋದು. ನೋಡಿ ಹೇಗಿರುತ್ತೆ ಅಂತ. ಅಂದರೆ ಅವರಿಗೆ ಬ್ರಹ್ಮಭಾವ ಕೂತ್ಕೊಂಡ್ಬಿಟ್ಟಿದೆ, ಪರಮಾತ್ಮ ಭಾವ ಕೂತ್ಕೊಂಡ್ಬಿಟ್ಟಿದೆ, ಊರು ಬಿಟ್ಟಿದೆ. ಇನ್ನು ಪರಮಾತ್ಮ ಸ್ವರೂಪವೇ ಆದಮೇಲೆ ಅದನ್ನು ಹೇಳುವಂತಹ ವಾಕ್ಯಗಳಿಗೆಲ್ಲ ತಾನೇ ಅರ್ಥ ಆಗುತ್ತೆ. ತಮ್ಮ ವಿಚಾರ, ನನ್ನ ವಿಚಾರ, ನಾನಾಗಿರೋ ವಿಚಾರಕ್ಕೆ ಯಾರೋ ತಪ್ಪು ಹೇಳಿದ್ರೆ ನಂಗೆ ಗೊತ್ತಾಗಲ್ವೇ? ನಿಮ್ಮ ಬಗ್ಗೆ ನೀವು ಅಂಥವ್ರು ಇಂಥವ್ರು ಅಂತಂದರೆ ಅವ್ರಿ ಹಿಂಗೆ ತಗೋತಾರೆ ನಮ್ಮ ಬಗ್ಗೆ, ನಾವು ಅಂತೂ ಇಲ್ವಾ ಏನೇನೋ ಹೇಳಿದ್ರೆ. ಹಾಗೆ ಪರಮಾತ್ಮ ಸ್ವರೂಪವನ್ನು ಪಡೆದಂತಹ ಜ್ಞಾನಿಗಳಿಗೆ, ಭಕ್ತರಿಗೆ, ಮಹಾನ್ ಭಾವರಿಗೆ ಅದರ ಬಗ್ಗೆ ಹೇಳುವಂತಹ ಶಾಸ್ತ್ರಗಳಿಗೆ ಅರ್ಥ ಮಾಡೋಕ್ಕೆ ಕಷ್ಟವೇ ಅವರಿಗೆ. ತಮ್ಮ ಅನುಭವದ ಬಲದಿಂದ ಶಾಸ್ತ್ರ ಅರ್ಥ ಮಾಡ್ತಾರೆ. ಆಮ್ನಾಯಸ್ಯಾಪಿ ತತ್ಪ್ರಭವತ್ವಾ ಎಲ್ಲಿ ವಾಕ್ಯ? ಮಾಂಡುಕ್ಯ ಪರಯ ಐತೇನಾ? ಮಾಂಡುಕ್ಯ ಹಾಕೊಂಡ್ಬಿಟ್ಟಿದ್ದೀನಪ್ಪ, ನಾನು ತಪ್ಪಿಕೊಂಡು ನೋಡೋಣ ಆಮೇಲೆ. ಒಟ್ಮೇಲೆ ವೇದವೂ ಕೂಡ ಆ ಪರಮಾತ್ಮ ಅವನಿಂದ ಹುಟ್ಟಿದೆ ಅಂತೆ. ಯಾರಿಂದ? ಈ ಪರಮಾತ್ಮ ಭಾವ ಪಡ್ಕೊಂಡಂತಹ ಜ್ಞಾನಿಯಿಂದ ಹುಟ್ಕೊಂಡಿದೆ ವೇದ. ಒಂದು ಪರಮಾತ್ಮದ ವೇದ ಹುಟ್ಟಿದೆ ಅಂತ ಸಾಮಾನ್ಯ ವೈದಿಕರ ಸನಾತನಗಳ ನಂಬಿಕೆ. ಆದರೆ ಆ ಪರಮಾತ್ಮ ಭಾವವನ್ನು ಪಡ್ಕೊಂಡಂತಹ ಭಕ್ತರಿಗೆ ಪರಮಾತ್ಮರಿಗೂ ಅವರಿಗೂ ಅನನ್ಯತೆ ಇರುತ್ತಲ್ಲ, ಹಾಗಾಗಿ ಅವನಿಂದಲೇ ಹುಟ್ಟಿದ್ದು ಅಂತ ಈ ರೀತಿಯಾಗಿ ಅವರು ತಮ್ಮ ಅನುಭವದಲ್ಲಿ ಕಂಡುಕೊಂಡವರಾದ್ದರಿಂದ ಸಚ್ಛಾಸ್ತ್ರೀ ಕುರುವಂತಿ ಶಾಸ್ತ್ರಾಣಿ, ಶಾಸ್ತ್ರವನ್ನು ಕೂಡ ಸಚ್ಛಾಸ್ತ್ರವನ್ನಾಗಿ ಮಾಡ್ತಾರೆ, ಸಂಪ್ರದಾಯವನ್ನೆಲ್ಲ ಸತ್ಸಂಪ್ರದಾಯವನ್ನು ಮಾಡ್ತಾರೆ, ನಡವಳಿಕೆಯನ್ನೆಲ್ಲ ಸನ್ನಡವಳಿಕೆಯನ್ನಾಗಿ ಮಾಡ್ತಾರೆ. ಎಲ್ಲಕ್ಕೂ ಅವರು ಪ್ರಮಾಣಗಳು. ತತ್ವಜ್ಞಾನಿಗಳಿದಾರಲ್ಲ, ಪರಮ ಭಕ್ತರಿದಾರಲ್ಲ, ಮಹಾ ತತ್ವಜ್ಞಾನಿಗಳು ಅನ್ನೋದು ಉಪನಿಷತ್ತಿನ ಪ್ರಕ್ರಿಯೆ ಕಡೆಯಿಂದ ಹೇಳೋ ಶಬ್ದ. ಮಹಾಭಕ್ತರು ಅಂತ ಹೇಳೋದು ಭಕ್ತಿ ಮಾರ್ಗದವರು ಹೇಳೋ ಶಬ್ದ. ಎರಡು ಬೇರೆ ಬೇರೆ ದೃಷ್ಟಿಕೋನದಿಂದ ಬಂದ ಎರಡು ಶಬ್ದಗಳೇ ಹೊರತು ಅನುಭವದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆ ಮಹಾಭಕ್ತರು
ಆ ಏಕಾಂತ ಭಕ್ತರು ಎಲ್ಲಕ್ಕೂ ಸರಿಯಾದಂತಹ ಗತಿಯನ್ನು ತೋರಿಸ್ತಾರೆ, ಶಾಸ್ತ್ರಕ್ಕೆ ಗತಿ ತೋರಿಸ್ತಾರೆ, ಮತ್ತು ಸಂಪ್ರದಾಯಕ್ಕೆ ನಡವಳಿಕೆಗೆ ಕರ್ಮವನ್ನೆಲ್ಲ ಸರಿಯಾಗಿ ಆಗೋ ಹಾಗೆ ಮಾಡ್ತಾರೆ, ತೀರ್ಥವನ್ನೆಲ್ಲಾಗಿ ಮಾಡ್ತಾರೆ. ಈ ರೀತಿಯಾಗಿ ಆ ಮಹಾನ್ಮರು ಭವದ್ವಿಧಾ ಭಾಗವತ ತೀರ್ಥಭೂತ ಸ್ವಯಂ ವಿಭೋ ತೀರ್ಥೀಕುರುವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ ಅಂತ ಧರ್ಮರಾಜ ಯುಧಿಷ್ಠನಿಗೆ ಹೇಳಿದ ಮಾತಿದು. ಧರ್ಮರಾಜ ವಿದುರನಿಗೆ, ಧರ್ಮರಾಜ ಯುಧಿಷ್ಠಿರ ಒಬ್ಬನೇ ಆಯ್ತಲ್ಲ, ಧರ್ಮರಾಜ ಯುಧಿಷ್ಠಿರ ಒಬ್ಬನೇ. ಏನಪ್ಪ ಧರ್ಮರಾಜ ಯುಧಿಷ್ಠಿರ ವಿದುರನ ಕುರಿತು ಹೇಳಿದ ಮಾತು ಇದು. ವಿದುರನ ಹತ್ರ ವಿದುರ ಬಂದಾಗ ಈ ಮಾತು ಆಡಿದಂತ ಏನಂತ, ಭವದ್ವಿಧಾಹ ಭಾಗವತಾಹ, ತಮ್ಮಂತಹ ಭಾಗವತೋತ್ತಮರಾದಂತಹ ಮಹಾತ್ಮರು ಸ್ವಯಂ ತೀರ್ಥಭೂತಾಹ, ತೀರ್ಥ ಅಂದರೆ ಪವಿತ್ರ ಅಂತ, ಸ್ವಯಂ ಪವಿತ್ರ ಸ್ವರೂಪದವರಾಗಿ ಎಲ್ಲ ತೀರ್ಥಗಳನ್ನು ಪವಿತ್ರರನ್ನಾಗಿ ಮಾಡುವಂಥವರಾಗಿದ್ದೀರಿ. ಯಾಕೆಂದರೆ ಸ್ವಾಂತಸ್ಥೇನ ಗದಾಭೃತ, ನಿಮ್ಮ ಹೃದಯದಲ್ಲಿ ಆ ಗದಾಧಾರಿಯಾದಂತಹ ಶ್ರೀಮನ್ನಾರಾಯಣ ಕೂತಿರುವುದರಿಂದ ಆ ನಾರಾಯಣನನ್ನು ಇಟ್ಕೊಂಡಂತಹ ತಾವು ಸ್ವಯಂ ಪವಿತ್ರರಾದವರಾಗಿ ಇಡೀ ಜಗತ್ತನ್ನೇ ತೀರ್ಥಕ್ಷೇತ್ರವನ್ನು ಸಮಸ್ತವನ್ನು ತೀರ್ಥವನ್ನಾಗಿ ಮಾಡ್ತೀರಿ. ತಮ್ಮಂಥವರೇ ದರ್ಶನವೇ, ತಮ್ಮಂತಹ ಸ್ವರೂಪವೇ ಪವಿತ್ರ ಸ್ವರೂಪ ಅಂತ ಈ ಶಾಸ್ತ್ರವೆಲ್ಲ ಆ ಮುಖ್ಯ ಭಕ್ತರನ್ನು ಕೊಂಡಾಡ್ತಾ ಇದೆ. ಅದನ್ನೇ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೀತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ ಅಂತ ಆ ಮಹಾನುಭಾವ ಏನು ಮಾತಾಡ್ತಾನೆ, ಹೇಗೆ ನಡ್ಕೊಳ್ತಾನೆ, ಯಾವ ರೀತಿ ಅವನು ಚರ್ಯ ಇಟ್ಕೊಳ್ತಾನೆ, ಅದೇ ಲೋಕದವರಿಗೆ ಇದಾಗುತ್ತೆ. ಏನಾಗುತ್ತೆ ಅಂದರೆ ಲೋಕದಲ್ಲಿ ತುಂಬ ಜನರಿಗೆ ಶಾಸ್ತ್ರ ಪರಿಚಯ ಇರಲ್ಲ, ಅದರಲ್ಲೂ ಸಂಸ್ಕೃತ ಜ್ಞಾನ ಇರೋದಿಲ್ಲ. ಹಾಗಾಗಿ ಯಾವುದೋ ಒಂದು ದೇಶ ಸನ್ನಿವೇಶದಲ್ಲಿ ಬೆಳೆದವರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಕೆಲವು ಪದ್ಧತಿ ಗೊತ್ತಿರೋದಿಲ್ಲ. ಅವ್ರು ಏನು ಮಾಡಬೇಕು, ಅಂಥವರಿಗೆ ಸರಿಯಾದ ಮಾರ್ಗ ಹೇಗೆ ಅಂತಂದರೆ ಇವರನ್ನು ಅನುಸರಣೆ ಮಾಡಿದ್ರೆ ಸಾಕು. ಮಹಾತ್ಮರು ಅಂತ ಆಗಿರ್ತಾರಲ್ಲ, ಅವರು ಯಾವ ರೀತಿ ಇರಬೇಕು ಅಂತ ಅವ್ರು ಹೇಳ್ತಾರೋ ಹಾಗಿದ್ದು ಬಿಟ್ಟರೆ ಅದೇ ಸರಿಯಾದ ಸಂಪ್ರದಾಯ. ಅವ್ರು ಏನು ಹೇಳ್ಕೋಬೇಕು ಅಂತ ಹೇಳ್ತಾರೋ ದಿನನಿತ್ಯ ಅದೇ ನಿತ್ಯ ಕರ್ಮ ಅಷ್ಟೇ. ಅಯ್ಯೋ ಸ್ವಾಮಿ, ನಮಗೆ ಶಾಸ್ತ್ರ ಗ್ರಂಥದ ಪರಿಚಯ ಇಲ್ಲ, ವೇದಗಳೆಲ್ಲ ಏನೇನು ಹೇಳ್ತೋ ಗೊತ್ತಿಲ್ಲ, ಮನ್ವಾದಿ ಸ್ಮೃತಿಗಳನ್ನ ನಾವು ನೋಡೇ ಇಲ್ಲ, ಇನ್ನೂ ಹೇಳಿದ್ರೆ ನಮ್ಗೆ ಯಾವ ಸಂಸ್ಕೃತ ಜ್ಞಾನವೂ ಇಲ್ಲ, ನಾವು ಹೇಗೆ ಅದನ್ನು ತಿಳ್ಕೊಳ್ಳೋದು ಅಂದರೆ ಏನು ಹೆದರ್ಕೋಬೇಕಾಗಿಲ್ಲ. ಒಬ್ಬ ನಿಮ್ಗೆ ಯಾರು ಮಹಾತ್ಮರು ಅಂತ ನಿಮಗೆ ಅನಿಸಿದೆಯೋ, ನಿಮ್ಮ ಮನಸ್ಸಿಗೆ ಮನದಟ್ಟಾಗಿದೆಯೋ, ಹೇಳಿಲ್ಲ ಹಿಂದೆ ಮನದ ಮಹಾತ್ಮರ ಗುಣ ಲಕ್ಷಣವನ್ನು ಯಾರ ಜೊತೆಯಲ್ಲಿದ್ದಾಗ ನಿಮಗೆ ಸಹಜವಾಗಿಯೇ ಭಗವತ್ ಪ್ರೇಮ ಉಕ್ಕತ್ತೋ, ಸಹಜವಾಗಿಯೇ ವಿಷಯಾಸಕ್ತಿಯೆಲ್ಲ ತಗ್ಗತ್ತೋ, ಸಹಜವಾಗಿಯೇ ಇವರ ಜೊತೆಯಲ್ಲಿ ಇರೋಣ ಅಂತ ನಿಮ್ಗೆ ಮತ್ತೆ ಅನ್ನಿಸ್ತಾ ಇರುತ್ತೋ, ಇವರನ್ನು ಅನುಸರಣೆ ಮಾಡೋಣ, ಇವರು ಹೇಳುವಂತೆ ನಡ್ಕೊಳ್ಳೋಣ, ಇವರ ಜೊತೆಯಲ್ಲಿ ಎಲ್ಲ ನಾನು ಮರ್ತೋಗ್ಬಿಟ್ಟು ಪ್ರಪಂಚದ ವಿಷಯಾಸಕ್ತಿಯೇ ಬಿಟ್ಟೋಗ್ಬಿಡುತ್ತೆ, ಪ್ರಾಪಂಚಿಕ ವಿಚಾರವನ್ನೇ ಮರ್ತೋಗ್ಬಿಡ್ತೀನಿ ನಾನು, ಎಲ್ಲವೂ ಮರ್ತೋಗ್ಬಿಡುತ್ತೆ ಅಂತ ಯಾರ ಸನ್ನಿಧಿಯಲ್ಲಿ ನಿಮ್ಗೆ ಅನಿಸುತ್ತೋ ಅವರೇ ಮಹಾತ್ಮರು. ಅವ್ರು ಏನು ಹೇಳ್ತಾರೋ, ಹೇಗೆ ನಡ್ಕೊಳ್ತಾರೋ, ಅವ್ರು ಏನು ಮಾಡ್ತಾರೋ ಅದೇ ನಮಗೆ ಇದು ಮಾರ್ಗ, ಅದೇ ಇದು ಜೀವನದ ಒಂದು ಮಾರ್ಗದರ್ಶನ. ಅವ್ರದ್ದೇ, ಅವರು ಹಾಕ್ಕೊಟ್ಟಿರೋದೇ ಮಾರ್ಗದರ್ಶನ. ಹಾಗಾಗಿ ಆ ಒಂದು ಮಹಾನುಭಾವ ನೆನೆಸ್ಕೊಂಡ್ಬಿಟ್ರೆ ನಾವೆಲ್ಲರೂ ಉದ್ಧಾರ ಆಗ್ಬಿಡ್ತೀವಿ ಅಂತ ಹೇಳ್ತಾ, ಯಾಕೆ ಹಾಗಾಗಿರ್ತಾರೆ ಅವರು, ಯಾಕೆ ತೀರ್ಥೀಭೂತ ಅಂತ ಯಾಕಾಗಿರ್ತಾರೆ, ಅವ್ರು ಯಾಕೆ ಪವಿತ್ರತಮರಾದವರಾಗಿರ್ತಾರೆ ಅಂತ ಕೇಳಿದ್ರೆ, ಯತಸ್ತನ್ಮಯಾ ತನ್ಮಯಾ, ಯತಃ ಇದು ಹೇತು ಹಿಂದಕ್ಕೆ. ಅವರು ಏನಪ್ಪ ಮಾತ್ರೆ ತಗೊಂಡೆ ಮುಂಚೆ ಆ ಮಾತ್ರೆ ಬೇರಿಸ್ತಾರೆ ಬೆಳಕ, ಈ ಎಲ್ಲ ಆ್ಯಂಟಿಬಯೋಟಿಕ್ ಮತ್ತೆಲ್ಲ ಭಾಳ ಬೆವರಿಸುತ್ತೆ. ನಾನು ನೋಡ್ತಾ ಇದ್ದೀನಿ, ಅದು ತಗೊಂಡು ಕೂಡಲೇ ಸಿಕ್ಕಾಪಟ್ಟೆ ಬೆವರುತ್ತೆ. ಜ್ವರ ಹಿಡಿಯುತ್ತೆ ತಾಪ, ಅದೊಂದು ಕೋರ್ಸು ಅಂತ, ಜ್ವರ ಹಿಡಿಯೋದು ಸ್ವಲ್ಪ ತಗೋಬೇಕು ಅಂತ, ಅದೇನೋ ಅದು ಅನ್ಕೊಳ್ಳೋಣ ಬೆವರುತ್ತೆ. ಅವರು ಭಗವನ್ಮಯರಾಗಿರ್ತಾರಾದ್ದರಿಂದ ಅವರೇ ಸ್ವಯಂ ಪವಿತ್ರ ಮೂರ್ತಿಗಳು, ಪವಿತ್ರ ಸ್ವರೂಪಗಳು. ನಿಜವಾಗಿ ಹೇಳೋದಾದ್ರೆ ಸಂಪೂರ್ಣಂ ಜಗದೇವನಂದನವನಂ, ನಂದನವನ ಅಂತ ಶಾಸ್ತ್ರದಲ್ಲಿ ದೇವೇಂದ್ರನ ವನಕ್ಕೆ ಹೆಸರು. ದೇವೇಂದ್ರನ ಉದ್ಯಾನವನ ಇದೆಯಲ್ಲ ಅದಕ್ಕೆ ನಂದನವನ ಅಂತ. ಆ ಉದ್ಯಾನವನದಲ್ಲಿ ಕಲ್ಪತರು, ಪಾರಿಜಾತ, ದೇವರ ಇದು ದೇವದಾರು, ಕಲ್ಪದ್ರುಮ, ಕಲ್ಪವೃಕ್ಷ ಇತ್ಯಾದಿಗಳೆಲ್ಲ ಬಹಳ ಇರುತ್ತೆ ಪುರಾಣದಲ್ಲಿ ನಾವು ಕೇಳಿದ್ದೀವಿ. ಅಲ್ಲಿ ಆ ಉದ್ಯಾನವನಕ್ಕೆ ಪ್ರವೇಶ ಮಾಡಿಬಿಟ್ರೆ ಸಾಕು, ನಮಗೆ ದೇಹಭಾವ ಮೀರಿಬಿಟ್ಟು
ಈ ಐಹಿಕ ಪ್ರಪಂಚದ ಭಾವವೇ ಮೀರಿಬಿಟ್ಟು ಆನಂದದಲ್ಲೇ ತೇಲಾಡ್ತಾ ಇರುವಂತಹ ಅನುಭವ ಆಗ್ಬಿಡುತ್ತಂತೆ. ಅಷ್ಟು ಸುಗಂಧವಾದ, ಅಷ್ಟು ಚೇತೋಹಾರಿಯಾದಂತಹ ವನ ಅದು. ಆದರೆ ಅದು ಯಜ್ಞಯಾಗಾದಿಗಳನ್ನು ಮಾಡಿ ಅಥವಾ ವಿಶಿಷ್ಟವಾದ ಉಪವಾಸಗಳನ್ನು ಮಾಡಿ ಲೋಕಾಂತರಕ್ಕೆ ಹೋಗಿ ಪಡ್ಕೊಳ್ಬೇಕಾಗಿರುವಂತಹ ಒಂದು ಜಾಗ. ಆದರೆ ಈ ಮಹಾನುಭಾವರಿಗೆ ಇಡೀ ಜಗತ್ತೇ ನಂದನವನ, ಸಂಪೂರ್ಣಂ ಜಗದೇವ ನಂದನವನಂ. ಕಲ್ಪದ್ರುಮ ಅಂತ ಅಲ್ಲಿದೆಯಲ್ಲ, ಸರ್ವೇಪಿ ಕಲ್ಪದ್ರುಮಾಹ. ಇಲ್ಲಿರುವ ಮಾವಿನ ಮರವು, ಹಲಸಿನ ಮರವು, ತೆಂಗಿನ ಮರವು ಕಲ್ಪವೃಕ್ಷವರಿಗೆ. ಅದೆಲ್ಲೂ ಪರಮಾತ್ಮ ರೂಪ ಕಾಣ್ತಾ ಇದೆಯಲ್ಲ, ಅವರಿಗೆ ಪರಮಾತ್ಮನ ಹೊರತಾಗಿ ಯಾವುದೂ ತೋರುವುದೇ ಇಲ್ಲವಾದ್ದರಿಂದ ಸರ್ವೇಪಿ ಕಲ್ಪದ್ರುಮಾಹ. ಈ ಗಂಗಾ ನದಿಯಿಂದ ಹರಿದ್ವಾರ ಕೊಡಬೇಕಾಗಿಲ್ಲ, ಗಾಂಗಂವಾರಿ ಸಮಸ್ತವಾರಿ ನಿವಹ. ಎಲ್ಲ ಪ್ರವಾಹಯುಕ್ತವಾದ ನದಿಗಳು ಗಂಗಾ ನದಿಗಳವರಿಗೆ. ಯಾಕಂದರೆ ಸ್ವಯಂ ಭಗವನ್ಮಯರಾಗಿರುವರು. ಸ್ವಯಂ ಭಗವನ್ಮಯರಾದವರಿಗೆ ಬೇರೆ ಗಂಗಾಯಿಂದ ಬೇರೆ ಪವಿತ್ರತೆ ಉಂಟಾಗಬೇಕು. ಅವರಿಗೆ ಬೇರೆ ನದಿಯಿಂದ ನೀವು ಆಗಬೇಕಾಗಿದೆಯಾ? ಯಾರಿಗೆ ದೇಹಾಭಿಮಾನ ಇದೆಯೋ, ಪರಿಚ್ಛಿನ್ನ ಬುದ್ಧಿ ಇದೆಯೋ, ಕಾಮಾದಿ ದೋಷಗಳಿದೆಯೋ, ಅವರು ಅದನ್ನು ಕಳ್ಕೋಬೇಕು, ಆ ದೋಷವನ್ನೆಲ್ಲ ಪರಿಹಾರ ಮಾಡ್ಕೋಬೇಕು, ಶುದ್ಧರಾಗಬೇಕು ಅನ್ನುವಂತಹ ಬುದ್ಧಿ ಬರುತ್ತೆ. ಪರಿಶುದ್ಧರಾದ ಭಗವತ್ ಸ್ವರೂಪವನ್ನೇ ಪಡ್ಕೊಂಡವರಿಗೆ ಮತ್ತೆ ಹೊರಗಡೆ ಯಾವುದನ್ನ ತಾನೇ ಶುದ್ಧಿತ್ವ ಉಂಟಾಗಬೇಕು ಅವರಿಗೆ. ಗಾಂಗಂವಾರಿ ಸಮಸ್ತವಾರಿ ನಿವಹ ಪುಣ್ಯ ಸಮಸ್ತಾ ಕ್ರಿಯಾ. ಏನು ಚೇಷ್ಟೆ ಮಾಡಿದ್ರು, ಏನು ಕ್ರಿಯೆ ಮಾಡಿದ್ರು ಪುಣ್ಯಕರ್ಮವೇ ಅದು. ನಾವು ಪೂಜೆ ಮಾಡಿದ್ರೆ ಪುಣ್ಯ ಕೆಲಸ, ಹೋಮ ಮಾಡಿದ್ರೆ, ಯಜ್ಞಯಾಗಾದಿ ಮಾಡಿದ್ರೆ, ದಾನ ಮಾಡಿದ್ರೆ ಪುಣ್ಯ ಅಂತಂದರೆ, ಅವರು ಓಡಾಡೋದು ಪುಣ್ಯ ಕೆಲಸವೇ, ಅವ್ರು ಏನಾದ್ರು ಮಾತಾಡೋದು ಪುಣ್ಯ ಕೆಲಸವೇ. ಅವ್ರು ಏನೇ ಚೇಷ್ಟೆ ಮಾಡಲಿ, ಐಂದ್ರಿಕ ಚೇಷ್ಟೆ, ದೈಹಿಕ ಚೇಷ್ಟೆ, ಯಾವ ಚೇಷ್ಟೆ ಅವರಿಂದ ನಡೆದರೂ ಕೂಡ ಆ ಎಲ್ಲ ಚೇಷ್ಟೆಯೂ ಕೂಡ ಪುಣ್ಯಕ್ರಿಯೆಯೇ. ಯಾಕಂದರೆ ಒಳಗಿರುವ ಭಗವಂತ ನಡೆಸ್ತಾ ಇರೋ ಕ್ರಿಯೆ ಅಂತ ಅವರು ಅಂದ್ಕೊಂಡವರಾಗಿರ್ತಾರೆ. ನಾನು ಮಾಡ್ತಾ ಇದ್ದೀನಿ ಕ್ರಿಯೆ ಇಲ್ಲವೇ ಇಲ್ಲ ಅವರಿಗೆ. ನಾನು ಪೂರ್ತಿ ಮಟ್ಟಾಗಿರುತ್ತೆ, ಅಹಂಭಾವ ಪೂರ್ತಿ ಅಳಿಸೋಗಿರುತ್ತೆ. ಅಹಂ ಎಂಬುದಿಲ್ಲದೆ, ನಾನೆಂಬುದಿಲ್ಲದೆ ಎಲ್ಲವೂ ನೀನೇ ಅನ್ನುವಂತಹ ಒಂದು ಪರತತ್ವದಲ್ಲಿ ಮುಳುಗಿದವರಾಗಿರುತ್ತಾರಾದ್ದರಿಂದ ಅವರಿಗೆ ಯಾವ ಕ್ರಿಯೆಯಲ್ಲೂ ಕೂಡ ಪರಿಚ್ಛಿನ್ನ ಬುದ್ಧಿ, ಫಲಾಪೇಕ್ಷೆ, ಸಂಗಾನವಿಲ್ಲದೇನೆಯೇ ಸರ್ವ ಪುಣ್ಯ ಸಮಸ್ತಾ ಕ್ರಿಯಾ. ವಾಚ ಪ್ರಾಕೃತ ಸಂಸ್ಕೃತಂ ಶ್ರುತಿಶಿರ. ಅವರು ದೇವಭಾಷೆಯಲ್ಲಿ ಮಾತಾಡಲಿ ಅಥವಾ ಲೌಕಿಕ ಭಾಷೆಯಲ್ಲಿ ಮಾತಾಡಲಿ, ಅದೆಲ್ಲ ಶ್ರುತಿಶಿರ ಅಂದರೆ ಉಪನಿಷತ್ತು ಉಂಟ. ಶಿರ ಅಂದರೆ ತುದಿಲಿರೋದು, ಶ್ರುತಿಯ ತುದಿಲಿರೋದು ಯಾವುದೋ ಉಪನಿಷತ್ತು. ಅವ್ರು ಏನು ಮಾತಾಡಿದ್ರು ಅದು ಉಪನಿಷತ್ತು ವಾಕ್ಯವೇ. ಅಂದರೆ ಅದು ಒಂದು ರೀತಿ ಭಗವದ್ಭಕ್ತಿಯೇ ಲೀಡ್ ಮಾಡುತ್ತೆ, ಭಗವತ್ ಸ್ವರೂಪವನ್ನೇ ತೋರಿಸುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಲೌಕಿಕ ದೃಷ್ಟಾಂತದಿಂದಲೂ ಅವರು ಆ ಭಗವಂತನನ್ನೇ ತೋರಿಸ್ತಾರೆ. ಪ್ರತಿಯೊಂದು ಅವ್ರಿಗೆ ಆ ತರಹಾಗಿ ಕಾಣುತ್ತೆ. ಯಾವ ಒಂದು ಘಟನೆ ನೋಡಿದ್ರು, ಯಾವ ಒಂದು ಸಂದರ್ಭದಲ್ಲಿದ್ದರೂ, ಏನೇ ಒಂದು ವಸ್ತುವನ್ನು ನೋಡಿದ್ರು ಕೂಡ ಇದು ಭಗವಂತನ ಕಡೆಗೆ ಎಷ್ಟರ ಮಟ್ಟಿಗೆ ಕರ್ಕೊಂಡು ಹೋಗಕ್ಕೆ ಅನುಕೂಲ ಮಾಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗೆ ವಾಚ ಪ್ರಾಕೃತ ಸಂಸ್ಕೃತಂ ಶ್ರೀಶಿರೋ ವಾರಾಣಸಿ ವೇದಿಕಾ. ಎಲ್ಲಿ ಕೂತಿರ್ತಾರೋ ಅದೇ ಕಾಶಿ ಅವರಿಗೆ, ಅವ್ರು ಇರೋ ಜಾಗವೇ ಕಾಶಿ. ಇನ್ನು ಬೇರೆ ಕಾಶಿ ಅಂತ ಅವರು ಹೋಗಬೇಕಾಗಿಲ್ಲ. ಸರ್ವಾವಸ್ಥಿತಿರಸ್ಯ ವಸ್ತು ವಿಷಯ ದೃಷ್ಟೇ ಪರಬ್ರಹ್ಮಣಿ ಹೇಳಿ, ಆ ಪರಬ್ರಹ್ಮದಲ್ಲಿ, ಪರಮಾತ್ಮದಲ್ಲಿ ಪರಿಪೂರ್ಣವಾಗಿ ತನ್ಮಯತೆಯನ್ನು, ಏಕಾತ್ಮತೆಯನ್ನು ಹೊಂದಿದಂತಹ ಭಕ್ತರಿಗೆ ಈ ಜಗತ್ತೇ ಆನಂದಮಯವಾಗಿ, ಈ ಸಮಸ್ತವೂ ಕೂಡ ಭಗವನ್ಮಯವಾಗಿ ತೋರ್ತಾ ಯಾವ ವಿಕಾರವಿಲ್ಲದೆ, ಯಾವ ಜಂಜಾಟವಿಲ್ಲದೆ ಪರಿಪೂರ್ಣವಾದ ಆನಂದದಲ್ಲಿ ತೇರ್ತಾ ಇರ್ತಾರೆ. ಅಂಥ ಮಹಾನುಭಾವತ್ವ ನಮಗೆಲ್ಲರಿಗೂ ಆಜನ್ಮ ಸಿದ್ಧ ಹಕ್ಕು, ನಾವೆಲ್ಲರೂ ಪಡಿಬಹುದು. ಆದರೆ ಅದಕ್ಕಿರುವಂತಹ ಅಡ್ಡಿಯನ್ನು ಕಳ್ಕೊಳ್ಳೋದಕ್ಕೂ, ಅದನ್ನು ಬೆಳೆಸ್ಕೊಳ್ಳೋದಕ್ಕಿರುವಂತಹ ಮಾರ್ಗವನ್ನು ಅವಲಂಬಿಸ್ಕೊಳ್ಳೋಕ್ಕೂ ನಾವು ಪ್ರಯತ್ನ ಮಾಡಬೇಕು. ಅಷ್ಟು ಮಾತ್ರ ನಮ್ಮ ಕರ್ತವ್ಯ. ಯಾವುದಕ್ಕೆ ಅಡ್ಡಿ ಮಾಡುತ್ತೋ ಅದನ್ನು ದೂರ ಹೊಡೋದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾವು ತಯಾರಾಗಬೇಕು. ಅಯ್ಯೋ ನಂಗೆ ಆಗೋದಿಲ್ಲ, ನಂಗೆ ಭಾಳ ಕಷ್ಟ ಆಗಿದೆ ಅಂತಂದರೆ ಅರ್ಥ ನಾವು ಪ್ರಿಯಾರಿಟಿ ಅದಕ್ಕೆ ಕೊಟ್ಟಿದ್ದೆ ಅರ್ಥ. ಆಮೇಲೆ ಹೇಳ್ತಿರ್ತೀವಿ, ಭಜನೆ ಮಾಡೋಕ್ಕೆ ಪುರುಸತ್ತಿಲ್ಲ, ಜಪ ಮಾಡೋಕ್ಕೆ ಪುರುಸತ್ತಿಲ್ಲ, ಸ್ತೋತ್ರ ಮಾಡೋಕ್ಕೆ ಪುರುಸತ್ತಿಲ್ಲ, ಪೂಜೆ ಮಾಡೋಕ್ಕೆ ಪುರುಸತ್ತಿಲ್ಲ, ಸಂಧ್ಯಾವನೆ ಮಾಡೋಕ್ಕೆ ಪುರುಸತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಯಾಕೆ ನೀನು ಸಂಧ್ಯಾವನೆ ಮಾಡೋದು? ಅಯ್ಯೋ ನಮ್ಮ ಸ್ವಾಮಿ ನಮ್ಗೆ ಪುರುಸತ್ತೇ ಇಲ್ಲ, ನಮ್ಗೆ ತುಂಬ ಕೆಲಸ, ನಾವು ಬೇಗ ಹೋಗಬೇಕು ಅಂತ. ಶಬ್ದ ಅರ್ಥ ಏನು ಗೊತ್ತಾದ ಪುರುಸತ್ತಿಲ್ಲ ಅಂದರೆ ಇದಕ್ಕಿಂತ ಅದು ಹೆಚ್ಚು ಅಂತ ಅರ್ಥ. ಮನುಷ್ಯ ಯಾವುದನ್ನು ಹೆಚ್ಚು ಅಂತ ಅಂದ್ಕೋತಾನೋ ಅದಕ್ಕೆ ಬಾಕಿದನ್ನು ಹೊಂದಿಸ್ಕೋತಾನೆ. ಭಗವಂತನೇ ಹೆಚ್ಚು ನಾವು ಪರಿಪೂರ್ಣವಾಗಿ ಒಪ್ಕೊಂಡ್ರೆ ಆಟೋಮೆಟಿಕಾಗಿ ಇದಕ್ಕೆ ನಾವು ಬಾಕಿದನ್ನು ಕಮ್ಮಿ ಮಾಡ್ಕೋತೀವಿ. ನೋಡಿ, ಅಷ್ಟರ ಮಟ್ಟಿಗೆ ಪುರುಸತ್ತಿಲ್ಲ ಅಂತ ಕೆಲಸಕ್ಕೆ ಹೋಗ್ತಾ ಇರಲಪ್ಪ, ಅವ್ರಿಗೆ ಅನಿವಾರ್ಯವಾಗಿ ಯಾರಾದರೂ ಒಂದು ಮದುವೆಗೋ ಮುಂಜಿಗೋ ಅತ್ಯಂತ ಹತ್ತಿರದ ಹೋಗಬೇಕು ಅಂದರೆ ಅವಾಗ ಒಂದೊಂದು ಲೀವ್ ಹಾಕಿ ಹೋಗ್ತಾರೋ ಇಲ್ವಾ?
ಎಲ್ಲಿದೆ ಮತ್ತೆ ಪುರುಷತ್ತವರಿಗೆ? ಅವರಿಗೆ ಆದಂತಹ ಏನೋ ಅವರೇ ಅಂದುಕೊಂಡಂಥ ಒಂದು ಹೆಚ್ಚಿನ ಕೆಲಸ ಬಂದ್ಬಿಡ್ತು ಅಂದರೆ ಅದಕ್ಕಾಗಿ ಇನ್ನೊಂದನ್ನು ಕಮ್ಮಿ ಮಾಡಿಯೇ ಮಾಡ್ತಾರೆ. ಅಂದ್ರೆ ಏನಾಯಿತು, ತಾನು ಯಾವುದನ್ನು ಹೆಚ್ಚು ಅಂದ್ಕೊಳ್ತಾನೋ ಅದಕ್ಕಾಗಿ ಇನ್ನೊಂದನ್ನು ಬಿಡೋದೇನಿದೆ ಇದೇ ಅದರ ಬಗ್ಗೆ ಪುರುಷತ್ವ ಅಂತ. ಅದ ಆ ಹೆಚ್ಚು ಅಂತ ಅಂದ್ಕೊಳ್ಳಿ ಇನ್ನೊಂದಕ್ಕೆ ಅವಕಾಶ ಕೊಡದೇ ಇರೋದಿದೆಯಲ್ಲ ಅದೇ ಅದು ಪುರುಷತ್ತಿಲ್ಲ ಅಂತ. ಆ ಲೌಕಿಕ ಉದ್ಯೋಗ ಲೌಕಿಕ ವ್ಯಾಪಾರವನ್ನು ಹೆಚ್ಚು ಅಂತ ಅಂದ್ಕೊಂಡವನಾದ್ದರಿಂದ ಇದಕ್ಕೆ ಪುರುಷತ್ ಬರಲಿಲ್ಲ. ಬೇರೆ ಸಮಯ ಯಾರಿಗೂ ಇಲ್ಲ, ಎಲ್ಲರಿಗೂ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯಕ್ಕೆ 24 ಗಂಟೆ, ಭಕ್ತರಿಗೂ 24 ಗಂಟೆ, ಜ್ಞಾನಿಗಳಿಗೂ 24 ಗಂಟೆ, ಲೌಕಿಕರಿಗೂ ಅದೇ 24 ಗಂಟೆ. ಆ 24 ಗಂಟೆಯಲ್ಲಿ ಯಾವುದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಯಾವುದು ಇಷ್ಟವಾಗಿದೆ ಯಾವುದು ಮುಖ್ಯವಾಗಿದೆ ಗೊತ್ತಾಗುತ್ತೆ. ನಮ್ಗೆ ಇದೇ ಅತ್ಯಂತ ಇಷ್ಟತಮವಾಗಿಬಿಟ್ರೆ ಇಷ್ಟತಮವಾದದ್ದಕ್ಕೆ ಬಾಕಿದೆಲ್ಲವನ್ನು ಹೊಂದಿಸ್ಕೊಳ್ತಾನೆ. ಇದು ಮನುಷ್ಯನ ಸ್ವಭಾವ. ಇದು ಪರಮಾತ್ಮಕ್ಕೆ ಮಾತ್ರ ಅಲ್ಲ, ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಅಂದ್ಬಿಟ್ರು ತಿಳ್ಕೊಳ್ಳಿ, ಬಹಳ ಚೆನ್ನಾಗಿದೆ ಹಾಗೆ ಹೇಗೆ ಅಂತ, ಅದಕ್ಕಾಗಿ ಅವನು ಕೆಲಸಕ್ಕೆ ಲೀವ್ ಹಾಕಿ ಹೋಗ್ತಾನೆ, ಚಕ್ಕರ್ ಹೊಡೆದಾದ್ರು ಹೋಗ್ತಾನೆ, ಇನ್ನೇನೋ ಮಾಡಿ ಹೋಗ್ತಾನೆ. ತನಗದು ಹೆಚ್ಚು ಅಂತ ಅನ್ನಿಸ್ಬೇಕು ಮಾತ್ರ. ಹೆಚ್ಚು ಅಂತ ಅನಿಸಿದ್ರಲ್ಲಿ ಮನುಷ್ಯ ಸಮಯ ಕೊಡ್ತಾನೆ ಅಂತ ತೀರ್ಮಾನ ಆದಮೇಲೆ ಇದು ಹೆಚ್ಚು ಅಂತ ಗೊತ್ತಾದರೆ ಇದಕ್ಕೆ ಕೊಡ್ತಾನೆ. ಇದಕ್ಕೆ ಯಾಕೆ ಅವನು ಒಲಿತಾ ಇಲ್ಲ ಅವನ ಮನಸ್ಸು ಅಂದರೆ ಅವನಿಗೆ ಇದು ಹೆಚ್ಚು ಅಂತ ಗೊತ್ತಾಗಿಲ್ಲ, ಒಂದು ಇಲ್ಲ ಗೊತ್ತಾಗೋಕೆ ಇಷ್ಟನೂ ಇಲ್ಲ. ಇದು ಹೆಚ್ಚು ಪರಮಾತ್ಮ ವಿಚಾರ ಹೆಚ್ಚು ಅಂತ ಗೊತ್ತಾಗಿಲ್ಲ, ಅದು ಹೆಚ್ಚಾಗಿದೆ ಅಂತ ಗೊತ್ತಾಕೋಂಥ ಆಸಕ್ತಿನೂ ಅವ್ರಿಗೆ ಗೊತ್ತಾಗಿಲ್ಲ, ಇಷ್ಟು ಆಗ್ತಿಲ್ಲ. ಹಾಗಾಗಿ ಅವನಿಗೆ ಪುರುಸತ್ತಿಲ್ಲ ಅಂತಾನೆ. ಹೀಗಾಗಿ ಯಾರಿಗೂ ಯಾವ ವಿಶೇಷವಾದ ಕಾಲವೂ ಇಲ್ಲ, ಎಲ್ಲರಿಗೂ ಇರೋ ಕಾಲವೇ ಅವನಿಗೂ ಇರೋ ಕಾಲ. ಇರೋ ಕಾಲದಲ್ಲೇ ನಾವು ಇದಕ್ಕೆ ಹೆಚ್ಚು ಸಮಯ ಕೊಡಬೇಕು, ಇನ್ನೊಂದಕ್ಕೆ ಗೌಣ ಮಾಡಬೇಕು. ಒಂದು ಗೌಣ ಒಂದು ಮುಖ್ಯ ಅಂತ, ಯಾವುದನ್ನು ಮುಖ್ಯ ಮಾಡ್ಕೊಳ್ತೀವೋ ಅದಕ್ಕೆ ಬಾಕಿ ಇದೆಲ್ಲ ಗೌಣವಾಗುತ್ತೆ. ಭಗವಂತನೇ ಮುಖ್ಯ ಮಾಡಿಕೊಂಡಾಗ ಎಲ್ಲ ಕಾಲವಾಗಿ ಹೊಂದ್ಕೊಳ್ತಾರೆ. ಇನ್ನೂ ಒಂದು ಸೌಲಭ್ಯ ಏನಿಂದ ಭಗವಂತ ಎಷ್ಟರ ಮಟ್ಟಿಗೆ ಈ ರೀತಿ ಕಳ್ಳತನದಿಂದ ಒಂದು ಸುಳ್ಳು ನೆಪದಿಂದ ನನ್ನ ಚಿಂತನೆ ನನ್ನ ಭಕ್ತಿಗೆ ಕೊರತೆ ಮಾಡ್ತಾರೆ ಬಿಟ್ಟು ಹೋಗ್ತಾರೆ ಅನ್ನೋದು ಗೊತ್ತು ಮಾಡಿಕೊಂಡೆ ನೀವು ಮಾಡುವ ಕೆಲಸದಲ್ಲೇ ನನ್ನ ಪ್ರೇಮ ಸೇರಿಸಿ ಅಂತಂದ. ಎಷ್ಟು ನಮ್ಮ ಮೇಲೆ ಅವನು ಕಾರುಣ್ಯ ತೋರಿಸಿದ್ದಾನೆ ಅಂತಂದರೆ, ಎಷ್ಟು ಸೌಲಭ್ಯ ತಂದುಕೊಟ್ಟಿದ್ದಾನೆ ಅಂತಂದರೆ, ಅದಕ್ಕಾಗಿ ನೀವು ಎಲ್ಲವನ್ನು ಬಿಟ್ಟು ಭಜನೆ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ನಿಮ್ಗೆ ಆಗಲ್ಲ ಅಂತ ನೀವು ಅಂತೀರಾ, ನಾವು ಅದು ತಪ್ಪು, ಅದು ಅನ್ಕೂಡ್ದು. ಯಾಕೆಂದರೆ ಇದು ಹೆಚ್ಚು ನಿಮ್ಗೆ ಗೊತ್ತಾದರೆ ಇದಕ್ಕಾಗಿ ಎಲ್ಲವನ್ನು ಬಿಟ್ಟು ಕೂರಲೇಬೇಕು. ಆದರೆ ಈ ಒಂದು ಛದ್ಮ ಇದೆಯಲ್ಲ, ಇದಕ್ಕೆ ಸಂಸ್ಕೃತ ಛದ್ಮ ಅಂತಾರೆ. ಛದ್ಮ ಅಂದರೆ ಏನೋ ಆತ್ಮವಂಚನೆ. ನಮಗೆ ಒಳಗಿಲ್ಲ ಆಸಕ್ತಿ, ಅದು ಬೇರೆ ಬಾಯಲ್ಲಿ ಎಲ್ಲಿ ನಾನು ಭಗವದ್ಭಜನೆ ಮಾಡಲ್ಲ ಭಗವದ್ಭಕ್ತಿ ಮಾಡಲ್ಲ ಅಂದರೆ ನನ್ನನ್ನು ಕೀಳಾಗಿ ಕಾಣ್ತಾರೋ ನನ್ನನ್ನು ಬೇರೆ ಥರ ನೋಡ್ತಾರೋ ಅನ್ನೋ ಹೆದರಿಕೆಯಿಂದ ಇಲ್ಲ ನಮಗೂ ಇದೆ ಸ್ವಾಮಿ, ನಮಗೂ ದೇವರು ದುಡ್ಡು ನಂಬಿಕೆ ಇದೆ, ಅದು ಏನು ಮಾಡ್ತೀರಾ, ನಮ್ಗೆ ಪುರುಸೊತ್ತಿಲ್ಲ, ನಮ್ಗೆ ತುಂಬ ಕೆಲಸ ಇದೆ, ನಾವು ಏನೇನೋ ಮಾಡಬೇಕು ಎಲ್ಲೆಲ್ಲೋ ಹೋಗಬೇಕು ಅಂತೇಳಿ ಏನೋ ಒಂದು ಕಳ್ಳ ಕುಂಟು ನೆಪದಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಅಲ್ಲೂ ಬಿಟ್ಟಿಲ್ಲ ಭಗವಂತ. ಆಯ್ತಪ್ಪ, ನಿಜವಾಗಿ ನಿಮಗೆ ಆ ತರಹ ಅನಿವಾರ್ಯತೆ ಇದ್ದ ಪಕ್ಷದಲ್ಲಿ ನಿಮಗಾಗಿ ಗೊತ್ತು ಮಾಡಿದ ಕೆಲಸದಲ್ಲಿಯೇ ಭಗವಂತನ ಸೇವೆ. ಅಲ್ಲೂ ಭಗವಂತ ಸ್ಮರಣೆ ಮಾಡೋಕ್ಕೆ ತೊಂದರೆವಲ್ಲ, ಸ್ಮರಣೆ ಮಾಡೋದು ಮನಸ್ಸಿನಿಂದ, ಕೆಲಸ ಮಾಡೋದು ಕರ್ಮೇಂದ್ರಿಯದಿಂದ. ಪರಸ್ಪರ ವಿರೋಧ ಏನಿಲ್ವಲ್ಲ, ಕರ್ಮೇಂದ್ರಿಯಕ್ಕೂ ಮನೋವ್ಯಾಪಾರಕ್ಕೂ ವಿರೋಧ ಇದೆಯೇನು? ಏನಿಲ್ಲ. ನೀವು ಅಡುಗೆ ಮಾಡ್ಕೊಂಡು ವಿಶ್ವಾಸನ ಹೇಳಿಲ್ವೇ, ಅಥವಾ ಇನ್ನೇನೋ ಮಾಡ್ಕೊಂಡು ಇನ್ನೇನೋ ಯೋಚನೆ ಮಾಡಲ್ವೇ? ಹಾಗಾಗಿ ಭಗವಂತನ ಸ್ಮರಣೆ ಮಾಡೋದಕ್ಕೆ ಯಾವ ಕಾಲವು ಯಾವ ದೇಶವು ಯಾವ ಕರ್ಮವು ಯಾವ ಜಾತಿ ಏನೂ ಅಡ್ಡಿ ಬರೋಲ್ಲ. ಅಡ್ಡಿ ಬರೋದು ಯಾವುದೋ ನಮ್ಮ ಅಭಿಮಾನ ಮತ್ತು ನಮ್ಮ ಆಸೆ ಅಪೇಕ್ಷೆ. ನಮ್ಗೆ ಅಪೇಕ್ಷೆ ಇಲ್ಲ ಅನ್ನೋದೇ ಅಡ್ಡಿ. ನಮ್ಗೆ ಇಷ್ಟ ಇಲ್ಲಪ್ಪ, ನಮ್ಗೆ ಭಗವದ್ಭಕ್ತಿ ಆಗಲ್ಲ, ನಮ್ಗೆ ಹುಚ್ಚೋಲ್ಲಪ್ಪ ಅಂದರೆ ಅವ್ನಿಗೆ ಏನು ಮಾಡ್ತೀರಪ್ಪ, ಅಷ್ಟು ಪಾಪ ಕರ್ಮ ಇದೆ ಅವನಲ್ಲಿ ಅಂತ ಅಂದ್ಕೋಬೇಕಷ್ಟೆ. ಯಾರಲ್ಲಿ ಪಾಪ ಜಾಸ್ತಿ ಇದೆಯೋ ಅವರಿಗೆ ಭಕ್ತಿ, ಇದು ಫಲದಿಂದ ಊಹೆ ಮಾಡಿದ್ದು. ಭಕ್ತಿ ಬರ್ತಾನೆ ಇಲ್ಲ, ಇಷ್ಟು ಆಗ್ತಿಲ್ಲ ಅಂದರೆ ಏನು ಮಾಡ್ತಾರೆ, ಪಾಪ ಶೇಷ ಅವನಿಗೆ ಭಕ್ತಿಯನ್ನು ತಂದುಕೊಡ್ತಾ ಇಲ್ಲ ಅಂತ. ಆದರೆ ಪ್ರತಿಯೊಂದನ್ನು ಕೂಡ ನಾವು ಭಗವಂತನ ಒಂದು ಆಜ್ಞೆಗೆ ಒಳಪಟ್ಟು ನಿಯಮಕ್ಕೆ ಒಳಪಟ್ಟು ಅವನ ಒಂದು ಸಂದೇಶಕ್ಕೆ ಒಳಪಟ್ಟು ನಡೀತಾ ಇದೆ ಅನ್ನೋದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅವನ ನಿಮಿತ್ತವಾಗಿ ಆಗ್ತಾ ಇರೋದು, ನನ್ನ ದೇಹೇಂದ್ರಿಯಾದಿಗಳ ವ್ಯಾಪಾರವೂ ಅವನ ನಿಮಿತ್ತಲೇ ಆಗ್ತಾ ಇರೋದು ಗೊತ್ತು ಮಾಡಿಕೊಂಡ್ರೆ ಅವಾಗ ನಾವು ಯಾವ ಭಾವನೆ ಇಟ್ಕೊಳ್ತೀವಿ ಅಂತಂದರೆ, ಬೆಳಗಿನ ಮಣ್ಣ ಹೇಳಿದ ನೀವು ಗಮನಿಸಿದ್ವೋ ಇಲ್ವೋ, ಇವತ್ತಲ್ಲ ನೆನ್ನೆ, ಅಡವು ಬಿಟ್ಟ ವಸ್ತುವನ್ನು ನೋಡ್ಕೊಳ್ಳೋದು ನೋಡ್ಕೋಬೇಕು ಅಂತ ನ್ಯಾಸ ಅಂತ ಹೇಳಿದ ಅವನು. ನ್ಯಾಸ ಅಂದರೆ ಅಡವು ಅಂತ. ಹಿಂದಿನ ಕಾಲದ ಇವಾಗ ಅಡವು ಇಟ್ಕೊಳ್ಳೋ ಹಾಗಿಲ್ಲ, ಇವಾಗ ಕಾನೂನು ವಿರುದ್ಧ ಅದು. ಯಾರಾದರೂ ಅಡವು ಇಟ್ಕೊಂಡ್ಬಿಟ್ಟು
ದುಡ್ಡು ಕೊಟ್ಟು ಬಡ್ಡಿ ತೊಗೊಂಡ್ರೆ ಅವನೇನಾದರೂ ಕಂಪ್ಲೇಂಟ್ ಮಾಡಿಬಿಟ್ಟ ಅಂದರೆ ಅವನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಕೇಸ್ ಆಗ್ಬಿಡುತ್ತೆ. ಬಹಳ ಕಾನೂನು ವಿರುದ್ಧ ಅಂತ ಮಾಡಿದ್ದಾರೆ. ಅದೇ ಕಲ್ತಂದು ಮಾಡ್ತಾ ಇದ್ದಾರೆ, ಆ ವಿಷಯ ಬೇರೆ. ಒಟ್ಟು ಮೇಲೆ ಆ ನ್ಯಾಸ ವ್ಯವಹಾರ ಇದು ಬಹಳ ಚೆನ್ನಾಗಿ ಬಹಳ ಜೋರ ನಡೀತಾ ಇತ್ತು. ಅಂದರೆ ಅವನು ನ್ಯಾಸಕ್ಕಾಗಿ ಒಡವೆ ಇಟ್ಟೋದ್ರೆ ಆ ಒಡವೆನ ಹಾಕೊಳ್ಳೋಕೆ ಬರೋಲ್ಲ, ಆ ಒಡವೆನ ನಮ್ಗೆ ಮಾರಕ್ಕೆ ಬರೋದಿಲ್ಲ. ಆ ಒಡವೆನ ಜೋಪಾನವಾಗಿ ನಾವು ಇಟ್ಕೊಂಡು ಅವನು ಯಾವಾಗ ದುಡ್ಡು ತಂದು ಕೊಡ್ತಾನೋ ಅವತ್ತು ವಾಪಸ್ ಕೊಡಬೇಕು. ಅದು ಯಾವತ್ತಿಗೂ ನಮ್ದಾಗಲ್ಲ, ಅದು ಅಡವಿಟ್ಟು ನಮ್ದಾಗತ್ತೆ. ಹಾಗೆ ಈ ಕರ್ಮವಾಗಲಿ, ಇಲ್ಲಿರುವಂತಹ ಪದಾರ್ಥಗಳಾಗಲಿ, ಗಂಡ ಹೆಂಡತಿರಾಗಲಿ, ತಂದೆ ತಾಯಿಯಂದಿರಾಗಲಿ, ಮಕ್ಕಳಾಗಲಿ, ಸಂಪತ್ತಾಗಲಿ, ಇದೆಲ್ಲವೂ ನ್ಯಾಸರೂಪವಾಗಿ ಕೊಟ್ಟಿದ್ದಾನೆ, ಅಡವಾಗಿ ಕೊಟ್ಟಿದ್ದಾನೆ ಭಗವಂತ ಅನ್ನೋದನ್ನು ಯಾವಾಗ ಜ್ಞಾಪಿಸ್ಕೊಳ್ತಾ ಇರಬೇಕು. ಭಗವಂತ ನಾನು ಇದು ಭಗವಂತನು ಇದಲ್ಲ, ಇದಕ್ಕೆಲ್ಲ ಒಡೆಯ ಯಾರೋ? ಈ ಗಂಡನಿಗೂ ಒಡೆಯ ಭಗವಂತ, ಈ ಹೆಂಡತಿಗೂ ಒಡೆಯ ಭಗವಂತ, ಈ ತಂದೆ ತಾಯಿಗೂ ಅವರು ಕೊಟ್ಟದ್ದು. ಪರಮಾತ್ಮ ಸಂತೋಷ ಆಗುವ ಹಾಗೆ ನಾನು ನೋಡ್ಕೊಳ್ತೀನಿ. ಇದನ್ನು ಇಲ್ಲಿ ಮೆಚ್ಚಬೇಕಾದವನು ಭಗವಂತ ಪರಮಾತ್ಮ ಅನ್ನೋದನ್ನು ಮನಸ್ಸಿನಲ್ಲಿ ಯಾವಾಗಲೂ ಸ್ಮರಿಸ್ಕೊಳ್ತಾ, ಯಾವುದರಲ್ಲೂ ಸಂಘವನ್ನು ಇಟ್ಕೊಳ್ಳೆ. ಈ ಪರಮಾತ್ಮ ಅನ್ನೋದನ್ನು ಮತ್ತೆ ಜ್ಞಾಪಿಸ್ಕೊಳ್ತಾ ಇದ್ದರೆ ಆಟೋಮೆಟಿಕ್ ನಿಮ್ಗೆ ಸಂಘ ಬರೋದೇ ಇಲ್ಲ. ಅದರಲ್ಲಿ ನಂದು ಅಂತ ಅಂದ್ಕೊಂಡ್ರೆ ಮಾತ್ರ ಸಂಘ ಬರುತ್ತೆ. ನನ್ನ ಮಗ, ನನ್ನ ದುಡ್ಡು, ನನ್ನ ಮನೆಯಲ್ಲಿ ಸಂಘ ಬರುತ್ತೆ. ಪರಮಾತ್ಮ ಕೊಟ್ಟಿದ್ದು ಮನೆ, ಪರಮಾತ್ಮ ಬರೀ ಬಾಯಲ್ಲಿ ಹೇಳ್ಕೊಂಡು ಮನಸ್ಸಲ್ಲಿ ಇಲ್ಲದೆ ಹೋದ ಪ್ರಯೋಜನ ಇಲ್ಲ. ಮನಃಪೂರ್ವಕವಾಗಿ ನಿಮ್ಗೆ ಅದು ಗೊತ್ತಾಗಬೇಕು. ಹೌದು, ಭಗವಂತನೇ ಕೊಟ್ಟಿದ್ದು, ಭಗವಂತನದೇ ಆಗಿದೆ, ಈಗಲೂ ಭಗವಂತನೇ ಇದಕ್ಕೆ ಒಡೆಯನಾಗಿದ್ದಾನೆ, ಯಾವತ್ತಿಗೂ ನಂದು ಆಗೇ ಇಲ್ಲ. ನಂದು ತಂದ್ಕೊಂಡ್ರೆ ಅಹಂಕರೋ ನೀತಿ ವೃಥಾಭಿಮಾನ, ನಾನು ಮಾಡ್ತೀನಿ ನಂದು ಅನ್ನೋದು ವ್ಯರ್ಥವಾದ ಅಭಿಮಾನ. ಈ ಅಹಂಕಾರ ಸಹಿತವಾಗಿ ಯಾವುದೂ ನಂದು ಅನ್ನೋದಿಲ್ಲ ಈ ಜಗತ್ತಲ್ಲಿ, ಎಲ್ಲವೂ ಪರಮಾತ್ಮದು ಅಂತ ತಿಳ್ಕೊಂಡ್ಬಿಟ್ಟು ನಾವು ಮಾಡ್ತಿದ್ದರೆ ಅವಾಗ ಪ್ರತಿಯೊಂದು ಅವನ ಸೇವೆಯೇ ಆಗುತ್ತೆ. ಪ್ರತಿಯೊಂದು ಇದಾಗೋದು ಅವನ ಸ್ಮರಣೆ. ಕರ್ಮದಲ್ಲೂ ಅವನ ಕರ್ಮ ಚೆನ್ನಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತೀನಿ ನಾನು. ಚೆನ್ನಾಗಿ ಮಾಡಿದ್ರೆ ಹೇಗೆ ಯಾರು ಒಳ್ಳೆ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೋ, ಚಿತ್ರ ಮಾಡ್ತಾರೋ ಅವರು ಪ್ರೈಸ್ ಕೊಡ್ತಾರೆ ಅಂತ ಒಂದು ಕಾಂಪಿಟೇಷನ್ನು. ಚೆನ್ನಾಗಿ ಚಿತ್ರ ಬರೆಯೋರಿಗೆ ಒಂದು ಹಾಗೆ ಚೆನ್ನಾಗಿ ಯಾವ ಭಗವತ್ ಸಂತೋಷ ಆಗುವ ಹಾಗೆಯೇ ಕರ್ಮವನ್ನು ಮಾಡ್ತಾರೋ ಅವರಿಗೆ ಬೇಗ ಚಿತ್ತಶುದ್ಧಿ ಆಗುತ್ತೆ. ಅಂದರೆ ಅವಾಗೇನು ಅನಿಸುತ್ತೆ ಅವನಿಗೆ, ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ, ಇನ್ನೂ ಶ್ರದ್ಧೆಯಿಂದ ಮಾಡ್ತೀನಿ, ಬೇಗ ಭಗವಂತ ನನ್ನ ವಿಷಯ ಸುಪ್ರೀತನಾಗಲಿ, ಭಗವಂತ ಬೇಗ ಒಲಿಯಲಿ, ನನಗೆ ಭಗವದ್ಭಾವ ಗೊತ್ತಾಗಲಿ, ತತ್ವ ಗೊತ್ತಾಗಲಿ, ನನ್ನ ಅಹಂಕಾರ ಪೂರ್ತಿ ಮಟ್ಟಾಗಲಿ, ಆ ಪರಮಾತ್ಮ ಭಾವದವರೆಗೂ ಮಟ್ಟು ನಿಜವಾದ ಸತ್ಯ ಸ್ವರೂಪದಲ್ಲಿ ನಾನು ಎಲ್ಲ ನಿಂತವನಾಗಬೇಕು ಅನ್ನುವಂತಹ ಆ ತಹತಃ ತೀವ್ರ ಇಚ್ಛೆ, ತೀವ್ರ ಉತ್ಕಟ ಇಚ್ಛೆ ಅವನು ನುಗ್ಗಿ ಬರ್ತಾ ಇರ್ತದೆ. ಪ್ರೇಮ ಬೆಳೆಸ್ಕೊಂಡು ಬಂದ ಹಾಗೆ, ಇದರ ಅಭಿಮಾನ ಬಿಟ್ಕೊಂಡು ಬಂದ ಹಾಗೆ ಆ ತೀವ್ರ ಇಚ್ಛೆ ನುಗ್ಗ ಶುರುವಾಗುತ್ತೆ. ಹಾಗಾಗಿ ಆ ತನ್ಮಯರಾಗಿರುವಂತಹ ಭಗವದ್ಭಕ್ತರ ಸ್ವರೂಪ ಏನಿದೆ ಅದು ಅತ್ಯಂತ ಮಂಗಳತಮವಾದಂತಹ ಸ್ವರೂಪ. ಆ ಸ್ವಭಾವವನ್ನು ನಾವು ಕೂಡ ಪಡೆಯಬಹುದು, ಏನು ಕಷ್ಟ ಇಲ್ಲ. ಸರಿಯಾಗಿ ವಿಚಾರವನ್ನು ಅರ್ಥ ಮಾಡಿಕೊಂಡು ಪ್ರೇಮ ಮಾಡೋದನ್ನು ಕಲಿಬೇಕು ಅಷ್ಟೆ. ಭಗವಂತನ ನೀತಿ, ಪ್ರಕೃತಿಯ ನಿಯಮಗಳನ್ನು, ಜಗತ್ತಿನ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಇದು ಯಾವುದರ ಹಿಡಿತಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ, ಯಾವುದು ಇದಕ್ಕೂ ಎಲ್ಲಕ್ಕೂ ಒಡೆಯನಾಗಿದ್ದಾನೆ, ಯಾವಾಗಿನ ಒಡೆತನಕ್ಕೆ ಇದೆಲ್ಲವೂ ಒಳಪಟ್ಟಿದೆ ಅದನ್ನು ಅರ್ಥ ಮಾಡಿಕೊಂಡು ಅವನೇ ನಮಗೆಲ್ಲರಿಗೂ ಕೇಂದ್ರ ಗುರಿಯಾಗಿದ್ದಾನೆ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ತಿದ್ರೆ ಬಲು ಬೇಗನೆ ನಾವು ಇದನ್ನು ಬೆಳೆಸ್ಕೊಳ್ತೀವಿ. ಅಂಥ ಮಹಾನುಭಾವ ಎಲ್ಲಿರ್ತಾನೋ, ಹೇಗಿರ್ತಾನೋ, ಎಲ್ಲಿ ಹುಡ್ತಾನೋ ಅದರಿಂದ ಏನಾಗುತ್ತೆ ಅಂದರೆ ಮೋದಂತೆ ಪಿತರಃ ನೃತ್ಯಂತಿ ದೇವತಾ ಸನಾಥಾಚೇಯಂಭೂರ್ಭವತಿ. ಇನ್ನೊಂದು ಅದೇ ಬಂತಲ್ವೇ, ತೀರ್ಥಿ ಗುರು ತೀರ್ಥಾನಿ ಸಿಕ್ಕು. ಇಲ್ಲಿ ಅಮಾವಾಸ್ಯೆ ದಿವಸ ತರ್ಪಣೆ ಕೊಟ್ಟರೆ ಅಥವಾ ಮಾತಾಪಿತೃಗಳ ದಿವಸದಲ್ಲಿ ಶ್ರಾದ್ದ ಮಾಡಿದರೆ ಅವರಿಗೆ ಸಂತೋಷ ಆಗುತ್ತೆ ಅಂತ ಶಾಸ್ತ್ರದಲ್ಲಿದೆ. ಯಾರು ಆ ಮೃತತಿಥಿಯಲ್ಲಿ, ತಂದೆ ತಾಯಿಗಳ ಮೃತತಿಥಿಯಲ್ಲಿ ಅವರಿಗೆ ಮಾಡಬೇಕಾದ ಕರ್ತವ್ಯವನ್ನು ಮಾಡದೆ ಹೋದರೆ ನಿರಾಶಾ ಪಿತರೋ ಭೂತ್ವ ಶಾಪಂದತ್ವ ದಿವಂಗತಾ ಅಂತ ಧರ್ಮಶಾಸ್ತ್ರದ ವಾಕ್ಯ ಇದೆ. ಆ ಮೃತತಿಥಿ ದಿವಸ ಆ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ಬಂದಿರ್ತಾರಂತೆ, ಅಂದರೆ ಆದಿಗಮನ ಅವತ್ತು ಬಂದು ಇವ್ರ ಮನೆ ಹತ್ರ ನೋಡ್ತಾರಂತೆ, ಇನ್ನೇನಾದರೂ ನನಗೆ ಇವತ್ತು ಕೊಡ್ತಾನ ಅಂತ. ಅವ್ರು ಬಂದಾಗ ಈ ಪುಣ್ಯಾತ್ಮ ಏನೂ ಮಾಡಲಿಲ್ಲ ಅಂತ ಆದರೆ ನಿರಾಶರಾಗಿ ಆಸೆಯನ್ನು ತೊರೆದವರಾಗಿ, ಅಯ್ಯೋ ನನ್ನ ಮಗನ ಹುಟ್ಟಿದ್ದಕ್ಕೆ ಒಂದು ಎಳ್ಳು ನೀರು ನಾನು ಬಿಡಲಿಲ್ಲ, ಒಂದು ಪಿಂಡ ಪ್ರದಾನ ಮಾಡಲಿಲ್ಲ, ಒಂದು ಬ್ರಾಹ್ಮಣ ಭೋಜನ ಮಾಡಿಸಲಿಲ್ಲ ಅಂತ ಹೇಳಿಬಿಟ್ಟು ಆ ನಿರಾಶೆಯನ್ನು ಹೊಂದಿದವರಾಗಿ ಶಾಪವನ್ನು ಕೊಟ್ಟು ಹೊರಟೋಗ್ತಾರಂತೆ.
ಹೋಗಿ ಗಡಿ ದರಿದ್ದ ನನ್ನನ್ನು ಹುಟ್ಟಕ್ಕೆ ನೀನು ನಾಲಾಯಕಾದ ಮನುಷ್ಯ, ನೀನು ಜನ್ಮ ಕೊಟ್ಟಂತಹ ನಿನಗೆ ಜನ್ಮ ಕೊಟ್ಟಂತಹ ನನಗೆ ಒಂದು ಕೃತಜ್ಞತೆ ನೀನು ಇವತ್ತು ಪ್ರಕಟ ಮಾಡಲಿಲ್ವಲ್ಲ ಅಂಥೇಳಿ ಶಾಪ ಕೊಟ್ಟು ಹೋಗ್ತಾರೆ ಅಂತ. ಏನು ಶಾಪ ಕೊಡ್ತಾರೆ ಅಂತಂದರೆ ಆರೋಗ್ಯ ಹಾಳು ಮಾಡ್ತಾರೆ, ಐಶ್ವರ್ಯವನ್ನು ಹಾಳು ಮಾಡ್ತಾರೆ, ಸಂತಾನವನ್ನು ಹಾಳು ಮಾಡ್ತಾರೆ ಅಂತ ಧರ್ಮಶಾಸ್ತ್ರದಲ್ಲಿ 3 ಸೂಚನೆ ಮಾಡಿದ್ದಾರೆ. ಅಂದರೆ ಪಿತೃಗಳ ಐಹಿಕವಾದ ಸುಖವನ್ನು ಹೊಂದಬೇಕಾದರೆ ಪಿತೃಗಳಿಗೆ ಮಾಡಬೇಕಾದ ಕರ್ತವ್ಯ ಮಾಡಬೇಕು ಅಂತ. ಹಾಗೆ ಅಮಾವಾಸ್ಯಾದಿ ತಿಥಿಗಳಲ್ಲೂ ಕೂಡ ತರ್ಪಣಗಳನ್ನು ಕೊಡಬೇಕು ಅಂತಲೂ ಇದೆ. ಆದರೆ ಅವುಗಳಿಂದ ಆಗುವಂತಹ ತೃಪ್ತಿ ಏನಿದೆ ಪಿತೃಗಳಿಗೆ, ಅದು ಅತ್ಯಲ್ಪವಾದ ತೃಪ್ತಿ, ಕ್ಷಣಿಕವಾದ ತೃಪ್ತಿ. ಆದರೆ ಈ ಮಹಾನುಭಾವ, ಈ ಮಹಾಭಕ್ತ ಹೃದಯದಲ್ಲಿ ಪರಮೇಶ್ವರನ ಇಟ್ಕೊಂಡಿದ್ದಾನ, ಪರಮಾತ್ಮನನ್ನ ಆ ಪರಮಾತ್ಮ ಇಟ್ಕೊಂಡು ಬಿಟ್ಟಿದ್ದಾನೆ ಅಂತಾದರೆ ಪಿತೃಗಳಿಗೂ ಆತ್ಮನಾಗ್ಬಿಡ್ತಾನೆ, ದೇವತೆಗಳಿಗೂ ಆತ್ಮನಾಗ್ಬಿಡ್ತಾನೆ, ಸಮಸ್ತ ಭೂತಕ್ಕೂ ಆತ್ಮನಾಗ್ಬಿಡೋದ್ರಿಂದ ಮೋದಂತೆ ಪಿತರಹ. ಅಯ್ಯೋ ನಮ್ಮ ವಂಶದಲ್ಲಿ ಇಂಥ ಮಹಾನುಭಾವ ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದವ್ರಿಗೆ ಇನ್ಯಾವ ಶ್ರಾದ್ದಾದಿಗಳು ಮಾಡಲೇಬೇಕಾಗಿಲ್ಲ, ಯಾವ ತರ್ಪಣಾದಿಗಳನ್ನು ಮಾಡಲೇಬೇಕಾಗಿಲ್ಲ, ನಿತ್ಯ ತಪ್ಪು ಆನಂದ ಆಗಿಟ್ಬಿಡ್ತಾರಂತೆ. ಅಂದರೆ ತಸ್ಮಾನ್ ಮಾಸಿ ಪಿತೃಭ್ಯ, ಪ್ರತಿ ತಿಂಗಳು ಪಿತೃಗಳು ಹಸಿವಾಗುತ್ತಂತೆ. ಹಸಿವಾದಾಗ ಅವರಿಗೆ ತರ್ಪಣ ಕೊಟ್ಟು ಹಸಿವು ನೀಗಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದು ಅತೀಂದ್ರಿಯವಾದ ವಿಷಯ, ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ವಲ್ಲ. ಇದು 100ಕ್ಕೆ 100 ಶ್ರದ್ಧಾ ವಿಚಾರ, ನಂಬಿಕೆ ವಿಚಾರ ಹೊರತು ಇಲ್ಲಿ ಅನುಭವ ಇಲ್ಲ, ಕಲ್ಪನೆಯೂ ಅಲ್ಲ. ಕಲ್ಪನೆ ನಾವು ಮಾಡ್ಕೊಂಡಿಲ್ವಲ್ಲ, ಶಾಸ್ತ್ರದೃಷ್ಟವಾದ ವಿಚಾರ. ಇದು ಪೂರ್ತಿ ನಂಬಿಕೆ ವಿಚಾರ, ಪುಣ್ಯ ಪಾಪದಂತೆ. ಆದರೆ ಯಾವಾಗ ಮನುಷ್ಯನಿಗೆ ಪರಿಪೂರ್ಣ ಸಂತೋಷ ಉಂಟಾಗ್ಬಿಡುತ್ತೋ ಅವಾಗಿನ ಹಸಿವೇ ಆಗೋದಿಲ್ಲ. ನಮಗೆ ಐಹಿಕ ಜೀವನದಲ್ಲಿ ಒಂದೊಂದು ದಿವಸ ಇದ್ದಕ್ಕೆ ತುಂಬ ಸಂತೋಷ ಆಗಿಬಿಟ್ರೆ, ನಮ್ಗೆ ತುಂಬ ಬೇಕಾದವರು ನಮ್ಮ ಮನೆ ಬಂದುಬಿಟ್ರೆ ಭಾಳ ಸಂತೋಷ ಆಗುತ್ತಲ್ಲ, ಹಸಿ ಮುಚ್ಚೋಗ್ಬಿಡುತ್ತೆ. ಮಧ್ಯಾಹ್ನ 3 ಅಲ್ಲ 4 ಗಂಟೆ ಆಗಲಿ ಊಟ ಮಾಡಬೇಕು ಅಂತಲೇ ಅನಿಸಲ್ಲ. ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾದ ಭಾರಿ ಲಾಭ ಆಗ್ಬಿಡ್ತು ಅಂತಾದರೆ, ಕೋಟಿಗಟ್ಟಲೆ ಐಶ್ವರ್ಯ ಲಾಭ ಆಗ್ಬಿಡ್ತು ಅಂತಂದರೆ ಅವನಿಗೆ ಅವತ್ತು ಊಟನೇ ಸೇರ್ತಾ ಇರಲ್ಲ. ಅಲ್ಲ, ದುಡ್ಡು ಬಂದಿದ್ದಕ್ಕೂ ಲಾಭ ಆಗಿದ್ದಕ್ಕೂ ಹಸಿವಾಗದೇ ಇರೋಕ್ಕೂ ಏನು ಕಾರಣ? ಆ ಆನಂದ ರೂಪದವನಾಗ್ಬಿಡೋದ್ರಿಂದ ಈ ಮಹಾನ್ ಭಾವ ತನ್ನ ಆನಂದವನ್ನು ಸಾಮರ್ಥ್ಯದಲ್ಲಿ ಚೆಲ್ಲಿಬಿಡ್ತಾನೆ ಅವನು. ಮೋದಂತೆ ಪಿತರಹ, ತಂದೆ ಅಜ್ಜ ಮುತ್ತಜ್ಜ ಎಲ್ಲರೂ ಕೂಡ ಸಂತುಷ್ಟರಾಗಿರ್ತಾರೆ. ಇವನಿಂದ ಮತ್ತೆ ಪ್ರತಿದಿನ ನಿರೀಕ್ಷೆಯನ್ನು ಏನೂ ಮಾಡೋದಿಲ್ಲ ಅವನು. ಕೃತಾರ್ಥನಾದಿ ಸಾಕು, ಇನ್ನೇನು ನಮ್ಗೆ ಅವನು ಮಾಡಬೇಕಾಗಿಲ್ಲ ಅಂತಾರೆ. ಹಾಗೆ ನೃತ್ಯಂತಿ ದೇವತಾ, ದೇವತೆಗಳಿಗೆ ಪ್ರತಿನಿತ್ಯ ಹೋಮ ಮಾಡಬೇಕು ಅಂಥೇಳಿ ದೇವಾನಭಾದಿ ಇದೆಯಲ್ಲ, ಸಪ್ತಾನ್ನಾನಿ ಮೇಧೆಯ ತಪಸಾ ಜನೇರ್ಪಿತ ಏಕಮಸ್ಯ ಸಾಧಾರಣಂ ದ್ವೇ ದೇವಾನಭಾದೀತ್ ತ್ರೀಣ್ಯಾತ್ಮನೇ ಕೊರುತ ವಶುಭ್ಯ ಏಕಂ ಪ್ರಾಯಿಚ್ಛೇದು ಅಂತ ಬೃಹದಾರಣ್ಯದಲ್ಲಿ ಪ್ರತಿನಿತ್ಯ ಹುತಂಚ ಪ್ರಹುತಂಚ ಅಂತ ಏನು ಅಗ್ನಿಹೋತ್ರ ಕಾಲದಲ್ಲಿ ಏನು ಆಹುತಿಯನ್ನು ಕೊಡ್ತಾನೆ ಅದರಿಂದ ದೇವತೆಗಳು ಸಂತೋಷವಾಗುತ್ತೆ, ಅದನ್ನು ಮಾಡಬೇಕು ಅಂತ ಒಂದು ನಿಯಮ ಮಾಡಿದ ಗೃಹಸ್ಥರಿ. ಆದರೆ ಈ ಪುಣ್ಯಾತ್ಮ ಯಾವ ಹೋಮವನ್ನು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಆನಂದ ಆಗುತ್ತಲ್ಲ ದೇವತೆಗಳು. ಹಾಗಾದರೆ ದೇವತೆಗಳ ಆನಂದಕ್ಕೆ ಕಾರಣನಾದ, ಸಮಸ್ತರ ಆನಂದಕ್ಕೂ ಕಾರಣನಾದ ಪರಮಾತ್ಮ ಮಯರಾಗಿಬಿಟ್ಟಿದ್ದಾರೆ. ಇನ್ನೇನು ನಿಮಗೆ ಹೊಸದಾಗಿ ಇನ್ನೊಂದು ಆನಂದ ಬೇಕು ಬರಬೇಕು. ನೃತ್ಯಂತಿ ದೇವತಾ, ದೇವತೆಗಳ ಕುಣಿತಾ ಇರ್ತಾರಂತ ಇವನ ವಿಷಯಕ್ಕೆ, ಸಂತೋಷಪಡ್ತಾ ಇರ್ತಾರಂತೆ. ಯಾಕೆಂದರೆ ಆತ್ಮಾಹ್ಯೇಷಾಂ ಸಭವತಿ, ದೇವತೆಗಳಿಗೂ ಆತ್ಮನಾಗ್ಬಿಡ್ತಾನೆ, ಸಮಸ್ತಕ್ಕೂ ಆತ್ಮನಾಗ್ಬಿಡ್ತಾನೆ, ಬಹಳ ಖುಷಿಯಾಗಿರ್ಬಿಡ್ತಾನೆ. ಸನಾಥಾಚೇಯಂ ಭೂರ್ಭವತಿ, ನಿಜವಾಗಿ ಈ ಭೂಮಿ ನಾಥವಂತಳು ಒಡೆಯುವಂತಳು ಅಂತ ಆಗೋದು ಅವನೇ ಆಗಲಿ ಅಂತ. ಒಬ್ಬ ತತ್ವಜ್ಞಾನಿ ಇದ್ಬಿಟ್ರೆ ಸಾಕು, ಲೋಕಕ್ಕೆ ಕ್ಷೇಮ ಆಗ್ತಾ ಇರುತ್ತೆ. ಕಾಲ ಮಳೆ ಬರುತ್ತೆ, ಕಾಲ ಇದಾಗುತ್ತೆ, ಎಲ್ಲೂ ಆಗ್ತಾ ಇರುತ್ತೆ. ಕ್ಷಾಮಡಾಮರಾಜಗಳ ಹಾವಳಿ ಆಗೋದ್ರಿಂದ ಯಾವ ಇದು ದುಷ್ಟಶಕ್ತಿ ತಲೆ ಎತ್ತೋದಿರುವಂತೆ, ಅಷ್ಟು ಶಕ್ತಿ ಇರುತ್ತಂತೆ ಆ ಮಹಾನುಭಾವನಲ್ಲಿ. ಇವಾಗ ಭೂಮಿ ಅವನಿರುವವರೆಗೂ ನನಗೊಬ್ಬ ಒಡೆಯಿದ್ದಾನೆ, ನನಗೊಬ್ಬ ಸ್ವಾಮಿ ಇದ್ದಾನೆ ಅಂತ ಸಂತೋಷಪಡ್ತಾಳಂತೆ. ಅಂದರೆ ಆ ಮಹಾನುಭಾವನ ಹೊತ್ಕೊಂಡಂಥ ಭೂಮಿಗೂ ಏನೂ ಇದಿಲ್ಲ, ಭಾರ ಅಂತ ಅನಿಸೋಲ್ಲ. ಸಂತೋಷವಾಗಿ ಆಚೆಯಿಂದ ಧಾನ್ಯ ಮಾಡ್ಕೊಂಡಿರ್ತಾಳೆ ಆಕೆ. ಎಷ್ಟು ಇದು ಮೃಷಾಸ್ತುತಿ ಅಲ್ಲ, ಸುಮ್ಮನೆ ಹೋಗ್ತಾ ಇರುವಂತಹ ಇದಲ್ಲ, ಅರ್ಥವಾದ ಅಲ್ಲ, ವಾಸ್ತವಿಕವಾದಂತಹ ಒಂದು ವಿಚಾರವೇ ಇದು. ನಿಜವಾಗಿಯೂ ಪಿತೃಗಳು ಇದ್ದರೆ, ದೇವತೆಗಳು ನಿಜವಾಗಿದ್ದಾರೆ ಅಂತ ಆದರೆ ನಿಜವಾಗಿ ಅವರೆಲ್ಲರಿಗೂ ಸಂತೋಷವಾಗೋದು ಇಂಥ ಮಹಾನುಭಾವದಿಂದಲೇ, ಇಂಥ ತತ್ವಜ್ಞಾನಿಯಿಂದಲೇ. ಹಾಗಾಗಿ ಈ ಭಗವದ್ಭಕ್ತಿ, ಆ ಏಕಾಂತ ಭಕ್ತಿ, ಆ ಪರಿಪೂರ್ಣವಾದಂತಹ ಭಗವನ್ಮಯತೆ ಅಂತ ಏನಿದೆ ಅದೇ ಮನುಷ್ಯನಿಗೆ ಕೃತಾರ್ಥದಿಂದ ಕೊಡೋದು. ಋಣಾನಿ ತ್ರೀಣ್ಯಪಾಕೃತ್ಯ ಮನೋಮೋಕ್ಷೇ ನಿವೇಶಿ ಅಂತ ಮನುಸ್ಮೃತಿಯಲ್ಲಿ ಒಂದು ವಾಕ್ಯ ಇದೆ. ಯಾವನಾದರೂ ಮೋಕ್ಷ ವಿಚಾರಕ್ಕೆ ಭಗವನ್ಮಯನಾಗುವುದಕ್ಕೆ ಹೊರಟವನಾದರೆ ತನಗೆ ಹುಟ್ಟುವಾಗಲೇ ಇದ್ದಂತಹ 3 ಸಾಲವನ್ನು ತೀರಿಸ್ಕೊಂಡು ಹೋಗಬೇಕು ಅಂತ.
ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟುವಾಗಲೇ 3 ಸಾಲ ಇರ್ತಂತೆ. ಜಾಯಮಾನೋ ವೈ ಬ್ರಾಹ್ಮಣ ಋಣವಾ ಜಾಯತೆ. ಬ್ರಾಹ್ಮಣನು ಹುಟ್ಟುವಾಗಲೇ 3 ಸಾಲವನ್ನು ತೆಗೆದುಕೊಂಡು ಹುಟ್ಟುತ್ತಾನೆ. ಬ್ರಹ್ಮಚರ್ಯ ಮಾಡಿ, ವೇದಾಧ್ಯಯನ ಮಾಡಿ, ಋಷಿಗಳನ್ನು ತಿಳಿಸ್ಬೇಕು, ಯಜ್ಞಾಗಾದಿಗಳನ್ನು ಮಾಡಿ ದೇವತಾರನ್ನ ತಿಳಿಸ್ಬೇಕು, ಮಕ್ಕಳನ್ನು ಪಡೆದು ಪಿತೃರನ್ನ ತಿಳಿಸ್ಬೇಕು ಅಂತ. ಆದರೆ ಈತ 3 ಮೀರಿದವನಾಗಿ ಎಲ್ಲ ಪ್ರಜೆಗಳು ಇವನ ಪ್ರಜೆಗಳೇ, ಎಲ್ಲ ದೇವತೆಗಳು ಇವನ ಸ್ವರೂಪವೇ, ಎಲ್ಲ ಪಿತೃಗಳು ಇವನ ಸ್ವರೂಪವೇ ಅಂತ. ಆದ್ದರಿಂದ ಇವನಿಗೆ ಯಾವ ಋಣ ಸಂಬಂಧವೂ ಬರೋದಿಲ್ಲ. ಇವನಿಗೆ ಸಾಲಗಾರನೇ ಅಲ್ಲ ಇವನು. ಎಲ್ಲರನ್ನೂ ಕೃತಾರ್ಥರನ್ನಾಗಿ ಮಾಡಿ ತಾನೂ ಕೃತಾರ್ಥರಾಗುವಂತಹ ಮಹಾನುಭಾವ. ಅಂಥ ಒಂದು ಉತ್ತಮೋತ್ತಮವಾದಂತಹ ಸ್ಥಿತಿ ನಮ್ಮದಾಗುತ್ತೆ ಈ ಭಕ್ತಿಯನ್ನು ನಾವು ಅಳವಡಿಸಿಕೊಂಡರೆ, ಈ ಭಕ್ತಿಗಾಗಿ ನಾವು ಪ್ರಯತ್ನ ಪಟ್ಟರೆ, ಪ್ರತಿನಿತ್ಯ ಭಕ್ತಿಯನ್ನು ಬೆಳೆಸೋದಕ್ಕೆ ಇರುವಂತಹ ಉಪಾಯಗಳನ್ನೆಲ್ಲ ಅವಲಂಬಿಸಿಕೊಂಡು ಆಶ್ರಯಿಸಿಕೊಂಡು ಆ ಭಕ್ತಿ ಬೆಳೆಯೋದಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದರೆ ಪರಭಕ್ತಿ ನಮಗೆ ಊರು ಬಿಟ್ಟು ಖಂಡಿತವಾಗಿಯೂ ನಾವು ಭಗವನ್ಮಯರಾಗಿ ಕೃತಾರ್ಥರಾಗ್ತೀವಿ. ಅಂಥ ಕೃತಾರ್ಥತೆಯನ್ನು ಭಗವಂತ ನಮಗೆಲ್ಲರಿಗೂ ಅನುಗ್ರಹಿಸಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೀವಿ. ಸ್ವಾಮಿ ವಾಕ್ಯ ಹೇಳಿದ್ದಾರೆ, ಲೋಕದಲ್ಲಿ ಎಲ್ಲಿಯೂ ಭಕ್ತರಿಲ್ಲದ ಕಾಲವೇ ಇರುವುದಿಲ್ಲ. ಇಂಥ ಭಕ್ತರಿರುವುದೆಂದಲೇ ಭೂಮಿ ಅನಾಯಕವಾಗದೇ ಇರುತ್ತದೆ. ಯಾವಾಗಲಾದರೂ ಲೋಕದಲ್ಲಿ ಭಕ್ತರಿಲ್ಲದೆ ಇರೋ ಕಾಲ ಉಂಟು ಅಂದರೆ ಇಲ್ಲವೇ ಇಲ್ಲಂತೆ. ಎಲ್ಲ ಕಾಲದಲ್ಲೂ ಭೂಲೋಕದಲ್ಲಿ ಮಹಾಭಾಗವತೋತ್ತಮರಾದಂತಹ ತತ್ವಜ್ಞಾನಿಗಳು ಮಹಾಭಕ್ತರು ಇದ್ದೇ ಇರ್ತಾರಂತೆ. ಕಾಲವೇ ಇಲ್ಲ. ಹೌದು. ಇನ್ನು 73 ಆಗಬೇಕಲ್ವಾ? 72, 73 ಇನ್ನು 10-12 ಸುತ್ತಾ ಇದೆ. ಸಂಜೆ ನಾಳೆ 2 ಇದೆ, ಮುಗಿಯುತ್ತೆ, ಏನು ತೊಂದರೆ ಇಲ್ಲ. ಆರಂಭದಲ್ಲಿ ಎಲ್ಲಿವರೆಗೆ ಆಗುತ್ತೋ ಹೇಗಾಗುತ್ತೋ ನಿಂತು ಅರ್ಥ ನಿಂತು ಬಿಟ್ಟರೆ ಮತ್ತೆ